Guys, good evening. So now ಇವತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ? So all are comfortable in ಕನ್ನಡ, right? ಕನ್ನಡದಲ್ಲಿ ಕಂಫರ್ಟ್ ಇದ್ದೀರಾ? ಎಲ್ಲರೂ ಕನ್ನಡ ಬರುತ್ತಲ್ಲ? ಓಕೆ ಓಕೆ ಪರ್ಫೆಕ್ಟ್. ಸೊ ವಾಟ್ ವಿ ವಿಲ್ ಡೂ, ಸೊ ನಾನು ಕನ್ನಡನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೈಕ್ ರಿಲೇಟೆಡ್ ಟು ದ ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ಸ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಓಕೆ, ರಿಲೇಟೆಡ್ ಟು ಯುವರ್ ಸಬ್ಜೆಕ್ಟ್ ರಿಲೇಟೆಡ್ ಏನೇನಿದೆ ಅಲ್ವಾ, ಅದರಲ್ಲಿ ನಾನು ಎಲ್ಲಾನು ಡಿಸ್ಕಸ್ ಮಾಡಲ್ಲ. ಜಸ್ಟ್ ಲೈಕ್ ಬೇಸಿಕ್ ಟಾಪಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಸಿಲೆಬಸ್. ಓಕೆ, ಫಸ್ಟ್ ಐ ವಿಲ್ ಪ್ರೆಸೆಂಟ್ ಯುವರ್ ಸಿಲೆಬಸ್. ಓಕೆ, ಸೊ ದಿಸ್ ಈಸ್ ಯುವರ್ ಸಿಲೆಬಸ್. ನೀವು ಆಲ್ರೆಡಿ ಸಿಲೆಬಸ್ ನಾವು ಗೋತ್ರೂ ಮಾಡಿರ್ತೀರಾ. ನಿಮ್ಗೆ ಎಲೆಕ್ಟ್ರಿಕಲ್ ಟಾಪಿಕ್ಸ್ ಎಲ್ಲ ಇದೆ. ಅದರಲ್ಲಿ ಫಸ್ಟ್ ಟಾಪಿಕ್ಸ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಇದೆ. ಆ ಸೇಫ್ಟಿನಲ್ಲಿ ನಾವು ಇವತ್ತು ಸಿಂಬಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಸಿಂಬಲ್ಸ್ ಅಂಡ್ ಪಿಪಿಎಸ್ ಬಗ್ಗೆ. ಓಕೆ, ಸಿಂಬಲ್ಸ್ ಅಂಡ್ ಪಿಪಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಗೋಯಿಂಗ್ ಟು ಫಂಡಮೆಂಟಲ್ಸ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಮೀಟರ್ಸ್. ಓಕೆ, ವಾಟ್ ಟೈಪ್ ಆಫ್ ಮೀಟರ್ಸ್, ಫಾರ್ ವಾಟ್ ಇಟ್ ಈಸ್ ಯೂಸ್ಡ್ ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಗೋಯಿಂಗ್ ಟು ಪ್ರೊಟೆಕ್ಟಿವ್ ಡಿವೈಸಸ್. ಸೊ ಪ್ರೊಟೆಕ್ಷನ್ ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ನೆಸೆಸಿಟಿ ಆಫ್ ದ ಪ್ರೊಟೆಕ್ಷನ್. ಓಕೆ, ವೈ ಪ್ರೊಟೆಕ್ಷನ್ ಇಸ್ ರಿಕ್ವೈರ್ಡ್. ಅಂಡ್ ಇನ್ ನೆಕ್ಸ್ಟ್ ಕ್ಲಾಸಸ್ ವಿ ಕ್ಯಾನ್ ಗೋ ಥ್ರೂ ಅಬೌಟ್ ದ MCB, ಏನೇನು ಪ್ರೊಟೆಕ್ಷನ್ ಡಿವೈಸಸ್ ಇದಾವೆ, ದಟ್ ವಿ ಕ್ಯಾನ್ ಗೋ ಥ್ರೂ ಲೇಟರ್. ಓಕೆ, ಅಂಡ್ ಇನ್ ಎಲೆಕ್ಟ್ರಿಕಲ್ ಮಷಿನ್ಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಟ್ರಾನ್ಸ್ಫಾರ್ಮರ್. ಓಕೆ, ಟ್ರಾನ್ಸ್ಫಾರ್ಮರ್, ಅದ್ರ ವರ್ಕಿಂಗ್ ಪ್ರಿನ್ಸಿಪಲ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ ಆಸ್ ವೆಲ್ ಆಸ್ ದ ಟೈಪ್ಸ್, okay, with respect to their ratings. And after that we will discuss about few of the topics related to the electronics, like PN junction ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, PN junction ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ಅವರ್ ಟುಡೇಸ್ ಟಾಪಿಕ್. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್. ಸಿ ಆಸ್ ಐ ಟೋಲ್ಡ್, ಸಿಮಿಲರ್ ಆಗಿ ನಾನು ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ದ ಟೂ ಟಾಪಿಕ್ಸ್, ಫಂಡಮೆಂಟಲ್ಸ್ ಅಂಡ್ ಪ್ರೊಟೆಕ್ಟಿವ್ ಡಿವೈಸಸ್, ವೈರಿಂಗ್ ಅಲ್ಲಿ ನೆಸೆಸಿಟಿ ಅಂಡ್ ನೆಸೆಸಿಟಿ ಆಫ್ ಪ್ರೊಟೆಕ್ಷನ್ ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ. ಅಂಡ್ ದೆನ್ ಎಲೆಕ್ಟ್ರಿಕಲ್ ಮಷೀನ್ಸ್ related to transformer and electronics, the PN junction diode. After this we are going to solve the MCQs, important MCQs with respect to your DCET examination. Okay, okay, so the first, welcome to the topic like symbols. Symbols ಅಂತಂದ್ರೆ electrical electronics ಎಲ್ಲ symbols ಬರುತ್ತೆ. Okay, the major symbols, first we are going to discuss about some of the electronic symbols. Okay, electronic symbols ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಡಯೋಡ್ ಅಂತ ಅಂದ್ರೆ ಹೇಗಿರುತ್ತೆ? ಡಯೋಡ್ ಅಂತಂದ್ರೆ ದ ಸಿಂಬಲ್ ರೆಪ್ರೆಸೆಂಟೇಷನ್ ಎಲ್ಲೇ ಹೋದ್ರು ಯು ಗೈಸ್ ವಿಲ್ ರೆಪ್ರೆಸೆಂಟ್ ಇಟ್ ಇನ್ ದಿಸ್ ಫ್ಯಾಷನ್. ಒನ್ ಫ್ಲಾಟ್ ಸಿಂಬಲ್ ಇರುತ್ತೆ ಅಂಡ್ ಅನದರ್ ಇಸ್ ಎ ಟ್ರಯಾಂಗಲ್ ಸ್ಟೋರಿ. ಓಕೆ, ಟ್ರಯಾಂಗಲ್ ತರ ಇರುತ್ತೆ ವಿತ್ ಎ ಫ್ಲಾಟ್ ಅಟ್ ಬೋತ್ ಎಂಡ್ಸ್. ಒನ್ ಈಸ್ ಕಾಲ್ಡ್ ಆಸ್ ಆನೋಡ್ ಅಂಡ್ ಅನದರ್ ಈಸ್ ಕಾಲ್ಡ್ ಆಸ್ ಕ್ಯಾಥೋಡ್. ಓಕೆ, ಒನ್ ಮಿನಿಟ್. ಓಕೆ, ಈಗ ಡಯೋಡ್ ಬಗ್ಗೆ ಸಿಂಬಲ್ಸ್ ಅಂತಂದ್ರೆ ಬರೀ ಸಿಂಬಲ್ ಅಷ್ಟೇ ನೋಡ್ಕೊಂಡ್ರೆ ಸರೋಗಲ್ಲ. ಅವ್ರ ಸಿಂಬಲ್ಸ್ ಯಾಕೆ ಕೇಳಿದಾರೆ ಅಂದ್ರೆ ನಿಮಗೆ ಸಿಂಬಲ್ಸ್ ರಿಲೇಟೆಡ್ ಟಾಪಿಕ್ಸ್ ಕೇಳೋದಕ್ಕೆ ಕೇಳಿದ್ದಾರೆ. ಓಕೆ, ದ ಸಿಲೆಬಸ್ ಹೇಗೆ ಕವರ್ ಮಾಡಿದಾರೆ ಅಂದ್ರೆ ಸಿಂಬಲ್ಸ್ ಅಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ಲೈಕ್ ಸಿಂಬಲ್, ಓಕೆ ಶೋ ಮಿ ದಿಸ್ ಸಿಂಬಲ್, ಶೋ ಮಿ ದಿಸ್ ಸಿಂಬಲ್ ಅಂತ ಆತರ ಇರಲ್ಲ. ಸಿಂಬಲ್ಸ್ ರಿಲೇಟೆಡ್ ಫ್ಯೂ ಆಫ್ ದಿ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ದಟ್ ಸಿಂಬಲ್ ಅಂಡ್ ಇಟ್ಸ್ ಬೇಸಿಕ್ ಫಂಕ್ಷನ್. ಇವಾಗ ಡಯೋಡ್ ಅಂತಂದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಡಯೋಡ್ ಮೀನ್ಸ್ ವಿ ಯೂಸ್ ಇಟ್ ಜನರಲಿ ಫಾರ್ ಆಸ್ ಎ ಸ್ವಿಚ್. ಏನಕ್ಕೆ ಯೂಸ್ ಮಾಡ್ತೀವಿ? ಡಯೋಡ್ ನಾವು ಸ್ವಿಚ್ ತರ ಯೂಸ್ ಮಾಡ್ತೀವಿ. ಮನೇಲಿ ನಾವು ಬೆಕಲೈಟ್ ಸ್ವಿಚಸ್ ನೋಡಿರ್ತೀವಲ್ಲ, ಆನ್ ಅಂಡ್ ಆಫ್ ಮಾಡೋದಕ್ಕೆ ಫ್ಯಾನ್ ಆನ್ ಆಫ್ ಮಾಡ್ತೀರಾ, ಮತ್ತೆ ನಿಮ್ ಡಿವೈಸಸ್ ನ ಟಿವಿ, ಟೆಲಿವಿಷನ್, ಗೀಸರ್ಸ್ ಇವೇನ ಆನ್ ಅಂಡ್ ಆಫ್ ಮಾಡ್ತಿರಲ್ಲ, ಅದು ಹಾರ್ಡ್ ಕೋರ್ ಎಲೆಕ್ಟ್ರಿಕಲ್ ಸ್ವಿಚ್ ಆಗಿರುತ್ತೆ. ಬಟ್ ಇನ್ ಡಯೋಡ್ ಸ್ವಿಚ್ ಇನ್ ಎಲೆಕ್ಟ್ರಿಕಲ್ ಆದ್ರೆ ನಿಮಗೆ ಸಿಂಬಲ್ ಈ ತರ ಇರುತ್ತೆ, ಜಸ್ಟ್ ಈ ತರ ಇರುತ್ತೆ. ಓಕೆ, ಸ್ವಿಚ್ ಇನ್ ಎಲೆಕ್ಟ್ರಿಕಲ್ ಸಿಂಬಲ್ಸ್ ವಿಲ್ ಬಿ ಲೈಕ್ ದಿಸ್. ಓಕೆ, ಅಂಡ್ ಇನ್ ನೀವು ಸ್ಪೆಸಿಫಿಕ್ ಆಗಿ ವೆನ್ ವಿ ಸ್ಪೀಕ್ ಅಬೌಟ್ ದ ಎಲೆಕ್ಟ್ರಾನಿಕ್ ಸಿಂಬಲ್ಸ್, it will be like this, a diode. Okay, diode means its symbols will be like this, and one side is the anode and other side is a cathode. Cathode na hege represent ಮಾಡ್ತೀರಾ ಅಂದ್ರೆ it will be like a flat ring ತರ ಇರುತ್ತೆ. Okay, with a black and surface ಇರುತ್ತೆ, that will be treated as a cathode. Okay, anode cathode ನ ನೀವು ಪಾಸಿಟಿವ್ ಅಂಡ್ ನೆಗೆಟಿವ್ ಅಂತಾನು ಕರ್ಕೋಬಹುದು. Okay, ಇದು ಯಾವ ತರ ವರ್ಕ್ ಆಗುತ್ತೆ? it acts as a switch and it also acts as what? Amplifier ತರ ವರ್ಕ್ ಆಗುತ್ತಾ? ಇಲ್ವಾ? Diode will not act as an amplifier. It acts like only as a switch. Okay, diode won't have functionality of amplifying, only it acts as a switch. Okay, ಸ್ವಿಚ್ ಅಂತಂದ್ರೆ ಏನ್ ಮಾಡ್ಬೇಕು? ಆನ್ ಆಫ್ ಮಾಡ್ಬೇಕು. ಓಕೆ, ಆನ್ ಆಫ್ ಮಾಡುತ್ತೆ ಅಂತಂದ್ರೆ ಇದನ್ನ ನಾವು ಇನ್ಪುಟ್ ಅಲ್ಲಿ ನೀವು ಇನ್ ಕೇಸ್ ಸೈನ್ ವೇವ್ ಕೊಟ್ಟಿದ್ದೀರಾ ಅಂತಂದ್ರೆ ಏನಾಗುತ್ತೆ? ಔಟ್ಪುಟ್ ಅಲ್ಲಿ ನಿಮಗೆ ಬರೀ ಹಾಫ್ ವೇವ್ ಮಾತ್ರ ಬರುತ್ತೆ. ಅಂಡ್ ಅದು ದಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಹೌ ಯು ಪ್ಲೇಸ್ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತಂದ್ರೆ ಇಟ್ ಕಂಡಕ್ಟ್ಸ್ ಫಾರ್ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್. ಓಕೆ, ಅದೇ ನಾನು ರಿವರ್ಸಲ್ ಇಟ್ಟಿದ್ದೀನಿ ಅಂತಂದ್ರೆ ಇಟ್ ಕಂಡಕ್ಟ್ಸ್ ಫಾರ್ ಓನ್ಲಿ ಫಾರ್ ನೆಗೆಟಿವ್ ಸೈಕಲ್ ಕಂಡಕ್ಟ್ ಮಾಡುತ್ತೆ, ವೆರಾಸ್ ಫಾರ್ ಪಾಸಿಟಿವ್ ಸೈಕಲ್ ಇಟ್ ವೋಂಟ್ ಕಂಡಕ್ಟ್. ಓಕೆ, ದಟ್ ಈಸ್ ಹೌ ಎ ಡಯೋಡ್ ಫಂಕ್ಷನ್ಸ್. ಓಕೆ,
ಇನ್ ದಿಸ್ ಕೇಸ್ ಈ ತರ ಇದ್ದಾಗ ನಮ್ಗೆ ಓನ್ಲಿ ಪಾಸಿಟಿವ್ ಸೈಕಲ್ ಕಂಡಕ್ಟ್ ಮಾಡುತ್ತೆ. ಅಂಡ್ ಇನ್ ಕೇಸ್ ಡಯೋಡ್ ಈ ತರ ಇತ್ತು ಅಂತ ಇಟ್ಕೊಳ್ಳಿ, ಲೈಕ್ ದಿಸ್ ಇತ್ತು ಅಂತ ಅಂದ್ರೆ, ಓಕೆ, ಇನ್ ದಿಸ್ ಡೈರೆಕ್ಷನ್ ಇತ್ತು ಅಂತಂದ್ರೆ ಇಟ್ ವಿಲ್ ಫಂಕ್ಷನ್ ಇನ್ ಎ ರಿವರ್ಸ್ ಫ್ಯಾಷನ್. ಅವಾಗ ಹೇಗ್ ಬರುತ್ತೆ ನಿಮಗೆ ನೆಗೆಟಿವ್ ಸಿಂಬಲ್ ಬರುತ್ತೆ. ಓಕೆ, ನೆಗೆಟಿವ್ ನೆಗೆಟಿವ್ ಸೈನ್ ವೇವ್ ನ ಕಂಡಕ್ಟ್ ಮಾಡುತ್ತೆ. ದಟ್ ಈಸ್ ಹೌ ದ ಡಯೋಡ್ ಫಂಕ್ಷನ್ಸ್. ಓಕೆ, ಪಾಸಿಟಿವ್ ನಲ್ಲಿ ನೀವು ಫಾರ್ವರ್ಡ್ ಅಲ್ಲಿ ಕಂಡಕ್ಟ್ ಮಾಡಿದಾಗ ಇಟ್ ಕಂಡಕ್ಟ್ಸ್ ಫಾರ್ ಪಾಸಿಟಿವ್ ಹಾಫ್ ಸೈಕಲ್, ಅಂಡ್ ವೆನ್ ಯು ಮೇಕ್ ದ ಡಯೋಡ್ ಟು ಫಂಕ್ಷನ್ ಇನ್ ದ ರಿವರ್ಸ್ ಬಯಾಸ್ ಬಟ್ ಇನ್ ದ ರಿವರ್ಸ್ ಡೈರೆಕ್ಷನ್ ಮೀನ್ಸ್ ಫಾರ್ವರ್ಡ್ ಬಯಾಸ್ ಇನ್ ರಿವರ್ಸ್ ಡೈರೆಕ್ಷನ್ ಮೀನ್ಸ್ ಜಸ್ಟ್ ಟರ್ಮಿನಲ್ ನ ಉಲ್ಟಾ ಮಾಡ್ಬಿಟ್ಟು ಅದೇ ಸೇಮ್ ಸಪ್ಲೈ ನ ಕೊಟ್ಟಿದ್ದಾರೆ ಅಂದ್ರೆ ಇಟ್ ವಿಲ್ ಕಂಡಕ್ಟ್ ಫಾರ್ ಎ ನೆಗೆಟಿವ್ ಹಾಫ್ ಸೈಕಲ್. ಓಕೆ, ಸೊ ದಟ್ ಈಸ್ ಹೌ ವಿ ವಿಲ್ ಯೂಸ್ ದ ಡಯೋಡ್ ಫಾರ್ ಫುಲ್ ವೇವ್ ರೆಕ್ಟಿಫೈರ್ ಆಸ್ ವೆಲ್ ಆಸ್ ಫಾರ್ ಹಾಫ್ ವೇವ್ ರೆಕ್ಟಿಫೈರ್, ಎರಡಕ್ಕೂ ಯೂಸ್ ಮಾಡ್ತೀವಿ. ಓಕೆ, ದಟ್ ಈಸ್ ಅ ಬೆಸ್ಟ್ ಬ್ಯೂಟಿಫುಲ್ ಯೂಸೇಜ್ ಆಫ್ ಡಯೋಡ್. ಓಕೆ, ಅಂಡ್ ಇಟ್ ಈಸ್ ಎ ಟೂ ಟರ್ಮಿನಲ್ ಡಿವೈಸ್ ಆಗಿರುತ್ತೆ ಅಂಡ್ ಇಟ್ ಹ್ಯಾಸ್ ಓನ್ಲಿ ಒನ್ ಜಂಕ್ಷನ್. ನೋಡಿ ಡಯೋಡ್ ಅಂತಂದ್ರೆ ಇದಕ್ಕೆ ಒಂದೇ ಜಂಕ್ಷನ್ ಇರುತ್ತೆ, ನಾಟ್ ಮೆನಿ ಜಂಕ್ಷನ್ಸ್, ಓನ್ಲಿ ಒನ್ ಜಂಕ್ಷನ್ ಇರುತ್ತೆ. ಇಲ್ಲಿ ನೋಡಿ ಪಿ ಇರುತ್ತೆ ಒಂದ್ ಸೈಡ್, ಇನ್ನೊಂದ್ ಸೈಡ್ ಎನ್ ಇರುತ್ತೆ. ಓಕೆ, ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಕರಿತೀವಿ. ಓಕೆ, ಪಿ ಎನ್ ಜಂಕ್ಷನ್ ಅಂದ್ರೆ ಓನ್ಲಿ ಒನ್ ಜಂಕ್ಷನ್ ವಿಲ್ ಬಿ ದೇರ್, ಓನ್ಲಿ ಜಂಕ್ಷನ್ ಒನ್ ವಿಲ್ ಬಿ ದೇರ್, ಅನದರ್ ವಿಲ್ ಬಿ ಆನೋಡ್ ಅಂಡ್ ಇನ್ನೊಂದ್ ಕಡೆ ಕ್ಯಾಥೋಡ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಅಬೌಟ್ ಡಯೋಡ್. ಇದು ಏನು ಡಿವೈಸ್ ಅಂತ ಕರಿತೀವಿ, ದಿಸ್ ಡಿವೈಸ್ ಇಸ್ ಕಾಲ್ಡ್ ಆಸ್ ಎ ಯೂನಿಡೈರೆಕ್ಷನಲ್ ಡಿವೈಸ್. ಓಕೆ, ಯೂನಿಡೈರೆಕ್ಷನಲ್ ಡಿವೈಸ್ ಅಂತ ಕರಿತೀವಿ. ಓಕೆ, ಅಂಡ್ ಆಫ್ಟರ್ ದಿಸ್ ಕಮಿಂಗ್ ಟುವರ್ಡ್ಸ್ ಝೀನರ್ ಡಯೋಡ್. ಝೀನರ್ ಡಯೋಡ್ ಸಿಂಬಲ್ ಹೇಗಿರುತ್ತೆ ನಿಮಗೆ ಈ ತರ ಇರುತ್ತೆ, ಸೇಮ್ ಡಯೋಡ್ ಸಿಂಬಲ್ ಹಾಕ್ಬೇಕು, ಬಟ್ ಆ ಕ್ಯಾಥೋಡ್ ಸೈಡ್ ಸಿಂಬಲ್ ನ ಮಾತ್ರ ನೀವು ಈ ತರ ಫ್ಲಾಟ್ ಸರ್ಫೇಸ್ ಹಾಕ್ಬೇಕಾಗುತ್ತೆ, ಫ್ಲಾಟ್ ವಿತ್ ಪ್ರೊಲಾಂಗ್ಡ್ ಎಟ್ ಬೋತ್ ಎಂಡ್ಸ್. ಓಕೆ, ಈ ತರ ದಿಸ್ ಸಿಂಬಲ್ ಇಸ್ ಕಾಲ್ಡ್ ಆಸ್ ಎ ಝೀನರ್ ಡಯೋಡ್. ಝೀನರ್ ಡಯೋಡ್ ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ದಿಸ್ ಡಯೋಡ್ ಇಸ್ ಯೂಸ್ಡ್ ಫಾರ್ ಬೆಸ್ಟ್ ಫಾರ್ ವೋಲ್ಟೇಜ್ ಸ್ಟೆಬಿಲೈಸರ್ ಸರ್ಕ್ಯೂಟ್. ಓಕೆ, ವೋಲ್ಟೇಜ್ ಸ್ಟೆಬಿಲೈಸರ್ ಅಂದ್ರೆ ಏನು, ಮನೆಯಲ್ಲಿ ನಿಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಡಿವೈಸಸ್ ಫಂಕ್ಷನಾಲಿಟಿ ಮಿಸ್ ಮ್ಯಾಚ್ ಆಗುತ್ತೆ. ಲೈಕ್ 230 ವೋಲ್ಟ್ಸ್ ಕಡೆ ನಿಮಗೆ 210 ವೋಲ್ಟ್ಸ್ ಬಂತಂದ್ರೆ ಏನಾಗುತ್ತೆ, ವೋಲ್ಟೇಜ್ ಡಿಪ್ ಆದಂಗೆ. ಡಿಪ್ ಮೀನ್ಸ್ ಲೈಕ್ ವೋಲ್ಟೇಜ್ ಗಾಟ್ ರೆಡ್ಯೂಸ್ಡ್ ದೆನ್ ದ ರೇಟೆಡ್ ವೋಲ್ಟೇಜ್, ಬರ್ಬೇಕಿರೋ ವೋಲ್ಟೇಜ್ ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ, ಫಂಕ್ಷನಾಲಿಟಿನಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಬೇಕಾಗಿರೋಕ್ಕೆ ಡಿವೈಸ್ಗೆ ಎಷ್ಟು ಬೇಕು ಅಷ್ಟು ವೋಲ್ಟೇಜ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಲೈಕ್ ಇಟ್ ವೋಂಟ್ ಫಂಕ್ಷನ್, ಮಾಲ್ ಫಂಕ್ಷನ್ ಆಗ್ಬೋದು, ಕೆಲವೊಂದು ಹ್ಯಾಂಗ್ ಆಗ್ಬೋದು. ಓಕೆ, ಟಿವಿ ನಲ್ಲಿ ಅಂತಂದ್ರೆ ಚಾನಲ್ ಓಡ್ದೇನೆ ಇರ್ಬೋದು. ಸೊ ಲೈಕ್ ದಿಸ್ ದ ಸಿಚುಯೇಷನ್ ಆಪನ್ಸ್. ಅದೇ ಲ್ಯಾಂಪ್ ಅಂತಂದ್ರೆ ನೀವೇನಾಗುತ್ತೆ, ಡಿಮ್ ಆಗ್ಬಿಡುತ್ತೆ. ವೋಲ್ಟೇಜ್ ಕಡಿಮೆ ಮಾಡ್ದಂಗೆಲ್ಲ ಲ್ಯಾಂಪ್ ಲೋಡ್ ಏನಾಗುತ್ತೆ, I²R × T ಅಂತ ಮಾಡಿದ್ರೆ, ಇನ್ ಕೇಸ್ ಆಫ್ ಹೀಟಿಂಗ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಯೂಸ್ ಮಾಡಿದಾರೆ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ I²R × T. ಸೊ ಇವಾಗ ನೀವು ವೋಲ್ಟೇಜ್ ಕಡಿಮೆ ಮಾಡಿದ್ರಿಂದ ಆಟೋಮೆಟಿಕ್ ಆಗಿ ನಿಮ್ ಕರೆಂಟು ಕಡಿಮೆ ಆಗ್ಬಿಡುತ್ತೆ. ಸೊ ದ ಡಿವೈಸ್ ಕೆಪಾಸಿಟಿ ಕನ್ಸ್ಯೂಮ್ ಮಾಡೋದು ಕಡಿಮೆ ಆಗುತ್ತೆ. ಸೊ ದಟ್ ವಾಟ್ ಹ್ಯಾಪನ್ಸ್, ದ ಔಟ್ಪುಟ್ ಆಫ್ ದ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆಲ್ಸೋ ವಿಲ್ ರೆಡ್ಯೂಸ್, ಅಂದ್ರೆ ಬೆಳಕು ಕಡಿಮೆ ಬರುತ್ತೆ. ಅದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಇನ್ ಆರ್ಡರ್ ಟು ಓವರ್ಕಮ್ ದಟ್ ಕೈಂಡ್ ಆಫ್ ವೋಲ್ಟೇಜ್ ಡಿಪ್ಸ್ ಓವರ್ಕಮ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಎ ಝೀನರ್ ಡಯೋಡ್. ಅಂಡ್ ಓನ್ಲಿ ಝೀನರ್ ಡಯೋಡ್ ಈ ಫಂಕ್ಷನ್ ಎಲ್ಲ ಮಾಡಕ್ಕಾಗಲ್ಲ, ಬಟ್ ಇಟ್ ಈಸ್ ಬೆಸ್ಟ್ ಸೂಟಬಲ್ ಫಾರ್ ವೋಲ್ಟೇಜ್ ಸ್ಟೆಬಿಲೈಸರ್ ಅಂತ. ಯಾಕೆ ಅಂತಾರಂತಂದ್ರೆ ಈ ಪರ್ಟಿಕ್ಯುಲರ್ ಡಿವೈಸ್ ನ ನಾವು ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿದೀವಿ ಅಂತಂದ್ರೆ ಇನ್ಪುಟ್ ಅಲ್ಲಿ ವೋಲ್ಟೇಜ್ ಕೊಟ್ಟಿದ್ದಾದ ನಂತರ ಈ ಡಯೋಡ್ ಯಾವ ತರ ಫಂಕ್ಷನ್ ಆಗುತ್ತೆ ಅಂತಂದ್ರೆ ಅಲಾಂಗ್ ವಿತ್ ದಿಸ್ ಡಯೋಡ್ ವಿ ವಿಲ್ ಯೂಸ್ ದ ಕೆಪಾಸಿಟರ್ ಅಂಡ್ ಇಂಡಕ್ಟರ್ ಆಲ್ಸೋ, ದೆನ್ ಇಟ್ ಫಂಕ್ಷನ್ಸ್ ಆಸ್ ಎ ವೋಲ್ಟೇಜ್ ಸ್ಟೆಬಿಲೈಸರ್. ಓಕೆ, ದೆನ್ ಇಟ್ ಫಂಕ್ಷನ್ಸ್ ಆಸ್ ಎ ವೋಲ್ಟೇಜ್ ಸ್ಟೆಬಿಲೈಸರ್ ಮೀನ್ಸ್ ಆ ವೋಲ್ಟೇಜ್ ಏನೇ ಫ್ಲಕ್ಚುಯೇಷನ್ಸ್ ಅದು ಲೋಡ್ ಎಂಡ್ ಸೈಡ್ ಅಲ್ಲಿ, ಲೈಕ್ ಇನ್ ದ ಲೋಡ್ ಎಂಡ್ ಸೈಡ್ ಅಂತಂದ್ರೆ ಲೈಕ್ ಫ್ಯಾನ್ ಸೈಡ್ ಇಲ್ಲ ಬೇರೆ ನಿಮ್ಗೆ ಬರ್ತಿರೋ ಸೋರ್ಸ್ ಎಂಡ್ ಸೈಡ್ ಏನೇ ಫಂಕ್ಷನಾಲಿಟಿನಲ್ಲಿ ಮಿಸ್ ಮ್ಯಾಚ್ ಆದ್ರೆ ದೆನ್ ಯುವರ್ ವೋಲ್ಟೇಜ್ ವಿಲ್ ಮೈಂಟೈನ್ ಕಾನ್ಸ್ಟೆಂಟ್. ಓಕೆ, ದಟ್ ಈಸ್ ಹೌ ದ ಝೀನರ್ ಡಯೋಡ್ ಫಂಕ್ಷನ್ಸ್. ಅಂಡ್ ಈ ಡಯೋಡ್ ನ ನಾವು ಕಂಡಕ್ಟ್ ಮಾಡಬೇಕು ಅಂತಂದ್ರೆ ಲೈಕ್ ಡಯೋಡ್ ಇದ್ರಲ್ಲಿ ಏನ್ ಮಾಡ್ಬೇಕು, ನಾವು ಫಾರ್ವರ್ಡ್ ಬಯಾಸ್ ಮಾಡಿದಾಗ ಮಾತ್ರನೇ ಕಂಡಕ್ಟ್ ಆಗುತ್ತೆ. ಅಂದೇ ಫಾರ್ವರ್ಡ್ ಬಯಾಸ್ ಅಂತ ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಪಾಸಿಟಿವ್ on the anode and negative terminal of the supply has to be connected to the cathode. Only then ಏನಾಗುತ್ತೆ ಡಯೋಡ್ ಕಂಡಕ್ಟ್ ಆಗುತ್ತೆ, ಅದು ಫಾರ್ವರ್ಡ್ ಬಯಾಸ್. ಓಕೆ, ರಿವರ್ಸ್ ಬಯಾಸ್ ಅಂತ ಏನು, ಜಸ್ಟ್ ರಿವರ್ಸ್. ಆನೋಡ್ಗೆ ಅಂದ್ರೆ ಪಾಸಿಟಿವ್ ಟರ್ಮಿನಲ್ಗೆ ನೀವು ನೆಗೆಟಿವ್ ನ ಕನೆಕ್ಟ್ ಮಾಡ್ತೀರಾ, ನೆಗೆಟಿವ್ ಟರ್ಮಿನಲ್ಗೆ ಪಾಸಿಟಿವ್ ನ ಕನೆಕ್ಟ್ ಮಾಡ್ತೀರಾ. ಓಕೆ, ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಯಾವ್ದ್ರದ್ದು, ಸಪ್ಲೈ ಸೈಡ್ದು. ಓಕೆ, ಇಲ್ಲೇನ್ ಸಪ್ಲೈ ಯೂಸ್ ಮಾಡ್ತೀವಲ್ಲ ಆ ಸಪ್ಲೈ ಸೈಡ್ದು ಡಯೋಡ್ಗೆ ನೀವು ಈ ತರ ಕನೆಕ್ಟ್ ಮಾಡಿದ್ರೆ it becomes a positive forward bias ಆಗುತ್ತೆ. Okay, this becomes a forward bias ಯಾಕಂದ್ರೆ positive is connected to anode side and negative is connected to the cathode side. So ಇದು forward bias ಆಗುತ್ತೆ. ಬಟ್ ಝೀನರ್ ಡಯೋಡ್ ಕಂಡಕ್ಟ್ ಆಗ್ಬೇಕಂತಂದ್ರೆ ನಮಗೆ ರಿವರ್ಸ್ ಬಯಾಸ್ ಇರಬೇಕು. ಓಕೆ, ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಝೀನರ್ ಡಯೋಡ್. ಓಕೆ, ಝೀನರ್ ಡಯೋಡ್ ಅಂತಂದ್ರೆ ಯು ಗೈಸ್ ಹ್ಯಾವ್ ಟು ಕನೆಕ್ಟ್ ಎ ಝೀನರ್ ಡಯೋಡ್ ಓನ್ಲಿ ಇನ್ ದ ರಿವರ್ಸ್ ಬಯಾಸ್. ರಿವರ್ಸ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಮಾತ್ರ ಕಂಡಕ್ಟ್ ಆಗುತ್ತೆ. ಫಾರ್ವರ್ಡ್ ಬಯಾಸ್ ಅಲ್ಲಿ ಮಾಡಿದ್ರು ಕಂಡಕ್ಟ್ ಆಗುತ್ತೆ, ಬಟ್ ಯಾವಾಗ ಬ್ರೇಕ್ ಓವರ್ ವೋಲ್ಟೇಜ್ ರೀಚ್ ಆಗಬೇಕು. ಬ್ರೇಕ್ ಓವರ್ ಅಂದ್ರೆ ಆ ವೋಲ್ಟೇಜ್ ರೀಚ್ ಆಗೋದ್ರಲ್ಲಿ ನಮ್ಗಿರೋ ಸಪ್ಲೈ ವೋಲ್ಟೇಜ್ ಎಲ್ಲ ಅಲ್ಲೇ ಕೊಟ್ಟದಂಗೆ ಇರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ದ ಡಿಸ್ಅಡ್ವಾಂಟೇಜ್ ಆಫ್ ಎ ಝೀನರ್ ಡಯೋಡ್. ಅಂದ್ರೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಕಂಡಕ್ಟ್ ಮಾಡಕ್ಕಾಗಲ್ಲ, ಬಟ್ ಇಟ್ ಹ್ಯಾಸ್ ಎ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ರಿವರ್ಸ್ ಬಯಾಸ್. ಓಕೆ, ದಟ್ ಈಸ್ ವೈ ಬೆಸ್ಟ್ ಸೂಟಬಲ್ ಡಯೋಡ್ ಝೀನರ್ ಡಯೋಡ್ ಯಾವ್ದು ಕಂಡಕ್ಷನ್ ಮೋಡಲ್ ಅಂತಂದ್ರೆ ಇನ್ ಎ ರಿವರ್ಸ್ ಬಯಾಸ್ ಮೋಡ್. ಓಕೆ,
And when we speak about UJT, ಏನಿದು UJT ಅಂತಂದ್ರೆ UJT means it is called as a unijunction transistor. Okay, UJT means it is called as a unijunction transistor ಅಂತ ಕರಿತೀವಿ. ಇದ್ರ ಸಿಂಬಲ್ ಹೇಗಿರುತ್ತೆ ನೋಡಿ, ನಾವು ಸಿಂಬಲ್ ನೋಡ್ಬಿಟ್ಟೆ ಎಷ್ಟೋ ಫಂಡಮೆಂಟಲ್ಸ್ ನ ಅನಲೈಸ್ ಮಾಡಬಹುದು. ಇಟ್ ಹ್ಯಾಸ್ ಎಮಿಟರ್ ಟರ್ಮಿನಲ್ at left hand side, and it has base 1 and base 2 terminal at the both the right hand sides. Okay, both the right hand side upper lead ಅಲ್ಲಿ B1 ಅಂತಿದೆ and lower lead is a B2. It looks similar like a BJT ತರ ಕಾಣ್ತದೆ ನೋಡಿ. ಇಲ್ಲಿ BJT ಅಂತ ಇಲ್ಲಿಗೆ ಹಾಕಿದ್ದೀನಿ ನೋಡಿ, ಇದು this is for your reference. ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಟ್ರಾನ್ಸಿಸ್ಟರ್ is a 3 terminal device and a 2 junction device. ಯೂನಿ ಜಂಕ್ಷನ್ ಅಂತಂದ್ರೆ ನಮಗೆ 3 ಟರ್ಮಿನಲ್ ಇದೆ, ಬಟ್ ಹೌ ಮೆನಿ ಜಂಕ್ಷನ್ಸ್ ಇರುತ್ತೆ ಇದರಲ್ಲಿ? ಒಂದೇ ಒಂದು ಜಂಕ್ಷನ್ ಇರುತ್ತೆ, ಸೇಮ್ ಲೈಕ್ ಎ ಡಯೋಡ್. ಓಕೆ, ಸೇಮ್ ಲೈಕ್ ಎ ಡಯೋಡ್, ಬರೀ ಒಂದೇ ಒಂದು ಜಂಕ್ಷನ್ ಇರುತ್ತೆ. ಬಟ್ ಇಟ್ ಹ್ಯಾಸ್ ಎ ಬ್ಯೂಟಿಫುಲ್ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಏನಿದೆ? ಇಟ್ ಹ್ಯಾಸ್ ಎ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ರಿಮೆಂಬರ್ ಗೈಸ್, ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತಂದ್ರೆ ಎ ಫಾಲ್ ಇನ್ ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ವೋಲ್ಟೇಜ್. ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ ನಾವು ಇದನ್ನ ಏನಂತ ಕರಿತೀವಿ? ವಿತ್ ಇನ್ಕ್ರೀಸ್ ಇನ್ ವೋಲ್ಟೇಜ್ ವಿಚ್ ಡಿಕ್ರೀಸಸ್ ದ ರೆಸಿಸ್ಟೆನ್ಸ್ ಅಂತಂದ್ರೆ ಇಟ್ ಆಕ್ಟ್ಸ್ ಲೈಕ್ ಎ ಕಂಡಕ್ಟರ್. ಓಕೆ, ಇಟ್ ಆಕ್ಟ್ಸ್ ಲೈಕ್ ಎ ಕಂಡಕ್ಟರ್, ಎ ಬ್ಯೂಟಿಫುಲ್ ಕಂಡಕ್ಟರ್ ಅಂತ ಕರೀಬಹುದು. ಓಕೆ, ಸೊ ಈ ನೆಗೆಟಿವ್, ಓಕೆ, ಸೊ ಯುಜೆಟಿ ಅಂತಂದ್ರೆ ಯೂನಿ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಎ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬ್ಯೂಟಿಫುಲ್ ಫಂಕ್ಷನ್ ಮಾಡೋದು ಯುಜೆಟಿ ಫಂಕ್ಷನ್, ಯುಜೆಟಿ ಡಿವೈಸ್ ಮಾತ್ರ. ಇದಕ್ಕೆ ಒಂದೇ ಒಂದು ಯೂನಿ ಜಂಕ್ಷನ್. ಆ ಯೂನಿ ಜಂಕ್ಷನ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಟ್ ಹ್ಯಾಸ್ ಓನ್ಲಿ ಒನ್ ಜಂಕ್ಷನ್, whereas it has a 3 terminal device, same like a transistor. It is also a family of transistor, but the junction is only one. Okay, this is a very very important point. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬರೀ ಒನ್ ಜಂಕ್ಷನ್ ಡಿವೈಸ್ ಯಾವುದು ಅಂತ ಕೇಳಿದ್ರೆ, ಬಟ್ ಇಟ್ ಈಸ್ ಎ ಡಯೋಡ್. Okay, but it is a diode. It looks like a diode, but it is a transistor. Okay, it is not a diode. It looks like a diode, but it is a transistor family. That is one junction iradadande, it is a uni junction transistor anta. Okay, but when we speak about the negative resistance characteristics, ಏನಂತಂದ್ರೆ, but for every increase in the voltage, okay, it reduces its resistance. ಆ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ನಾವು ತುಂಬಾ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡಬಹುದು. ಓಕೆ, ನಾಟ್ ಓನ್ಲಿ ಎ ಕಂಡಕ್ಟರ್, ವಿ ಕ್ಯಾನ್ ಯೂಸ್ ಇಟ್ ಫಾರ್ ವೇರಿಯಸ್ ನಂಬರ್ ಆಫ್ ಅಪ್ಲಿಕೇಶನ್ಸ್. ಯಾವ ತರ ಅಪ್ಲಿಕೇಶನ್ಸ್ ಅಂತಂದ್ರೆ, ಲೈಕ್ ಫಾರ್ ಕಂಡಕ್ಟರ್ಸ್ ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಓಕೆ, ಅಂಡ್ ಅದರ್ ಪ್ಲೇಸಸ್ ಎಲ್ಲಿ ನಮಗೆ ರೆಸಿಸ್ಟೆನ್ಸ್ ರಿಡ್ಯೂಸ್ ಆಗಬೇಕು ಬಟ್ ಇನ್ಕ್ರೀಸ್ ಇನ್ ವೋಲ್ಟೇಜ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಫಾರ್ ಇನ್ವರ್ಟರ್ಸ್, ಚಾಪರ್ಸ್, ಈ ತರ ಎಲ್ಲಾ ಕಡೆನೂ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಬಟ್ ಯುಜೆಟಿನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, it depends where the negative resistance characteristics is required. In such places we will use. So ಇದರಲ್ಲಿ ನಮಗೆ 2 ಪಾಯಿಂಟ್ಸ್ ಮೆನ್ಷನ್ ಮಾಡ್ಕೋಬೇಕು ನೀವು. ಏನಂತಂದ್ರೆ, ಒಂದು ವ್ಯಾಲಿ ಪಾಯಿಂಟ್ ಅಂತ ಒಂದು ಕರಿತೀವಿ, ಇನ್ನೊಂದು ಪೀಕ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೇನಲ್ಲ, ಇದೇ ನಮಗೆ ಇಲ್ಲೇನ್ ನಾವು ಇಲ್ಲಿ ಡ್ರಾಪ್ ಡೌನ್ ನೋಡ್ತಾ ಇದೀವಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್, ಈ ಡ್ರಾಪ್ ಡೌನ್ ಸ್ಲೋಪ್ ಏನ್ ನೋಡ್ತಾ ಇದೀರಲ್ಲ, ದಿಸ್ ಈಸ್ ದ ಸ್ಲೋಪ್ ಆಫ್ ರೆಸಿಸ್ಟೆನ್ಸ್ ಡಿಕ್ರೀಸಿಂಗ್ ಕರ್ವ್. ಓಕೆ, ದಿಸ್ ಇಸ್ ದ ರೆಸಿಸ್ಟೆನ್ಸ್ ಡಿಕ್ರೀಸಿಂಗ್ ಕರ್ವ್. ಓಕೆ, ಇಡೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಆರ್ ಟಿ ಡಿ ಅಂತಂದ್ರೆ ಒಂದು ಡಿವೈಸ್ ಬರುತ್ತೆ, ಒಂದು ಇಟ್ ಇಸ್ ಲೈಕ್ ಎ ಸೆನ್ಸರ್, ವಿ ಕಾಲ್ ಇಟ್ ಆಸ್ ಎ ರೆಸಿಸ್ಟೆನ್ಸ್ ಟೆಂಪರೇಚರ್ ಡಿಟೆಕ್ಟರ್ ಅಂತ. ಅದರಲ್ಲೂ ನಿಮಗೆ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಹೇಗೆ ನೆಗೆಟಿವ್ ರೆಸಿಸ್ಟೆನ್ಸ್ ಅಂತ ಅಂದ್ರೆ, ಅದ್ರ ಮೇಲೆ ನೀವು ಟೆಂಪರೇಚರ್ ಕೊಟ್ಟಂಗೆಲ್ಲ, ಅಂದ್ರೆ ಲೈಕ್ ಹೀಟ್ ನ ಕೊಟ್ಟಂಗೆಲ್ಲ ಏನಾಗುತ್ತೆ, ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ ತರ ಇರೋದನ್ನ ನಾವು ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಇದು ಕೂಡ ನಿಮಗೆ ಒನ್ ಟೈಪ್ ಆಫ್ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಬಟ್ ವೆನ್ ಇಟ್ ಇಸ್ ಡಿಕ್ರೀಸಿಂಗ್ ಸ್ಲೋಪ್. ಓಕೆ, ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ನಾವು ತುಂಬಾ ಬ್ಯೂಟಿಫುಲ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್, ಲೈಕ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಯೂಸ್ ಮಾಡಬಹುದು, ಕಾನ್ಸ್ಟೆಂಟ್ ಕರೆಂಟ್ ಗಿವಿಂಗ್ ಸೋರ್ಸಸ್ ಯೂಸ್ ಮಾಡಬಹುದು. ಓಕೆ, ಇಟ್ ಇಸ್ ಎಲ್ಲ ಟ್ರಾನ್ಸಿಸ್ಟರ್ಸ್ ಅಲ್ಲ. ಟ್ರಾನ್ಸಿಸ್ಟರ್ ಅಂದ್ರೆ ಏನಕ್ಕೆ ಎಲ್ಲ ಯೂಸ್ ಮಾಡ್ತೀವಿ? ಸ್ವಿಚ್ ಆಗಿ ಯೂಸ್ ಮಾಡ್ತೀವಿ, ಮತ್ತೆ ಆಂಪ್ಲಿಫೈರ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ಎಲ್ಲೇ ನಮಗೆ ಲೀನಿಯರ್ ಅಪ್ಲಿಕೇಶನ್ಸ್ ಬೇಕು, ನನಗೆ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡ್ದಂಗೆ, ಇವಾಗ ಲೋಡ್ ಸೈಡ್ ನನಗೆ ಏನಪ್ಪಾ, ಲೋಡ್ ಜಾಸ್ತಿ ಆದಂಗೆಲ್ಲ ನನ್ ಕರೆಂಟ್ ಅಷ್ಟೇ ಫೀಡ್ ಆಗಬೇಕು, ಹೆಚ್ಚು ಕಡಿಮೆ ಫೀಡ್ ಆಗಬಾರ್ದು. ಓಕೆ, ಇವಾಗ ರೆಕ್ಟಿಫೈರ್ಸ್ ಅಂತ ತಗೊಂಡಾಗ ಸಮ್ ಎಲೆಕ್ಟ್ರೋಲೈಸಿಸ್ ಪ್ಲಾಂಟ್ಸ್ ಯೂಸ್ ಮಾಡ್ತೀವಿ, ಅಲ್ಯೂಮಿನಿಯಂ ಪ್ಲಾಂಟ್ಸ್ ಯೂಸ್ ಮಾಡ್ತೀವಿ, ರೆಕ್ಟಿಫೈರ್ಸ್, ಹೈ ಪವರ್ ರೆಕ್ಟಿಫೈರ್ಸ್, ಆ ರೆಕ್ಟಿಫೈರ್ಸ್, ಈ ರೆಕ್ಟಿಫೈರ್ಸ್ ಅಂತ. ಅಲ್ಲಿ ಏನ್ ಬೇಕಾಗುತ್ತೆ, ಮೇಜರ್ ಆಗಿ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವುದೇ ತರ ಡಿವೈಸ್ ಇದ್ರು ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಫಂಕ್ಷನ್. ಓಕೆ, ಸೊ ಅದರಲ್ಲಿ ಈ ನೆಗೆಟಿವ್ ರೆಸಿಸ್ಟೆನ್ಸ್ ಸ್ಲೋಪ್ ಏನ್ ನೋಡ್ತಿರಲ್ಲ, ದಿಸ್ ಇಸ್ ದ ನೆಗೆಟಿವ್ ರೆಸಿಸ್ಟೆನ್ಸ್ ರೀಜನ್. ಓಕೆ, ಇದರಲ್ಲಿ ನಮಗೊಂದು ವ್ಯಾಲಿ ಪಾಯಿಂಟ್ ಅಂತ ಕರಿತೀವಿ. ಅಲ್ಲ, ಇದು ವ್ಯಾಲಿ ಪಾಯಿಂಟ್ ಇಸ್ ದ ಬಾಟಮ್ ಒನ್ ಅಂಡ್ ದ ಪೀಕ್ ಪಾಯಿಂಟ್ ಇಸ್ ದ ಅಪ್ಪರ್ ಒನ್. ಓಕೆ, ಅಪ್ಪರ್ ಪಾಯಿಂಟ್, ಈ ಪೀಕ್ ಪಾಯಿಂಟ್ ನಮಗೆ ರೀಚ್ ಆಗಿದೆ, ಆಟೋಮೆಟಿಕ್ ಆಗಿ ನೆಗೆಟಿವ್ ರೆಸಿಸ್ಟೆನ್ಸ್ ರೀಜನ್ ನಾವು ಎಂಟರ್ ಆದಂಗೆ. ಓಕೆ, ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಂಟರ್ ಆದಂಗೆ. ಅಂಡ್ ಇದ್ರಲ್ಲಿ ನೋಡಿ, ಕಲೆಕ್ಟರ್ ಇರಲ್ಲ, ಅದು ವೆರಿ ಇಂಪಾರ್ಟೆಂಟ್. ಕಲೆಕ್ಟರ್ ಇರಲ್ಲ. ನಾವು ಟರ್ಮಿನಲ್ಸ್ ನೋಡಿ ನೀವು ಡಿಫೈನ್ ಮಾಡ್ಬೋದು, ಬಟ್ ಟರ್ಮಿನಲ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದಾಗ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಓಕೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು
note down the terminals. So emitter irutte, base 1 irutte and base 2 irutte. I will give you a list of terminals, ಅದು separate ಆಗಿ list ಕೊಡ್ತೀನಿ ನಾನು. It becomes easy for you guys to identify the terminals. So ಈ no collector ಅಂತ ಯಾಕೆ ಕೊಟ್ಟಿದ್ದೇನೆ ಅಂತ, ಇದರಲ್ಲಿ collector region ಇಲ್ಲ ನೋಡಿ, collector terminal ಇಲ್ಲ. Both are bases. Bases ಅಂದ್ರೆ ಏನ್ ಮೀನಿಂಗ್? ಬೇಸ್ ಎಮಿಟರ್ ಕಲೆಕ್ಟರ್ ಅಂತ ಅಂದ್ರೆ ಬೇಸ್ ಇಸ್ ಎ ವೆರಿ ಲೈಟ್ಲಿ ಡೋಪ್ಡ್ ಟರ್ಮಿನಲ್ ಆರ್ ಅದೊಂದು ಏನಂತಾರೆ ಟೈಪ್ ಆಫ್ ಸೆಮಿ ಕಂಡಕ್ಟರ್. ದಟ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಇಸ್ ವೆರಿ ಲೈಟ್ಲಿ ಡೋಪ್ಡ್. ಓಕೆ, ಬಟ್ ಎಮಿಟರ್ ಅಂತಂದ್ರೆ ಏನ್ ಮಾಡಿರ್ತೀವಿ, ಡೋಪಿಂಗ್ ಜಾಸ್ತಿ ಮಾಡಿರ್ತೀವಿ. ಹೆವಿಲಿ ಡೋಪ್ಡ್ ಟರ್ಮಿನಲ್ ಇಸ್ ಎಮಿಟರ್. ಓಕೆ, ನಾವಿಲ್ಲಿ ಎಮಿಟರ್ ಇಂದ ಬೇಸ್ ಟರ್ಮಿನಲ್ಸ್ ಗೆ ಕನೆಕ್ಷನ್ ಏನು ಕರೆಂಟ್ ನ ಕಂಡಕ್ಟ್ ಮಾಡಿಸ್ತೀವಿ. ಓಕೆ, ದಿಸ್ ಮೇಕ್ಸ್ ಅ ಪಾತ್. ಇಟ್ ಈಸ್ ಲೈಕ್ ಎ ಸ್ವಿಚ್. ನೀವು ಸಿಂಪಲ್ ಆಗಿ ಈ 3 ಟರ್ಮಿನಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಅಂದ್ರೆ ಈ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ಇದು ಒಂದು ಕ್ಲೋಸ್ ಇರುತ್ತೆ ಅನ್ಕೊಳ್ಳಿ, ಇನ್ನೊಂದು ಓಪನ್ ಇರುತ್ತೆ. ಓಕೆ, ಇದರಿಂದ ನೀವು ಎಲ್ಲಾದ್ರೂ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಲೈಕ್ ದಿಸ್ ಇಟ್ ಈಸ್ ಲೈಕ್ ಅ ಸ್ವಿಚ್. ಓಕೆ, ನೀವು ಈ ಕಡೆ ಈ ಸ್ವಿಚ್ ನ ಈ ಕಡೆ ಮೂವ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನಾವು ಆ ಕಡೆ ಸಪ್ಲೈ ವೋಲ್ಟೇಜ್ ಕೊಡ್ಬೇಕು. ಆ ಕಡೆ ಫಾರ್ವರ್ಡ್ ಬಯಾಸ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆ ಕಡೆ ಕ್ಲೋಸ್ ಆಗುತ್ತೆ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ಇಟ್ ಇಸ್. ದಟ್ ಈಸ್ ಅಬೌಟ್ ಯುಜೆಟಿ. ಈಗ ಡಯಾಕ್ ಅಂತ ಬಂದ್ರೆ ಏನು, ದಿಸ್ ಇಸ್ ಅ ಫ್ಯಾಮಿಲಿ ಆಫ್ SCR. ಡಯಾಕ್ ಅಂಡ್ ಟ್ರಯಾಕ್ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಕ್ಕೆ, ವಿತ್ ರೆಸ್ಪೆಕ್ಟ್ ಟು ದ ಪವರ್ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ಸ್. ಪವರ್ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ವೆನ್ ಯು ಗೋ ಫಾರ್ ದ ಪವರ್ ಎಲೆಕ್ಟ್ರಾನಿಕ್ಸ್ ಎಂಟ್ರಿ ಫೀಲ್ಡ್, ಫಸ್ಟ್ ಬರೋದೇ ನಿಮಗೆ SCR, ಕಣ್ಣಿಗೆ ಮುಂದೆ ಕಾಣದೆ SCR, ಅದಾದ್ಮೇಲೆ ಕಾಣದೆ ಡಯಾಕ್ ಅಂಡ್ ಟ್ರಯಾಕ್. ಈ ಡಯಾಕ್ ಅಂಡ್ ಟ್ರಯಾಕ್ ಅಪ್ಲಿಕೇಶನ್ಸ್ ಜಾಸ್ತಿ ಇದೆ. ಏನ್ ಡಯಾಕ್ ಅಂತಂದ್ರೆ, ಇಟ್ ಈಸ್ ಕಾಲ್ಡ್ ಎಸ್ ಅ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಅ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಕಾಲ್ಡ್ ಎ ಡಯಾಕ್. ಓಕೆ, ಈ ಡಯಾಕ್ ಅಂದ್ರೆ ನೋಡಿ, ಟರ್ಮಿನಲ್ಸ್ ನೀವು ಸಿಂಬಲ್ ನೋಡಿದ್ರೆ ಏನ್ ಅರ್ಥ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಟ್ ಇಸ್ ಎ ಟೂ ನಾರ್ಮಲ್ ಡಯೋಡ್ಸ್, ಕರೆಕ್ಟಾ? 2 ನಾರ್ಮಲ್ ಡಯೋಡ್ಸ್ ವೇರ್ ಇಟ್ ಈಸ್ ಆಂಟಿ ಪ್ಯಾರಲಲ್ ಕನೆಕ್ಟೆಡ್. ಆಂಟಿ ಪ್ಯಾರಲಲ್ ಎಂದೇನು, ಆಪೋಸಿಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಓಕೆ, ಆಂಟಿ ಪ್ಯಾರಲಲ್ ಫ್ಯಾಷನ್, ಆಂಟಿ ಪ್ಯಾರಲಲ್ ಅಂತ ಕರಿತೀವಿ. ಈ ಆಂಟಿ ಪ್ಯಾರಲಲ್ ಕನೆಕ್ಟ್ ಆಗಿದೆ ಅಂತಂದ್ರೆ ಡಯೋಡ್ ಏನ್ ಮಾಡುತ್ತೆ, ಈ ಕಡೆನೂ ಸಪ್ಲೈ ಅಂದ್ರೆ ಯಾವ ಸೈಡ್ ನಾವು ಟರ್ಮಿನಲ್ ತೋರಿಸಿ ಆ ಸೈಡ್ ಕರೆಂಟ್ ಪಾಸ್ ಆಗುತ್ತೆ, ಕರೆಕ್ಟಾ? ಅಂದ್ರೆ ಈ MT1 ಇಂದ MT, ಇಲ್ಲಿ ನೋಡಿ ಟರ್ಮಿನಲ್ ಕೂಡ MT1 MT2 ಅಂತಿದೆ. ಲೈಕ್ ಆನೋಡ್ ಕ್ಯಾಥೋಡ್ ಈ ತರ ಎಲ್ಲ ಮೆನ್ಷನ್ ಮಾಡಿಲ್ಲ. ಯಾಕೆ ಅಂತಂದ್ರೆ ದಿಸ್ ಇಸ್ ಎ ಬೈ ಡೈರೆಕ್ಷನಲ್ ಡಿವೈಸ್. ವಾಟ್ ಇಟ್ ಈಸ್ ಎ ಬೈ ಡೈರೆಕ್ಷನಲ್ ಡಿವೈಸ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ 2 ಸೈಡ್ಸ್ ಇಂದ ನಾವು ಒಂದೇ ಡಿವೈಸ್ ನ 2 ಸೈಡ್ ಅಂದ್ರೆ ಫಾರ್ವರ್ಡ್ ಕರೆಂಟ್ಗೂ ಯೂಸ್ ಮಾಡಬಹುದು, ರಿವರ್ಸ್ ಕರೆಂಟ್ಗೂ ಯೂಸ್ ಮಾಡಬಹುದು. ಲೈಕ್ ಎಲ್ಲಿ ಅಪ್ಲಿಕೇಶನ್ಸ್ ಬರುತ್ತೆ, ಮೋಟರ್. ನಾನು ಮೋಟರ್ ಏನ್ ಮಾಡಬೇಕು, ಫಾರ್ವರ್ಡ್ಗೂ ರೊಟೇಟ್ ಮಾಡಬೇಕು, ರಿವರ್ಸ್ಗೂ ರೊಟೇಟ್ ಮಾಡಬೇಕು. ಪ್ರತಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಮೋಟರ್ ಅಂತ ಬಂದ್ರೆ ಫಾರ್ವರ್ಡ್ ರೊಟೇಟ್ ಮಾಡಬೇಕಾಗುತ್ತೆ, ರಿವರ್ಸ್ ಅಲ್ಲೂ ರೊಟೇಟ್ ಮಾಡಬೇಕಾಗುತ್ತೆ. ಆಗ ನಾನು ಫಾರ್ವರ್ಡ್ ಅಂತ ಸಪರೇಟ್ ಡಯೋಡ್ ಮತ್ತೆ ರಿವರ್ಸ್ ಅಂತ ಸಪರೇಟ್ ಡಯೋಡ್ ಎಲ್ಲ ಯೂಸ್ ಮಾಡಲ್ಲ. ಸೊ ಡಯಾಗ್ ಹೋಗ್ಬಿಡ್ತೀನಿ, ನಾನು ಡೈರೆಕ್ಟ್ ಆಗಿ ಡಯಾಗ್ ಹೋಗ್ಬಿಡ್ತೀನಿ. ಬಟ್ ಇದರಲ್ಲಿ ಒಂದು ಡಿಮೆರಿಟ್ ಏನಂತಂದ್ರೆ, ಒಂದೇ ಒಂದು ಡಿಮೆರಿಟ್ ಏನಂತಂದ್ರೆ, ಡಯಾಕ್ ಇಸ್ ಎ ಫ್ಯಾಮಿಲಿ ಆಫ್ SCR. SCR ಅಂದ್ರೆ ಇಲ್ಲಿ ನೋಡಿ ಕೆಳಗಡೆ ಹಾಕಿದ್ದೇನೆ, ಇಲ್ಲಿ ಸಿಂಬಲ್ ನಂಬರ್ 8 ಅಲ್ಲಿ ನೋಡಿ SCR ಸಿಂಬಲ್ ಯಾವ ತರ ಇದೆ. ಇಟ್ ಈಸ್ ಎ ಆನೋಡ್ ಅಂಡ್ ಒನ್ ಸೈಡ್ ಕ್ಯಾಥೋಡ್ ಇದೆ, ಸೇಮ್ ಲೈಕ್ ಅ ಡಯೋಡ್. ಬಟ್ ಇಲ್ಲಿ ಗೇಟ್ ಅಂತ ಒಂದು ಟರ್ಮಿನಲ್ ಕೊಟ್ಟಿದ್ದಾರೆ. ಗೇಟ್ ಅಂದ್ರೆ ಏನು, ನಮ್ ರೈಲ್ವೆ ಗೇಟ್ ಇದ್ದಂಗೆ ಇದು. ರೈಲ್ವೆ ಗೇಟ್ ಏನ್ ಮಾಡುತ್ತೆ, ಟ್ರೈನ್ ಹೋಗ್ಬೇಕಾಯ್ದಾಗ ಯಾರನ್ನ ಅಲೋ ಮಾಡಲ್ಲ. ಬಟ್ ಈ ಗೇಟು ನಮ್ಮ ಕಂಪ್ಯಾರಿಸನ್ ತಗೋಬೇಕಂತ ಅಂದ್ರೆ ಒಂದು ಟ್ಯಾಪ್ ಗೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ವಾಟರ್ ಟ್ಯಾಂಕ್ ಗೆ ಬೆಸ್ಟ್ ಎಕ್ಸಾಂಪಲ್. ಈ ಗೇಟ್ ಟರ್ಮಿನಲ್ ಏನಿದೆ ಅಲ್ಲ, ಇದರಲ್ಲಿ ಗೇಟ್ ಟರ್ಮಿನಲ್ ಕಾಣ್ತಾ ಇಲ್ಲ ನೋಡಿ. ಇದು ಟ್ರಯಾಕ್ ಅಂಡ್ ಡಯಾಕ್ ನಾವು ಎರಡನ್ನೂ ಈ SCR ಇಂದಾನೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಓಕೆ, ಬಟ್ ಹಿಯರ್ ಯು ಆರ್ ನಾಟ್ ಏಬಲ್ ಟು ಸಿ ದ ಗೇಟ್ ಟರ್ಮಿನಲ್. ನಾನು ಇಲ್ಲಿ ಇವಾಗ ಗೇಟ್ ಹಾಕ್ತೀನಿ. ಓಕೆ, ಈ ಎರಡು ಗೇಟ್ ಟರ್ಮಿನಲ್ ಕಾಣ್ತಾ ಇಲ್ಲ ಅಂದ್ರೆ ಏನ್ ಮೀನಿಂಗು, ಕಾಣ್ತಾ ಇಲ್ಲ ಅಂದ್ರೆ ಅಲ್ಲಿ ಟರ್ಮಿನಲ್ ಇಲ್ಲ ಅಂತಲ್ಲ. ಆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟರ್ಮಿನಲ್ ಇದೆ, ಬಟ್ ದೋಸ್ ಬೋತ್ ಆರ್ ಶಾರ್ಟ್ ಸರ್ಕ್ಯೂಟೆಡ್. ಐ ಮೀನ್ ಶಾರ್ಟ್ ಸರ್ಕ್ಯೂಟೆಡ್ ಇನ್ ದ ಸೆನ್ಸ್ ಇಟ್ ಈಸ್ ಎ ಓಪನ್ ಸರ್ಕ್ಯೂಟ್ ಮಾಡಿರ್ತೀವಿ, ವೇರ್ ಕರೆಂಟ್ ಈಸ್ ನೋ ಕರೆಂಟ್ ಈಸ್ ಫ್ಲೋಯಿಂಗ್, IG ಈಸ್ 0. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ. when SCR is anti-parallel connected but both the gates are no current is flowing through the gate terminal, then it is a diac. ಸ್ಟ್ರೈಟ್ ಆಗಿ ನೀವು ಡಿಸೈಡ್ ಮಾಡಬಹುದು, ಕರೆಂಟ್ ಫ್ಲೋ ಆಗ್ತಿಲ್ಲ, ಟರ್ಮಿನಲ್ಸ್ ಈಸ್ ಎ ಡಮ್ಮಿ ಟರ್ಮಿನಲ್. ಇವಾಗ ಕರೆಂಟ್ ಫ್ಲೋ ಆಗಿಲ್ಲ ಅಂದ್ರೆ ಏನ್ ಮೀನಿಂಗ್, ಓಪನ್ ಸರ್ಕ್ಯೂಟ್ ಇದೆ, ಅದನ್ನ ಎಲ್ಲೂ ಕನೆಕ್ಟ್ ಮಾಡಲ್ಲ, ನಾವು ಬಿಟ್ಬಿಡ್ತೀವಿ ಅದನ್ನ ಆಸ್ ಇಟ್ ಈಸ್ ಬಿಟ್ಬಿಡ್ತೀವಿ. ಬಟ್ ಡಿವೈಸ್ ಅಲ್ಲಿ ನಾವು ತೋರ್ಸಲ್ಲ. ಓಕೆ, when we are mentioning a symbol of diac, we won't show this gate terminal because it doesn't have any function. ಬಟ್ ಗೇಟ್ ಇದ್ದಿದ್ರೆ ಏನ್ ಅಡ್ವಾಂಟೇಜ್ ಗೊತ್ತಾ, ಕಂಟ್ರೋಲ್ ಮಾಡಬಹುದು. ಏನ, ಫ್ಲೋ ಆಫ್ ಕರೆಂಟ್ ಅಂತ ಅಂದ್ರೆ ನಥಿಂಗ್ ಬಟ್ ನಾನು ಯಾವಾಗ ಸ್ವಿಚ್ ಆಗ್ಬೇಕು, ಯಾವ ಆಂಗಲ್ ಗೆ ಸ್ವಿಚ್ ಆಗ್ಬೇಕು ಅನ್ನೋದು ನಾನು ಗೇಟ್ ಇಂದ ಡಿಸೈಡ್ ಮಾಡಬಹುದು. ಯಾವ ಆಂಗಲ್ ಅಂತಂದ್ರೆ ಏನ್ ಮೀನಿಂಗ್, ಈಗ ನಾನು ಫಾರ್ ಎಕ್ಸಾಂಪಲ್ ಸೈನ್ ವೇವ್ ಕೊಡ್ತೀನಿ, ಏನೋ ಸೈನ್ ವೇವ್ ಸಪ್ಲೈನ ಇಲ್ಲಿ ಕೊಡ್ತೀನಿ, ಇನ್ಪುಟ್ ಅಲ್ಲಿ ಇಲ್ಲಿ ಇದೆಲ್ಲ ಇದೇ ಸೈನ್ ವೇವ್ ಕೊಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ. ನನಗೆ ಫುಲ್ ವೋಲ್ಟೇಜ್ ಬೇಕಾಗಿಲ್ಲ. ನಾನು ಮೋಟರ್ನ
ಬರೀ 50% ಲೋಡಿಂಗ್ ತಿರ್ಗಿಸ್ಬೇಕು. 50% ಲೋಡಿಂಗ್ ತಿರ್ಗಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಬರೀ ಹಾಫ್ ಸೈಕಲ್ ಮಾತ್ರ ನಾನು ಕಂಡಕ್ಟ್ ಮಾಡ್ಬೇಕು, ಇನ್ನು ಹಾಫ್ ಸೈಕಲ್ ಕಂಡಕ್ಷನ್ ಬೇಕಾಗಿಲ್ಲ. ಆಗ ನಾನು ಮೋಟರ್ನ ಬರೀ 50% ಲೋಡಿಗೆ ಸ್ಪೀಡ್ ಅಪ್ ರೊಟೇಟ್ ಮಾಡ್ಬೋದು. ಲೈಕ್ ಅಂದ್ರೆ ಐ ಆಮ್ ಗಿವಿಂಗ್ ಎ 230 volts ಆಫ್ ಸಪ್ಲೈ, ಬಟ್ ಐ ನೀಡ್ ಟು ಗೆಟ್ ಓನ್ಲಿ 110 volts ಆಫ್ ಎಸಿ ಸಪ್ಲೈ, ಸೊ ದಟ್ ಮೈ ಮೋಟರ್ ರೊಟೇಟ್ಸ್ ಓನ್ಲಿ 50% ಲೋಡ್. ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಆ ತರ ಮಾಡ್ಬೇಕಂತಂದ್ರೆ ನಾನೇನ್ ಮಾಡ್ಬೇಕು ಅದಕ್ಕೆ, ಗೇಟ್ ಟರ್ಮಿನಲ್ಗೆ ಟ್ರಿಗರಿಂಗ್ ಪಲ್ಸ್ ಅಟ್ ಎಕ್ಸಾಕ್ಟ್ಲಿ ಅಟ್ 180 ಡಿಗ್ರಿಗೆ ನಾನು ಟ್ರಿಗರ್ ಮಾಡಬೇಕು. 180 ಡಿಗ್ರಿ ಟ್ರಿಗರ್ ಮಾಡಿದ್ರೆ ಏನಾಗುತ್ತೆ, ಬರೀ ನೆಗೆಟಿವ್ ಹಾಫ್ ಸೈಕಲ್ ಮಾತ್ರ ಬರುತ್ತೆ. ಓಕೆ, ಬರೀ ಪಾಸಿಟಿವ್ ಹಾಫ್ ಸೈಕಲ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು, ಪಾಸಿಟಿವ್ ಹಾಫ್ ಸೈಕಲ್ ಬರ್ಬೇಕಂದ್ರೆ ಎಕ್ಸಾಕ್ಟ್ಲಿ ಅಟ್ 0 ಡಿಗ್ರಿಗೆ ಟ್ರಿಗರ್ ಮಾಡಬೇಕು, ಆದ್ಮೇಲೆ 180 ಡಿಗ್ರಿಗೆ ಆಫ್ ಮಾಡಬೇಕು. that is called a controlled device. But when we speak about this diac, it is a not controlled device, uncontrolled device ಅಂತ ಹೇಳ್ಬೋದು. ಸೇಮ್ ಲೈಕ್ ಡಯೋಡ್ ತರ, ಬಟ್ ಇಟ್ ಇಸ್ ಎ ಆಂಟಿ ಪ್ಯಾರಲ್ ಕನೆಕ್ಷನ್ ಡಿವೈಸ್. ಓಕೆ, ದಟ್ ಈಸ್ ವೈ ನಾವೇನ್ ಮಾಡಿದೀವಿ ನೋಡಿ, ಟರ್ಮಿನಲ್ಸ್ ಕೂಡ ನೇಮಿಂಗ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಇವರಿಬ್ಬರು ಒಂದೇ ಅಣ್ಣ ತಮ್ಮರು ಇದ್ದಂಗೆ. ಓಕೆ, ಸೊ ಲೈಕ್ ಎ ಟ್ವಿನ್ಸ್, ನಾಟ್ ಲೈಕ್ ಅಣ್ಣ ತಮ್ಮ ಕೂಡ ಟ್ವಿನ್ಸ್ ಅಂತ ಕರಿಬಹುದು. ಓಕೆ, ಟ್ವಿನ್ಸ್ ತರ ಇದ್ದಂಗೆ. ಫಾರ್ವರ್ಡ್ ಈ ತರನು ನೀವು ಕಂಡಕ್ಷನ್ ಮಾಡ್ಕೋಬಹುದು, or else you can conduct the current in the reverse bias also. Okay, that is what this diac functions. Okay, idu nodi, it is a bidirectional device and it is a unipolar device and it is only a two terminal device anta karitivi. But we will not speak about the third terminal, which is not shown in the circuit because it is not connected anywhere. Okay, that is why we will not speak about the gate. But when we speak about triac, same like diac, but only gate terminal ಇದೆ ನೋಡಿ, ಬಂದ್ಬಿಡುತ್ತೆ ಗೇಟ್ ತಮ್ಮ ಬಂದ್ಬಿಟ್ಟ ಇಲ್ಲಿ. ಓಕೆ, ಗೇಟ್ ಟರ್ಮಿನಲ್ ಹ್ಯಾಸ್ ಕಮ್. ಓಕೆ, ಇದ್ರಲ್ಲಿ ಗೇಟ್ ಇದೆ ಅಂತಂದ್ರೆ ಏನರ್ಥ, ನಾನೀಗ ಕೊಡೋ ಸಪ್ಲೈ ವೋಲ್ಟೇಜ್ ನ ಕಂಟ್ರೋಲ್ ಮಾಡಬಹುದು. ದಟ್ ಈಸ್ ವೈ ದಿಸ್ ಈಸ್ ಯೂಸ್ಡ್ ಫಾರ್ ಎಸಿ ಫೇಸ್ ಕಂಟ್ರೋಲ್ಡ್ ಡಿವೈಸ್. ನೀವು ಈಗ ನಿಮ್ ಮನೆಯಲ್ಲಿ ಫ್ಯಾನ್ ನ ನೋಡ್ತಾ ಇದೀರ ಅಂತಂದ್ರೆ ಅದಕ್ಕೆ ರೆಗ್ಯುಲೇಟರ್, ಸ್ಮೂತ್ ರೆಗ್ಯುಲೇಟರ್ ಇದೆ, ರೊಟೇಟಬಲ್ ರೆಗ್ಯುಲೇಟರ್ ಇದೆ. ಲೈಕ್ ನಾಟ್ ಲೈಕ್ ಎ ಸ್ವಿಚ್ ತರ ಇರಲ್ಲ, ಟಕ್ 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 ಅಂತ ರೊಟೇಟ್ ಆಗೋದಿರಲ್ಲ, ಬಟ್ ಇಟ್ ವಿಲ್ ಬಿ ಲೈಕ್ ಎ ಸ್ಮೂತ್ ರೊಟೇಟಿಂಗ್. ಓಕೆ, ಆ ತರ ಇದೆ ಅಂತಂದ್ರೆ there we are using triac ಅಂತ meaning. Simple. Okay, there we are using a triac function. Okay, triac and the gate ಇದೆ ಅಂತಂದ್ರೆ now we can give the triggering signal, like I need to conduct at exactly at 30 degree ಅಂತ ಕೊಟ್ರೆ ನಾನು 30 degree ನಿಂದಾನೇ ಪಲ್ಸ್ ಸ್ಟಾರ್ಟ್ ಆಗುತ್ತೆ. ಬಿಫೋರ್ 30 degree it won't conduct, it won't give me the output. That is what a triggering signal ಅಂತ ಕರಿತೀವಿ. ಓಕೆ, ಬಟ್ ಇನ್ನೂ ಒಂದು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ಬೇಕು, ಇದಕ್ಕೆ ಟ್ರಿಗರಿಂಗ್ ಸಿಗ್ನಲ್ ಯಾರು ಕೊಡ್ತಾರೆ, ಇದಕ್ಕೆ ಟ್ರಿಗರಿಂಗ್ ಸಿಗ್ನಲ್ ಯಾರು ಕೊಡ್ತಾರೆ, ಡಯಾಕ್ ಕೊಡ್ತಾನೆ. ಡಯಾಕ್ ಈಸ್ ಯೂಸ್ಡ್ ಫಾರ್ ಎ ಟ್ರಿಗರಿಂಗ್ ಆಫ್ ಟ್ರಯಾಕ್. ಓಕೆ, ಸಿಂಪಲ್. ಓಕೆ, ಡಯಾಕ್ ಟ್ರಯಾಕ್ಗೆ ಮತ್ತೆ ಎಸಿಆರ್ ಗೆ ತುಂಬಾ ರಿಲೇಷನ್ ಇದೆ. ಓಕೆ, ಅಂಡ್ ಈ ಟ್ರಯಾಕ್ ಸಿಂಬಲ್ ನೋಡಿ MT1 MT2 ಇದೆ, ಇದರಲ್ಲೂ MT1 MT2 ಇದೆ, ಬಟ್ ಗೇಟ್ ಟರ್ಮಿನಲ್ ಇದೆ. ದಿಸ್ ಇಸ್ ಆಲ್ಸೋ ಬೈಡೈರೆಕ್ಷನಲ್ ಡಿವೈಸ್. ಓಕೆ, ಅಂಡ್ ಟ್ರಯಾಕ್ ಅನ್ನೋದು ಇಟ್ ಈಸ್ ಎ ಕರೆಂಟ್ ಕಂಟ್ರೋಲ್ ಡಿವೈಸ್. ಯಾಕೆ, ಗೇಟ್ ಟರ್ಮಿನಲ್ ಬಂದ್ಬಿಡ್ತು, ಗೇಟ್ ಬಂತು ಅಂತಂದ್ರೆ ಇಟ್ ಈಸ್ ಎ ಕರೆಂಟ್ ಕಂಟ್ರೋಲ್. ಓಕೆ, gate bantande, it will be like a current control device and it is a 3 terminal device. You guys can directly define by seeing the terminals, it is a 3 terminal device. Okay, and when I speak about a transformer ಅಂತಂದ್ರೆ ಎಷ್ಟು ಟರ್ಮಿನಲ್ ಡಿವೈಸ್ ಅಂತ ಕರೆಯಕ್ ಬರುತ್ತಾ, ಅದು ಇಲ್ಲ, ದಟ್ ಈಸ್ ಅನ್ ಎಕ್ವಿಪ್ಮೆಂಟ್. ಏನದು, ಇಟ್ ಇಸ್ ನಾಟ್ ಎ ಡಿವೈಸ್, ಸ್ಮಾಲ್ ಡಿವೈಸ್ ಅಲ್ಲ ಅದು, ಇಟ್ ಇಸ್ ಅನ್ ಎಕ್ವಿಪ್ಮೆಂಟ್. ಟ್ರಾನ್ಸ್ಫಾರ್ಮರ್ ಇಸ್ ಅನ್ ಎಕ್ವಿಪ್ಮೆಂಟ್. ಟ್ರಾನ್ಸ್ಫಾರ್ಮರ್ ಅಲ್ಲಿ ಮತ್ತೆ ವೇರಿಯಸ್ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಬರುತ್ತೆ, ಬಟ್ ದಟ್ ಈಸ್ ನಾಟ್ ಅವರ್ ಫಂಡಮೆಂಟಲ್ ಕಾನ್ಸೆಪ್ಟ್. ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸಿಂಬಲ್. ಸಿಂಬಲ್ ಅಲ್ಲಿ ಏನ್ ಕಾಣುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ನೋಡ್ಬೇಕು. ಸಿಂಬಲ್ ಅಲ್ಲಿ ಏನ್ ಕಾಣುತ್ತೆ ನೋಡಿ, ಎರಡು ಕೋರ್ ಕಾಣುತ್ತೆ, ಎರಡು ವೈಂಡಿಂಗ್ಸ್ ಕಾಣ್ತಾ ಇದೆ. ಎರಡು ವೈಂಡಿಂಗ್ ಅಂತಂದ್ರೆ ಏನಿದು, ಇಟ್ ಇಸ್ ಲೈಕ್ ಎ ಇಂಡಕ್ಟರ್. ಓಕೆ, ಟೂ ಇಂಡಕ್ಟರ್ಸ್ ಪ್ಲೇಸ್ಡ್ ಆನ್ ಎ ಸೇಮ್ ಕೋರ್, ಪ್ಲೇಸ್ಡ್ ಆನ್ ಎ ಸೇಮ್ ಕೋರ್. ಸೇಮ್ ಕೋರ್ ಅಂದ್ರೆ ಏನ್ ಕೋರ್, ಐರನ್ ಕೋರ್, ನಾಟ್ ಏರ್ ಕೋರ್. ಕೋರ್ ಅಂತಂದ್ರೆ ಏನ್ ಗೊತ್ತಾ, ಕೋರ್ ಅಂತಂದ್ರೆ ಒಂದು ರೆಕ್ಟಾಂಗಲ್ ಅಥವಾ ಒಂದು ಸರ್ಕ್ಯುಲರ್ ಅಂತ ಕರಿಬಹುದು. ಒಂದು ಸರ್ಕಲ್ ಇರ್ಬೋದು, ಒಂದು ರೆಕ್ಟಾಂಗಲ್ ಇರ್ಬೋದು, ದಿಸ್ ಇಸ್ ಕಾಲ್ಡ್ ಎ ಕೋರ್. ಓಕೆ, ಇದು ಏರ್ ಕೋರ್ ಇರ್ಬೋದು, ಇನ್ಸೈಡ್ ಅಲ್ಲಿ ಏನಿರಲ್ಲ, ಏರ್ ಇರ್ಬೋದು. ಏರ್ ಮೇಲೆ ನಾನು ಸುಮ್ನೆ ಈ ತರ ಕಂಡಕ್ಟರ್ ನ ಸುತ್ತಿರ್ತೀನಿ, ಇದು ಪ್ರೈಮರಿ. ಅದ್ರ ಮೇಲೆ ಮತ್ತೆ ಇನ್ನೊಂದು ಕಂಡಕ್ಟರ್ ನ ಸುತ್ತೀನಿ, ದಟ್ ಈಸ್ ಸೆಕೆಂಡರಿ. ಈ ತರ ಸುತ್ತಬಹುದು, ದಟ್ ಈಸ್ ಒನ್ ಕೈಂಡ್ ಆಫ್ ಏರ್ ಕೋರ್ ಇಂಡಕ್ಟರ್ ಅಂತ ಕರಿತೀವಿ, ಆರ್ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ಸ್. ಅಂಡ್ ವೆನ್ ವಿ ಸ್ಪೀಕ್ ಅಬೌಟ್ ಎ iron cored transformers, okay, iron cored, that is there are different types. One is called as a core type. Okay, core type ಅಂತಂದೇನು, ಕೋರ್ ಇರುತ್ತೆ, ಐರನ್ ಕೋರ್ ಇರುತ್ತೆ, ಅದನ್ನ ನಾವು ಸ್ಟೀಲ್ ಲ್ಯಾಮಿನೇಟೆಡ್ ಕೋರ್ಸ್ ಅಂತ ಕರಿತೀವಿ. ಇನ್ ಟೆಕ್ನಿಕಲ್ ಸ್ಪೀಕಿಂಗ್ ವಿ ಕಾಲ್ ಇಟ್ ಆಸ್ ಸ್ಟೀಲ್ ಲ್ಯಾಮಿನೇಟೆಡ್ ಕೋರ್ಸ್. ಲ್ಯಾಮಿನೇಟ್ ಯಾಕೆ ಮಾಡಿರ್ತೀವಿ ಅಂತಂದ್ರೆ ಇನ್ ಆರ್ಡರ್ ಟು ರೆಡ್ಯೂಸ್ ಎಡಿ ಕರೆಂಟ್ ಲಾಸ್. ದಟ್ ಐ ವಿಲ್ ಸ್ಪೀಕ್ ಇಟ್ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟ್ರಾನ್ಸ್ಫಾರ್ಮರ್. ಬಟ್ ಸಿಂಬಲ್ ಬಗ್ಗೆ ಮಾತಾಡಿದಾಗ ನೋಡಿ, ಎರಡು ಇಂಡಕ್ಟರ್ಸ್ ಇದೆ, ಒಂದಿದೇನ್ ಎರಡು ಡ್ಯಾಶ್ ಕೊಟ್ಟಿದೀವಲ್ಲ, ದಿಸ್ ಇಸ್ ಎ ಐರನ್ ಸ್ಟೀಲ್ ಲ್ಯಾಮಿನೇಷನ್ಸ್. ಸ್ಟೀಲ್ ಲ್ಯಾಮಿನೇಷನ್ಸ್ ನಾವು ಎಲ್ಲ ಲ್ಯಾಮಿನೇಷನ್ ಈ ತರ ಲೈನ್ 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 ಹಾಕಿ ತೋರ್ಸಕ್ಕಾಗಲ್ಲ. ವಿ ವಿಲ್ ರೆಪ್ರೆಸೆಂಟ್ ಇಟ್ ಬೈ ಓನ್ಲಿ 2 ಲೈನ್ಸ್. ಓಕೆ,
ಅಂಡ್ ಟ್ರಾನ್ಸ್ಫಾರ್ಮರ್ ಯಾವ ತರ ಡಿವೈಸ್ ಅದು? ಇಟ್ ಈಸ್ ಎ ಕಾನ್ಸ್ಟಂಟ್ ಪವರ್ ಡಿವೈಸ್. ಕಾನ್ಸ್ಟಂಟ್ ಪವರ್ ಡಿವೈಸ್. ಪವರ್ ನಾವು ವೇರಿ ಮಾಡಕ್ ಆಗಲ್ಲ. ಓನ್ಲಿ ಥಿಂಗ್ ವಾಟ್ ವಿ ಕ್ಯಾನ್ ವೇರಿ ಈಸ್ ದ ವೋಲ್ಟೇಜ್. ನೋಡಿ ಇಲ್ಲಿ ಬರ್ತಿದ್ದೀನಿ ನಾನು ಇದನ್ನ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ. ಇಟ್ ಈಸ್ ಎ ಮ್ಯಾಗ್ನೆಟಿಕಲಿ ಐಸೋಲೇಟೆಡ್. ಓಕೆ, ಮ್ಯಾಗ್ನೆಟಿಕಲಿ ಐಸೋಲೇಟೆಡ್. ಬಟ್ ಓಕೆ, ಇಟ್ ಈಸ್ ಮ್ಯಾಗ್ನೆಟಿಕಲಿ ಐಸೋಲೇಟೆಡ್ ಅಂತ ಅನ್ನೋ ಬದಲು ಐ ಕ್ಯಾನ್ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಓಕೆ, ಮ್ಯಾಗ್ನೆಟಿಕಲಿ ಅನ್ನೋದು ಬೇಡ, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಯಾಕೆ ಎಲೆಕ್ಟ್ರಿಕಲಿ ಐಸೋಲೇಟೆಡ್? ಎಲೆಕ್ಟ್ರಿಕಲಿ ಐಸೋಲೇಟೆಡ್ ಯಾಕೆ ಅಂತಂದ್ರೆ ಇಟ್ ಇಸ್ ನಾಟ್ ಎಲೆಕ್ಟ್ರಿಕಲಿ ಕನೆಕ್ಟೆಡ್. ದ ಪ್ರೈಮರಿ ಸೈಡ್, ದಿಸ್ ಈಸ್ ಕಾಲ್ಡ್ ಆಸ್ ಅ ಪ್ರೈಮರಿ. ಓಕೆ, ಪ್ರೈಮರಿ ಸೈಡ್, ದಿಸ್ ಇಸ್ ದ ಸೆಕೆಂಡರಿ ಸೈಡ್. ಓಕೆ, ಐ ಹ್ಯಾವ್ ರಿಟರ್ನ್ ಹಿಯರ್. ಇದು ಸೆಕೆಂಡರಿ ಸೈಡ್ ಅಂತ ಕರಿತೀವಿ. ಇವಾಗ ಪ್ರೈಮರಿ ಸೆಕೆಂಡರಿಗೆ ಎಲೆಕ್ಟ್ರಿಕಲ್ ಆಗಿ ಈ ವೈರ್ಸ್ ಏನಾದ್ರೂ ಕನೆಕ್ಟ್ ಮಾಡಿದೀವ, ಈ ಎರಡು ವೈರ್ಸ್ ಏನ್ ಲೀಡ್ಸ್ ಇದಲ್ಲ, ಒಂದು ವೈಂಡಿಂಗ್ ಅಂತ ಅಂದ್ಮೇಲೆ ಎರಡು ಟರ್ಮಿನಲ್ ಬರುತ್ತೆ ಹೊರಗಡೆ, ಕರೆಕ್ಟಾ? ಸ್ಟಾರ್ಟಿಂಗ್ ಟರ್ಮಿನಲ್ ಮತ್ತೆ ಸೆಕೆಂಡ್ ಟರ್ಮಿನಲ್. ಈ ಎರಡು ಟರ್ಮಿನಲ್ ನಾನು ಪ್ರೈಮರಿಗೆ ಮತ್ತೆ ಸೆಕೆಂಡರಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ರೆ, ಓಕೆ, ಈ ತರ ಕನೆಕ್ಟ್ ಮಾಡಿದೆ, ದಿಸ್ ಬಿಕಮ್ಸ್ ಎಲೆಕ್ಟ್ರಿಕಲ್ ಕನೆಕ್ಟೆಡ್. ಬಟ್ ಹಿಯರ್ ನಾವು ಕೋರ್ ಇಂದ ಕನೆಕ್ಟ್ ಮಾಡಿದೀವಿ, ಕೋರ್ ಮೇಲೆ ಇದನ್ನ ಸುತ್ತಿದೀವಿ. ನೋಡಿ ಇಲ್ಲಿ ಕೋರ್ ಮೇಲೆ ಸುತ್ತಿದೀವಿ ವೈಂಡಿಂಗ್ ನ. ಇದು ಪ್ರೈಮರಿ ಸೈಡ್ ವೈಂಡಿಂಗ್ ಅಂಡ್ ದಿಸ್ ಸೆಕೆಂಡರಿ ಸೈಡ್. ಕೋರ್ ಮೇಲೆ ಸುತ್ತಿದೀವಿ ಅಂದ್ರೆ ಏನ್ ಮೀನಿಂಗು? ಇದು ಮ್ಯಾಗ್ನೆಟಿಕಲಿ ಕನೆಕ್ಟೆಡ್, ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಓಕೆ, ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಅನ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್ ಬಟ್ ಮ್ಯಾಗ್ನೆಟಿಕಲಿ ಕನೆಕ್ಟೆಡ್. ಓಕೆ, ಇದೇನ್ ಮಾಡುತ್ತೆ? ಪ್ರೈಮರಿನಿಂದ ಸೆಕೆಂಡರಿ ಏನ್ ಮಾಡುತ್ತೆ? ವೋಲ್ಟೇಜ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಐದರ್ ಇಟ್ ಸ್ಟೆಪ್ಸ್ ಅಪ್ ದ ವೋಲ್ಟೇಜ್ ಆರ್ ಇಟ್ ಸ್ಟೆಪ್ಸ್ ಡೌನ್ ದ ವೋಲ್ಟೇಜ್. ನಿಮ್ ಮೈಂಡ್ ಅಲ್ಲಿ ಇದನ್ನು ಬರ್ಬೋದು, ಏನಂತ ಹೇಳಿ, ಕರೆಂಟ್ ನ ಹಾಗಾದ್ರೆ ಏನ್ ಮಾಡಲ್ವಾ ಇದು ಅಂತ. ಕರೆಂಟ್ ನ ಸಹ ಅದು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡುತ್ತೆ, ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಟ್ರಾನ್ಸ್ಫಾರ್ಮರ್. ವೋಲ್ಟೇಜ್ ಅಂಡ್ ಕರೆಂಟ್ ಇವೆರಡನ್ನ ವೇರಿ ಮಾಡುತ್ತೆ. ಬಟ್ ಒಂದು 3 ಫಂಡಮೆಂಟಲ್ ಪ್ಯಾರಾಮೀಟರ್ಸ್ ನ ವಿಚ್ ಇಟ್ ಡಸ್ ನಾಟ್ ಟಚ್ ಅಟ್ ಆಲ್. ಯಾವುದು ಅಂತಂದ್ರೆ ಒಂದು ಫ್ರೀಕ್ವೆನ್ಸಿ. ಓಕೆ, ಫ್ರೀಕ್ವೆನ್ಸಿ ನೋಡಿ ಎಫ್ ಅಂತ ಬರ್ತಿದ್ದೀನಿ ಇಲ್ಲಿ. ದ ಮೂರು ಕಾನ್ಸ್ಟಂಟ್ ಟರ್ಮ್ಸ್ ಯಾವ್ದೊಂದೇ? ಫ್ರೀಕ್ವೆನ್ಸಿ, ಪವರ್ ಅಂಡ್ ಇಂಪಿಡೆನ್ಸ್. ಇಂಪಿಡೆನ್ಸ್ ನಾವು ಪದೇ ಪದೇ ಚೇಂಜ್ ಮಾಡಕ್ಕಾಗಲ್ಲ. ಇಂಪಿಡೆನ್ಸ್ ಅಂದ್ರೆ ಏನು? ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂಡ್ ರಿಯಾಕ್ಟನ್ಸಸ್. ರಿಯಾಕ್ಟನ್ಸ್ ಆಫ್ ಇಂಡಕ್ಟರ್ ಅಂಡ್ ರಿಯಾಕ್ಟನ್ಸ್ ಆಫ್ ಎ ಕೆಪಾಸಿಟರ್. ಓಕೆ, ಅದನ್ನ ಎಕ್ಸೆಲ್ ಅಂಡ್ ಎಕ್ಸಿ ಅಂತ ಕರಿತೀವಿ ಅಲ್ವಾ ನಾವು? ಎಕ್ಸೆಲ್ ಅಂಡ್ ಎಕ್ಸ್ ಸಿ ಅಂತ ಕರಿತೀವಿ. ಇದೆರಡು ಏನ್ ಬರುತ್ತಲ್ಲ, ಪ್ಲಸ್ ರೆಸಿಸ್ಟೆನ್ಸ್. ಈ ಮೂರನ್ನ ನಾವು ಕೂಡಿಸಿದ್ರೆ ವಿ ಗೆಟ್ ಎ ಇಂಪಿಡೆನ್ಸ್. ಇಂಪಿಡೆನ್ಸ್ ಅಂದ್ರೆ ಏನಿಲ್ಲ, ಇದೆಲ್ಲ ಒಂದು ಅಪೋಸಿಷನ್, ಒಂದು ಕರೆಂಟ್ ಫ್ಲೋ ನ ಅಪೋಸ್ ಮಾಡುತ್ತೆ. ಬಟ್ ದಿಸ್ ವಿಲ್ ಬಿ ಎ ಫಿಕ್ಸ್ ಫಾರ್ ಒನ್ ಪರ್ಟಿಕ್ಯುಲರ್ ವೈಂಡಿಂಗ್. ನೀವು ಒಂದು ರೆಸಿಸ್ಟರ್ ಕಾಯಿಲ್ ತಗೊಳ್ಳಿ, ಒಂದು ಇಂಡಕ್ಟರ್ ಕೋರ್ ತಗೊಳ್ಳಿ, ಅಂದ್ರೆ ವೈಂಡಿಂಗ್. ಇಂಡಕ್ಟರ್ ಕೋರ್ ಅಂತಂದ್ರೆ ನಥಿಂಗ್ ಬಟ್ ಎ ವೈಂಡಿಂಗ್. ಒಂದು ಇಂಡಕ್ಟಿವ್ ವೈಂಡಿಂಗ್ ತಗೊಳ್ಳಿ, ಅಥವಾ ಕೆಪಾಸಿಟರ್ ಅಂದ್ರೆ ಕೆಪಾಸಿಟರ್ ಯಾವ ತರ ಇರುತ್ತೆ? ಈ ತರ ಎರಡು ಪ್ಲೇಟ್ಸ್ ನ ಸಪರೇಟ್ ಮಾಡಿರ್ತೀವಲ್ಲ, ದಿಸ್ ಇಸ್ ಎ ಕೆಪಾಸಿಟರ್. ಓಕೆ, ಈ ಎರಡು ಪ್ಲೇಟ್ಸ್ ಇಂದ ಸಪರೇಟ್ ಮಾಡಿರೋದನ್ನ ನಾವೇನಂತ ಕರಿತೀವಿ? ಕೆಪಾಸಿಟರ್ ಅಂತ ಕರಿತೀವಿ. ಓಕೆ, ಎರಡು ಪ್ಲೇಟ್ಸ್ ಅಂದ್ರೆ ಏನ್ ಪ್ಲೇಟ್ಸ್ ಇದು? ಪಾಸಿಟಿವ್ ಪ್ಲೇಟ್ ಅಂಡ್ ನೆಗೆಟಿವ್ ಪ್ಲೇಟ್. ಇವೆರಡರಿಂದ ಸಪರೇಟ್ ಮಾಡಿದ್ರೆ ದಟ್ ಈಸ್ ಎ ಕೆಪಾಸಿಟರ್. ಈ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇರಬಹುದು, ದಟ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಸಿ. ಅಂಡ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಇರಬಹುದು, ನಾನು ಇಲ್ಲಿ ಬರಿತೀನಿ, ಅಲ್ಲಿ ಸ್ಪೇಸ್ ಇಲ್ಲ. ಇಂಡಕ್ಟಿವ್ ರಿಯಾಕ್ಟನ್ಸ್ ನ ಎಕ್ಸ್ ಎಲ್ ಅಂತ ಕರಿತೀವಿ, ಬೇರೆ ಆಸ್ ರೆಸಿಸ್ಟೆನ್ಸ್ ನ ನಾವು ಆರ್ ಅಂತ ಕರಿತೀವಿ. ಅದು ಮೂರು ಏನ್ ಮಾಡುತ್ತೆ? ಕರೆಂಟ್ ನ ಹೋಗ್ಬೇಡ ಅಂತ ಅಪೋಸ್ ಮಾಡುತ್ತೆ. ಓಕೆ, ಕರೆಂಟ್ ನ ಹೋಗ್ಬೇಡ ಅಂತ ಅಪೋಸ್ ಮಾಡೋದು ರೆಸಿಸ್ಟೆನ್ಸ್. ಇಂಡಕ್ಟರ್ ಅಂತಂದ್ರೆ ಏನ್ ಮಾಡುತ್ತೆ? ಇದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಸ್ಟೋರ್ ಮಾಡುತ್ತೆ. ಹಾಗಾಗಿ ಇದು ಅಪೋಸ್ ಮಾಡೋದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಕ್ರಿಯೇಟ್ ಆಗದೆ ಬಿಡುತ್ತೆ. ಓಕೆ, ಕ್ರಿಯೇಟ್ ಆಗಕ್ ಬಿಡಲ್ಲ. ವೇರಾಸ್ ಕೆಪಾಸಿಟರ್ ಏನ್ ಮಾಡುತ್ತೆ? ಕೆಪಾಸಿಟರ್ ಎಲೆಕ್ಟ್ರಿಕ್ ಚಾರ್ಜಸ್ ನ ಸ್ಟೋರ್ ಮಾಡುತ್ತೆ, ಅಂದ್ರೆ ಕ್ಯೂ1 ಕ್ಯೂ2 ಅಂತ ಬರೀತೀನಿ. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ನ ಪ್ಲೇಟ್ ಮೇಲೆ ಸ್ಟೋರ್ ಮಾಡುತ್ತೆ. ಸೊ ಅದನ್ನ ಅಪೋಸ್ ಮಾಡುತ್ತೆ ಯಾವುದು? ಕೆಪಾಸಿಟಿವ್ ರಿಯಾಕ್ಟನ್ಸ್. ಇವೆಲ್ಲಾನು ಅಪೋಸಿಂಗ್ ಡಿವೈಸಸ್. ಓಕೆ, ಈ ಅಪೋಸಿಂಗ್ ಥಿಂಗ್ಸ್ ನ ಅವು ಕಾನ್ಸ್ಟೆಂಟ್ ಇರುತ್ತೆ, ಅದು ಟ್ರಾನ್ಸ್ಫಾರ್ಮರ್ ಅಲ್ಲಿ. ಓಕೆ, ದೀಸ್ 3 ಟರ್ಮ್ಸ್ ಆರ್ ಕಾನ್ಸ್ಟೆಂಟ್. ನೆನ್ಪಿಟ್ಕೊಳ್ಳಿ, ದೀಸ್ 3 ಟರ್ಮ್ಸ್ ಆರ್ ಕಾನ್ಸ್ಟೆಂಟ್. ಯಾವುದು? ಒಂದು ಫ್ರೀಕ್ವೆನ್ಸಿ, ಒಂದು ಪವರ್, ಅಂಡ್ ಅನದರ್ ಇಸ್ ಅ ಇಂಪಿಡೆನ್ಸ್. ಅಂಡ್ ಓನ್ಲಿ ವೇರಿಯಬಲ್ ಟರ್ಮ್ ಇಸ್ ಎ ವೋಲ್ಟೇಜ್. ಓಕೆ, ಅಂಡ್ ಇಟ್ ವರ್ಕ್ಸ್ ಆನ್ ದ ಫಂಕ್ಷನ್ ಕಾಲ್ಡ್ ಮ್ಯೂಚುವಲ್ ಇಂಡಕ್ಷನ್. ಇದರಲ್ಲಿ ಮ್ಯೂಚುವಲ್ ಇಂಡಕ್ಷನ್ ಒಂದೇ ಇರುತ್ತಾ? ಸೆಲ್ಫ್ ಇಂಡಕ್ಷನ್ ಇರುತ್ತಾ? ಇಲ್ವಾ? ಸೆಲ್ಫ್ ಇಂಡಕ್ಷನ್, ಮ್ಯೂಚುವಲ್ ಇಂಡಕ್ಷನ್ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಈ ಪ್ರೈಮರಿ ವೈಂಡಿಂಗ್ ಅಲ್ಲಿ ನಾವು ಸಪ್ಲೈ ಕೊಟ್ಟಾಗ ಏನಾಗುತ್ತೆ? ಇಂಡಕ್ಟರ್ ಏನ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ರಿಯೇಟ್ ಮಾಡುತ್ತೆ ಫಸ್ಟ್, ಕರೆಕ್ಟಾ? ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ರಿಯೇಟ್ ಮಾಡುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ರಿಯೇಟ್ ಮಾಡಿದ್ಮೇಲೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಮತ್ತೆ ಅದೇ ವೈಂಡಿಂಗಿಗೆ, ಅಂದ್ರೆ ಇದೇ ವೈಂಡಿಂಗಿಗೆ ಟಚ್ ಆಗಿ ಅಲ್ಲೇ ಮತ್ತೆ ವೋಲ್ಟೇಜ್ ಜನರೇಟ್ ಮಾಡುತ್ತೆ. ಆ ವೋಲ್ಟೇಜ್ ನಾವು ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ಕಾಲ್ಡ್ ಸೆಲ್ಫ್ ಇಂಡ್ಯೂಸ್ಡ್ ಇ ಎಂ ಎಫ್. ಯಾವಾಗ ನಮ್ಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಐರನ್ ಕೋರ್ ಟಚ್ ಆಗಿರುತ್ತೆ, ಅಂದ್ರೆ ಇಲ್ಲಿ ನೋಡಿ, ಇದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿಂದ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ರಿಯೇಟ್ ಆಗುತ್ತಾ? ನಾನು ಇಲ್ಲಿ ಸ್ವಲ್ಪ ಎರೈಸ್ ಮಾಡ್ತೀನಿ. ಓಕೆ, ಈ ತರ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ರಿಯೇಟ್ ಮಾಡುತ್ತೆ.
ಓಕೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಈ ಕಡೆ ಲಿಂಕ್ ಆಗುತ್ತೆ, ಈ ಕಡೆ ಲೆಫ್ಟ್ ರೈಟ್ ಹ್ಯಾಂಡ್ ಸೈಡ್ ಲಿಂಕ್ ಆಗುತ್ತೆ. ಲಿಂಕ್ ಆದಾಗ ಅದರಲ್ಲಿ ವೋಲ್ಟೇಜ್ ಜನರೇಟ್ ಆದ್ರೆ ಅಂದ್ರೆ ಸೆಕೆಂಡ್ ವೈಂಡಿಂಗ್ ಅಲ್ಲಿ ವೋಲ್ಟೇಜ್ ಜನರೇಟ್ ಆದ್ರೆ ಅದನ್ನ ನಾವು ಮ್ಯೂಚುವಲ್ ಇಂಡ್ಯೂಸ್ಡ್ ಅಂತ ಕರಿತೀವಿ. ಅಂದ್ರೆ ಲೈಕ್ ಮ್ಯೂಚುವಲ್ ಫ್ರೆಂಡ್ ಅಂದ್ರೆ ಏನು ಫೇಸ್ಬುಕ್ ಅಲ್ಲಿ ಇವಾಗ ನನಗೆ ಡೈರೆಕ್ಟ್ ಫ್ರೆಂಡ್ ನೀವು, ಓಕೆ, ನಿಮ್ ಫ್ರೆಂಡ್ಸ್ ಆರ್ ಮ್ಯೂಚುವಲ್ ಫ್ರೆಂಡ್ಸ್ ಆಫ್ ಮೈನ್. ಅಂದ್ರೆ ಅವ್ರು ನಾನು ಡೈರೆಕ್ಟ್ ನೋಡೇ ಇರಲ್ಲ. ಅಂದ್ರೆ ಡೈರೆಕ್ಟ್ ಎಲೆಕ್ಟ್ರಿಕಲ್ ಯಾರು ಕನೆಕ್ಟೆಡ್ ಇಲ್ಲ, ಇಲ್ಲಿ ಮ್ಯಾಗ್ನೆಟಿಕಲ್ ಫೀಲ್ಡ್ ಇಂದಾನೆ ಲಿಂಕ್ ಆಗ್ತಾ ಇದೆ. ದಟ್ ಇಸ್ ಕಾಲ್ಡ್ ಎಸ್ ಮ್ಯೂಚುವಲ್ ಇಂಡಕ್ಷನ್. ಓಕೆ, ಲೈಕ್ ಎ ಮ್ಯೂಚುವಲ್ ಫ್ರೆಂಡ್ ತರ ಇವ್ರಿಂದ ಇವ್ರಿಗೆ ಸಪ್ಲೈ ಹೋಗುತ್ತೆ. ಬಟ್ ಆಕ್ಚುಯಲ್ ಫ್ರೆಂಡ್ ಯಾರು? ಕೋರ್ ಇಸ್ ಆಕ್ಚುಯಲ್ ಫ್ರೆಂಡ್ ಫಾರ್ ಪ್ರೈಮರಿ ವೈಂಡಿಂಗ್. ಓಕೆ, ಅವರಿಂದ ಇವ್ರಿಗೆ ಸೆಕೆಂಡರಿ ವೈಂಡಿಂಗ್ಗೆ ಏನ್ ಪಾಸ್ ಆಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಹೋಗುತ್ತೆ, ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ದಟ್ ಈಸ್ ಹೌ ವಿ ಆರ್ ಟ್ರಾನ್ಸ್ಫರಿಂಗ್ ಎ ವೋಲ್ಟೇಜ್ ಫ್ರಮ್ ಪ್ರೈಮರಿ ಟು ದ ಸೆಕೆಂಡರಿ ಸೈಡ್. ಅಂಡ್ IGBT ಅಂತಂದ್ರೆ ಏನು? ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ದ ಸಿಂಬಲ್ ಲುಕ್ಸ್ ಲೈಕ್ ದಿಸ್. ಒಂದು ಗೇಟ್ ಟರ್ಮಿನಲ್ ಇರುತ್ತೆ. ಇನ್ಸುಲೇಟೆಡ್ ಅಂತ ಏನು? ಇಲ್ಲಿ ನೋಡಿ, ಮಿಡಿಲ್ ಅಲ್ಲಿ ಇನ್ಸುಲೇಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಗ್ಯಾಪ್ ಏನ್ ನೋಡ್ತಾ ಇದ್ರೆ ಅದು ಇನ್ಸುಲೇಟೆಡ್ ಅಂದ್ರೆ ಏನು? ಇನ್ಸುಲೇಟ್ ಮಾಡಿರ್ಬೇಕು ನಾವು. ಅಂದ್ರೆ ಆ ಕಡೆನಿಂದ ಆ ಕಡೆಗೆ ಹೋಗದೆ ತಡಿಬೇಕು. ಯಾವಾಗ? ಅದಕ್ಕೊಂದು ಸ್ಟ್ರೆಂತ್ ಇರುತ್ತೆ, ಅದನ್ನ ಬ್ರೇಕ್ ಮಾಡಿ ಕಳಿಸ್ಬೇಕು ನಾವು. ಓಕೆ, ದಟ್ ಈಸ್ ಕಾಲ್ಡ್ ಅಸ್ ಇನ್ಸುಲೇಟೆಡ್. ಓಕೆ, ಇದು ಇನ್ಸುಲೇಷನ್ ಯಾವ್ದ್ರಿಂದ ಮಾಡಿರ್ತೀವಿ? ಸಿಲಿಕಾನ್ ಡೈಆಕ್ಸೈಡ್ ಇಂದ ಮಾಡಿರ್ತೀವಿ. ಇಲ್ಲಿ ಬರ್ದಿದೆ ನೋಡಿ, SiO2, ಸಿಲಿಕಾನ್ ಡೈಆಕ್ಸೈಡ್ ಇಂದ ನಾವು ಇನ್ಸುಲೇಟ್ ಮಾಡಿರ್ತೀವಿ. ಒಂದು ಗೇಟ್ ಟರ್ಮಿನಲ್, ಒಂದು ಕಲೆಕ್ಟರ್, ಇನ್ನೊಂದು ಎಮಿಟರ್. ಈ 3 ರೀಜನ್ ನಿಮಗೆ ಕಾಣ್ತು ಅಂತ ಅಂದ್ರೆ ದಟ್ ಈಸ್ IGBT. ಓಕೆ, ಇಟ್ ಇಸ್ ಕಾಲ್ಡ್ as IGBT. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ವಿ ಯೂಸ್ ಇಟ್ ಫಾರ್ ಫ್ರೀಕ್ವೆನ್ಸೀಸ್ ಲೆಸ್ ದೆನ್ 1 ಕಿಲೋಹರ್ಟ್ಸ್. ಓಕೆ, ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ, ಸ್ವಲ್ಪ ಸ್ಪೀಡ್ ಜಾಸ್ತಿ ಅನ್ನೋದ್ರೆ ಟಕ 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 ಸ್ವಿಚ್ ಆಗ್ಬಿಡುತ್ತೆ. ಡಯೋಡ್ ಅಷ್ಟು ಸ್ಪೀಡ್ ಸ್ವಿಚ್ ಆಗಕ್ಕಾಗಲ್ಲ. ಡಯೋಡ್ ಒಂಥರ ಸ್ವಲ್ಪ ಸ್ಲೋ ಆಪರೇಟಿಂಗ್ ಡಿವೈಸ್. ಓಕೆ, ವಿ ಕ್ಯಾನ್ ಯೂಸ್ ಇಟ್ ಫಾರ್ ಪವರ್ ಫ್ರೀಕ್ವೆನ್ಸೀಸ್ ಯೂಸ್ ಮಾಡ್ಬೋದು ನಾವು ಡಯೋಡ್ನ. ವೇರ್ ಆಸ್ ವೆನ್ ವಿ ಸ್ಪೀಕ್ ಅಬೌಟ್ IGBTs, ಇದ್ರದ್ದು ಫ್ರೀಕ್ವೆನ್ಸಿ ಎಲ್ಲ ತುಂಬಾ ಜಾಸ್ತಿ, ಟಕ 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 ಅಂತ ಸ್ವಿಚ್ ಆಗುತ್ತೆ. ಓಕೆ, ಈ IGBT ಏನಕ್ಕೆಲ್ಲ ಯೂಸ್ ಮಾಡ್ತೀವಿ ನೋಡಿ. IGBT ನಾವು ಇಟ್ ಈಸ್ ಕಾಲ್ಡ್ ಆಸ್ ಎ ಕಾಂಬಿನೇಷನ್ ಆಫ್ BJT ಅಂಡ್ MOSFET. ಓಕೆ, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಮತ್ತೆ MOSFET ಎರಡರನ್ನು ಮಿಕ್ಸ್ ಮಾಡ್ಬಿಟ್ರೆ ನಮ್ಗೆ IGBT ಬಂದ್ಬಿಡ್ತಾನೆ. ಓಕೆ, ಅದರದ್ದು ಫಂಡಮೆಂಟಲ್ಸ್ ವಿಲ್ ನಾಟ್ ಡಿಸ್ಕಸ್ ನಾವು, ವಿ ವಿಲ್ ಡಿಸ್ಕಸ್. ಯು ಗೈಸ್ ಆರ್ ಹ್ಯಾವಿಂಗ್ BJT ಅನ್ನೋ ಸಪರೇಟ್ ಟಾಪಿಕ್ ಇದೆ, ಅಂಡ್ MOSFET ಇಸ್ ಜಸ್ಟ್ ಫಾರ್ ನೋಯಿಂಗ್ ಪರ್ಪಸ್. ಇಟ್ ಈಸ್ ಎ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್. ಓಕೆ, ಅದು ವೋಲ್ಟೇಜ್ ಕಂಟ್ರೋಲ್ಡ್ ಅಂತ ಅಂದ್ಮೇಲೆ ದಿಸ್ IGBT ಇಸ್ ಆಲ್ಸೋ ಎ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್. ಓಕೆ, ಸಿಂಪಲ್. ಅಂಡ್ SCR ಅಂತಂದ್ರೆ ಏನು? ಇಟ್ ಇಸ್ ಎ ಸಿಲಿಕಾನ್ ಕಂಟ್ರೋಲ್ಡ್ ರೆಕ್ಟಿಫೈಯರ್. ಇದ್ರ ಸಿಂಬಲ್ ಈ ತರ ಇರುತ್ತೆ. ಒನ್ ಈಸ್ ಆನೋಡ್, ಅಂದ್ರೆ ಎಲ್ಲಿ ಈ ತರ ಲೀಡ್ ಇರುತ್ತೆ ದಟ್ ಈಸ್ ಆನೋಡ್, ಅಂಡ್ ವೇರ್ ಲೈಕ್ ದಿಸ್ ಇಟ್ ಇಸ್ ದೇರ್ ದಟ್ ಈಸ್ ಕ್ಯಾಥೋಡ್, ಬಟ್ ವಿತ್ ಎ ಗೇಟ್ ಟರ್ಮಿನಲ್ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಅಟ್ ದ ಕ್ಯಾಥೋಡ್ ಸೈಡ್, ನಾಟ್ ಅಟ್ ದ ಆನೋಡ್ ಸೈಡ್. ನೀವು ಆನೋಡ್ ಸೈಡ್ ಏನಾದ್ರು ಕನೆಕ್ಟ್ ಮಾಡಿದ್ರಂದ್ರೆ ದಟ್ ಈಸ್ ರಾಂಗ್. ಅಂದ್ರೆ ಡಿಸ್ಪ್ಲೇ ನಲ್ಲಿ ನೀವು ಸಿಂಬಲ್ ನ ರೆಪ್ರೆಸೆಂಟ್ ಮಾಡಬೇಕಾಯ್ತು, ಗೇಟ್ ಯಾವಾಗ್ಲೂ ಕ್ಯಾಥೋಡ್ ಸೈಡ್ ಇರುತ್ತೆ, ಇಟ್ ವೋಂಟ್ ಬಿ ಅಟ್ ದ ಆನೋಡ್ ಸೈಡ್. ಓಕೆ, SCR ಏನಕ್ಕೆ ಯೂಸ್ ಮಾಡ್ತೀವಿ? SCR ಯೂಸ್ ಮಾಡೋದು ಸ್ವಿಚಿಂಗ್ ಫ್ಯಾಕ್ಟರ್ಗೆ ಯೂಸ್ ಮಾಡ್ತೀವಿ. ಸ್ವಿಚಿಂಗ್ ರೆಕ್ಟಿಫೈಯರ್ಸ್ ಅಲ್ಲಿ ಹೈ ಪವರ್ ಡಿವೈಸಸ್ ಏನಾದ್ರು ನಾನು ವರ್ಕೌಟ್ ಮಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡಿಸ್ಬೇಕು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಸ್ವಿಚಿಂಗ್ ಯೂಸ್ ಮಾಡ್ಬೋದು, ಅಂದ್ರೆ ಕಂಟ್ರೋಲ್ ಯೂಸ್ ಮಾಡ್ಬೋದು. ಕರೆಕ್ಟಾ? ಇವಾಗ ಗೇಟ್ ಇದೆ, ನಾನು ಇದನ್ನ ಇನ್ಪುಟ್ ವೋಲ್ಟೇಜ್ ನ ಕಂಟ್ರೋಲ್ ಮಾಡ್ಬೋದು. ಬಟ್ SCR ಅಲ್ಲಿ ಒಂದು ಡಿಮೆರಿಟ್ ಇದೆ. ಏನಂತಂದ್ರೆ ಒಂದ್ಸಲ ಸ್ವಿಚ್ ಆನ್ ಆದ್ರೆ ಸ್ವಿಚ್ ಆಫ್ ಮಾಡಕ್ಕೆ ಬೇರೆ ಮೆಥಡ್ ಯೂಸ್ ಮಾಡ್ಬೇಕು. ಬಟ್ ಸ್ವಿಚ್ ಆಫ್ ಮಾಡಕ್ಕೆ ನ್ಯಾಚುರಲ್ ಲೈನ್ ಕಾಂಬಿಟೇಷನ್ ಮೆಥಡ್ ಅಂತ ಹೇಳ್ತೀವಿ. ಬಟ್ ಲೈನ್ ಕಾಂಬಿಟೇಷನ್ ಮೆಥಡ್ ಅಂತಂದ್ರೆ ಏನ್ ಮೀನಿಂಗ್? ನಮ್ಗೆ AC ಸಪ್ಲೈ ಏನ್ ಕೊಡ್ತೀವಲ್ವಾ, AC ಸಪ್ಲೈ ಕೊಡ್ತೀವಲ್ಲ, ಈ 0 ಯಾವಾಗ ರೀಚ್ ಆಗುತ್ತೆ ಅದನ್ನ ಡಿಟೆಕ್ಟ್ ಮಾಡಿ ಅವಾಗೆ ನಾವು ಆಫ್ ಮಾಡ್ತೀವಿ. ಓಕೆ, ಯಾಕೆ ಅವಾಗೆ ಆಫ್ ಮಾಡ್ತೀವಿ ಅಂತಂದ್ರೆ ಆಗ ನಮ್ಗೆ ಕರೆಂಟ್ ವೋಲ್ಟೇಜ್ 0 ಇರುತ್ತೆ. ಓಕೆ, ಅವಾಗ ಕರೆಂಟ್ ವೋಲ್ಟೇಜ್ 0 ಇರುತ್ತೆ. ಅದನ್ನ ಡಿಟೆಕ್ಟರ್ ಹಾಕಿರ್ತೀವಿ, ಏನು ಕಂಪ್ಯಾರೇಟರ್ ಅಂತ ಹೇಳಿ ಡಿಟೆಕ್ಟರ್ ಹಾಕಿ ಡಿಟೆಕ್ಟ್ ಮಾಡಿ ಅದೇ ಪರ್ಟಿಕ್ಯುಲರ್ ಪಾಯಿಂಟ್ ನ ಡಿಟೆಕ್ಟ್ ಮಾಡಿ ಅವಾಗ ನಾವು ಟಕ್ ಅಂತ ಆಫ್ ಮಾಡ್ತೀವಿ. ಓಕೆ, ದಟ್ ಆಟೋಮೆಟಿಕಲಿ ಸ್ವಿಚಸ್ ಆಫ್. ಓಕೆ, ಆಟೋಮೆಟಿಕ್ ಆಗಿ ಸ್ವಿಚಸ್ ಆಫ್ ಆಗುತ್ತೆ. ನಾವು ಅವಾಗ ಕಮಾಂಡ್ ನ ಇನಿಷಿಯೇಟ್ ಮಾಡಬೇಕು. ಓಕೆ, ದಟ್ ಈಸ್ ಒನ್ ಆಫ್ ದಿ SCR's ಮೇಜರ್ ಡಿಮೆರಿಟ್ ಅಂತ ಹೇಳ್ಬೋದು. ಓಕೆ, ಬಟ್ ವಿ ನೀಡ್ ಟು ಸ್ವಿಚ್ ಇಟ್ ಆಫ್ ಇನ್ ದ ಸಪರೇಟ್ ಕೇಸಸ್ ಅಲ್ಲಿ. ನಾವು ಸ್ವಿಚ್ ಆಫ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಆಗ ನಾವು ಆನೋಡ್ ಕ್ಯಾಥೋಡ್ಗೆ ಸಪರೇಟ್ ಆಗಿ ವೋಲ್ಟೇಜ್ ಕೊಟ್ಟು, ರಿವರ್ಸ್ ವೋಲ್ಟೇಜ್ ಕೊಟ್ಟು ಆಫ್ ಮಾಡ್ಬೇಕು ಅದನ್ನ. ಅದು ಒಂದು ಫೋರ್ಸ್ಡ್ ಕಾಂಪಿಟೇಷನ್ ಅಂತ ಕರಿತೀವಿ. ಫೋರ್ಸ್ಫುಲ್ ಆಗಿ ಆಫ್ ಮಾಡ್ಬೇಕು ಅದನ್ನ, ಇಲ್ಲ ಅಂತಂದ್ರೆ ಆಫ್ ಆಗಲ್ಲ. ಬಟ್ ಇದಕ್ಕೆ ತುಂಬಾ ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಇದನ್ನ ನಾವು ತುಂಬಾ ಹೈ ಪವರ್ ಅಲ್ಲಿ ಯೂಸ್ ಮಾಡ್ಬೋದು. ಹೈ ಪವರ್ ಅಪ್ಲಿಕೇಶನ್ಸ್ಗೆ ಕೆಪಾಸಿಟಿ SCR ಗೆ ಜಾಸ್ತಿ ಇದೆ. ಓಕೆ, ರಿಮೆಂಬರ್ ಇಟ್, SCR ಇಸ್ ಯೂಸ್ ಫಾರ್ ಹೈ ಪವರ್ ಅಪ್ಲಿಕೇಶನ್ಸ್. ಇದರಲ್ಲಿ ಒಂದು ಫ್ಯಾಕ್ಟರ್ ಬರುತ್ತೆ ಏನಂತಂದ್ರೆ ಲ್ಯಾಚಿಂಗ್ ಕರೆಂಟ್ ಅಂಡ್ ಹೋಲ್ಡಿಂಗ್ ಕರೆಂಟ್ ಅಂತ ಕರಿತೀವಿ. ಹೋಲ್ಡಿಂಗ್ ಕರೆಂಟ್ ಅಂಡ್ ಲ್ಯಾಚಿಂಗ್ ಕರೆಂಟ್. ಹೋಲ್ಡಿಂಗ್ ಅಂತ ಅಂದ್ರೆ ಏನು? ಹೋಲ್ಡ್ ಮಾಡಬೇಕು. ಲ್ಯಾಚಿಂಗ್ ಅಂದೇನು? ಲಾಕ್ ಮಾಡಬೇಕು. ಲ್ಯಾಚ್ ಮೀನ್ಸ್ ದ ಫಂಕ್ಷನ್, ದ ನೇಮ್ ಆಫ್ ದ ಲ್ಯಾಚ್ ಈಸ್
ನಥಿಂಗ್ ಬಟ್ ಲಾಕ್ ಅಂತ. ಲಾಕ್ ಮಾಡ್ಬೇಕು. ಯಾವಾಗ ಲಾಕ್ ಮಾಡ್ಬೇಕು ನಾನು? ಆನ್ ಆಯ್ತು ಇಮಿಡಿಯೇಟ್ ಆಗಿ ಲಾಕ್ ಮಾಡ್ಬೇಕು, ಮತ್ತೆ ಆಫ್ ಆಗ್ಬಾರ್ದು. ಯಾಕೆ ಅಂತಂದ್ರೆ SCR ಅಲ್ಲಿ ಏನಂತ ಹೇಳಿದೀನಿ ನಾನು, ಒಂದ್ಸಲ ಗೇಟ್ ಇಂದ ನಾವು ಆನ್ ಮಾಡಿದೀವಿ ಅಂತಂದ್ರೆ, ಇಲ್ಲೇನು ಕೆಳಗಡೆ ಇದೆ ಅಲ್ಲ, ಈ ಗೇಟ್ ಇಂದ ನಾವು ಆನ್ ಮಾಡಿದೀವಿ ಅಂತಂದ್ರೆ ನಾವು ಅದನ್ನ ಲ್ಯಾಚ್ ಮಾಡ್ಬೇಕು, ಅಂದ್ರೆ ಲಾಕ್ ಮಾಡ್ಬೇಕು. ಆಫ್ ಆಗದೆ ಲಾಕ್ ಮಾಡ್ಬೇಕಾಗುತ್ತೆ. ಓಕೆ, ಆಫ್ ಆಗದೆ ಲಾಕ್ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಲ್ಯಾಚಿಂಗ್ ಕರೆಂಟ್ ಅಂತ ಕರಿತೀವಿ, IL ಅಂತ ಕರಿತೀವಿ. ಓಕೆ, ಅಂಡ್ ಹೋಲ್ಡಿಂಗ್ ಕರೆಂಟ್ ಅಂದ್ರೆ ಏನಂತಂದ್ರೆ, ಹೋಲ್ಡಿಂಗ್ ಕರೆಂಟ್ ಅಂತಂದ್ರೆ ಆಫ್ ಆಗ್ಬೇಕು ಅಂತಂದ್ರೆ ಆ ಕರೆಂಟ್ ಎಷ್ಟು ಕಡಿಮೆ ಆಗ್ಬೇಕು, ಅಟ್ ವಾಟ್ ಲೆವೆಲ್ ಆಫ್ ಕರೆಂಟ್ ದ SCR ವಿಲ್ ಟರ್ನ್ ಆಫ್ ಅನ್ನೋದು ಹೋಲ್ಡಿಂಗ್ ಕರೆಂಟ್. ಆ ಕರೆಂಟ್ ಲೆವೆಲ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೋಲ್ಡಿಂಗ್ ಕರೆಂಟ್ ನ ಎಷ್ಟು ಮಿಲಿ ಆಂಪ್ಸ್, ಒಂದು 5 ಮಿಲಿ ಆಂಪ್ಸ್ ಅಂತ ಹೇಳ್ತೀನಿ. ಹೋಲ್ಡಿಂಗ್ ಕರೆಂಟ್ ಆಫ್ ಮೈ SCR is 5 ಮಿಲಿ ಆಂಪೇರ್ಸ್. ಓಕೆ, 5 ಮಿಲಿ ಆಂಪೇರ್ಸ್ ಅಂತ ಅಂದ್ರೆ ಬಿಲೋ ಲೋವರ್ ದೆನ್ 5 ಮಿಲಿ ಆಂಪ್ಸ್ ನಂದು SCR ಆಫ್ ಆಗುತ್ತೆ ಅಂತ ಮೀನಿಂಗ್. ದಟ್ ಈಸ್ ಹೋಲ್ಡಿಂಗ್ ಕರೆಂಟ್. ವೆರಾಸ್ ಲ್ಯಾಚಿಂಗ್ ಕರೆಂಟ್ ಅಂತ ಅಂದ್ರೆ ಏನ್ ಮೀನಿಂಗ್? ಲ್ಯಾಚಿಂಗ್ ಕರೆಂಟ್ ಅಂತ ಅಂದ್ರೆ ಆನ್ ಆಗಿದ್ದಾದ್ಮೇಲೆ ಮಿನಿಮಮ್ ಕರೆಂಟ್ ಎಷ್ಟು ಬೇಕು ನನಗೆ ಲ್ಯಾಚ್ ಮಾಡೋದಕ್ಕೆ, ದಟ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ ದ ಹೋಲ್ಡಿಂಗ್ ಕರೆಂಟ್, ಲೈಕ್ 7 ಮಿಲಿ ಆಂಪ್ಸ್ ಅಂತ ಹಾಕ್ತೀನಿ. ಓಕೆ, 7 ಮಿಲಿ ಆಂಪ್ಸ್. 7 ಮಿಲಿ ಆಂಪ್ಸ್ ಬಂತು ಅಂತಂದ್ರೆ ಲಾಕ್ ಆಗ್ಬಿಡುತ್ತೆ, ಮತ್ತೆ ಆಫ್ ಆಗಿ ಬಿಡಲ್ಲ ಅದು. ಓಕೆ, ಬಟ್ ಹೋಲ್ಡಿಂಗ್ ಕರೆಂಟ್ ಲೆವೆಲ್ಗಿಂತ ಕಡಿಮೆ ಬಂದಾಗ ಮಾತ್ರನೇ ನಮಗೆ SCR ಆಫ್ ಆಗುತ್ತೆ. ದಿಸ್ ಟೂ ಫಂಡಮೆಂಟಲ್ಸ್ ನೆನ್ಪಿಟ್ಕೋಬೇಕು. ಯಾಕಂದ್ರೆ SCR ಡಿವೈಸ್ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಜಾಸ್ತಿ ಏನು ಕಲಿಯಕ್ಕಾಗಲ್ಲ, ಬಟ್ ಲ್ಯಾಚಿಂಗ್ ಅಂಡ್ ಹೋಲ್ಡಿಂಗ್ ಕರೆಂಟ್ ವ್ಯಾಲ್ಯೂಸ್ ನ ಡಿಫೈನ್ ಮಾಡಿನೇ ಅದನ್ನ ಆನ್ ಅಂಡ್ ಆಫ್ ಮಾಡ್ಬೇಕಾಗುತ್ತೆ. ಓಕೆ, ಅಂಡ್ ಇದನ್ನ ನಾವೇನಂತ ಕರಿತೀವಿ? ಇಟ್ ಈಸ್ ಎ ಅನ್ಕಂಟ್ರೋಲ್ಡ್ ಡಯೋಡ್, ಅನ್ಕಂಟ್ರೋಲ್ಡ್ ಡಿವೈಸ್ ಅಂತ ಕರಿತೀವಿ ನೋಡಿ. ಇಟ್ ಈಸ್ ಕಾಲ್ಡ್ ಎಸ್ ಅನ್ಕಂಟ್ರೋಲ್ಡ್ ಡಿವೈಸ್. ಯಾಕೆ ಅಂತಂದ್ರೆ ಒನ್ಸ್ ಗೇಟ್ ಇಂದ ನಾವು ಆನ್ ಮಾಡಿದಾದ್ಮೇಲೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಎ ಅನ್ಕಂಟ್ರೋಲ್ಡ್. ಹಾಗಂತೇಳಿ ನಾವು ಅನ್ಕಂಟ್ರೋಲ್ಡ್ ಅಂತ ಅಂದ್ರೆ ನಥಿಂಗ್ ಬಟ್ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಲ್ಲ, ವಿ ಕ್ಯಾನ್ ಕಂಟ್ರೋಲ್ ಬಟ್ ಬೈ ವೇರಿಯ ಅದರ್ ಮೆಥಡ್ಸ್. ಓಕೆ, ಆ ಟ್ರಿಗರಿಂಗ್ ಪಲ್ಸ್ ನಾವೇನ್ ಕೊಡ್ತೀವಲ್ವಾ, ಆ ಟ್ರಿಗರಿಂಗ್ ಪಲ್ಸ್ನೇ ನಾವು ಆಕ್ಟ್ ಮಾಡ್ಬೇಕಾಗುತ್ತೆ. ಅಟ್ ಎವ್ರಿ ಫ್ರೀಕ್ವೆನ್ಸಿಗೆ ನಾವು ಟ್ರಿಗರಿಂಗ್ ಪಲ್ಸ್ ನ ಫ್ಲಕ್ಚುಯೇಷನ್ ಮಾಡ್ತಾನೆ ಇರಬೇಕು. ಓಕೆ, ಫ್ಲಕ್ಚುಯೇಟ್ ಮಾಡ್ತಾ ಇರಬೇಕಾಗುತ್ತೆ. ಅವಾಗ ದೆನ್ ಇಟ್ ಆಕ್ಟ್ಸ್ ಲೈಕ್ ಎ, ಫಸ್ಟ್ ಅಲ್ಲಿ 30 ಡಿಗ್ರೀಸ್ ಕಂಡಕ್ಟ್ ಮಾಡಿದ್ದೆ, ನೆಕ್ಸ್ಟ್ ಯು ನೀಡ್ ಟು ರಿಡ್ಯೂಸ್ ದ ಕರೆಂಟ್, ದೆನ್ ಇಟ್ ಗೋಸ್ ಆಫ್ ಅಂಡ್ ಇಮಿಡಿಯೇಟ್ಲಿ ಯು ನೀಡ್ ಟು ಸ್ವಿಚ್ ಇಟ್ ಆನ್. That is why we need high switching devices for turning on and off of the SCR. Okay, turning on and off of the SCR. ಅದು ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಎವ್ರಿ ವೇವ್ ಏನಾಗುತ್ತಲ್ಲ, ಟಕ್ 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 ಅಂತ ಇದೇನು ವೇವ್ ಫಾರ್ಮ್ ಬರ್ತಾ ಇರುತ್ತಲ್ಲ, ಎವ್ರಿ ಝೀರೋಸ್ ನ್ಯಾಚುರಲ್ ಝೀರೋ ಅಂತ ನಾವು ಆಫ್ ಮಾಡ್ಬೋದು. ಡಿಟೆಕ್ಟ್ ಮಾಡಿದ್ದೆ ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ. ಡಿಟೆಕ್ಟ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ ನ್ಯಾಚುರಲ್ ಝೀರೋಸ್ನ. ಓಕೆ, ಅಂಡ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಏನ್ ಫ್ರೀಕ್ವೆನ್ಸಿ ಏನು ಟ್ರಿಗರಿಂಗ್ ಪಲ್ಸ್ ಕೊಡ್ತೀವಿ, ಆ ಟ್ರಿಗರಿಂಗ್ ಪಲ್ಸ್ ಮೇಲೆ ಮತ್ತೆ ಅದು ಆಕ್ಟಿವೇಟ್ ಆಗುತ್ತೆ. ಓಕೆ, ದಟ್ ಈಸ್ ಹೌ a SCR functions. That is why it is called uncontrolled device. Okay, uncontrolled device anta kartivi. And after this is a 3 terminal device. Okay, and it is a 4 layer device. idralli hegirutte ಅಂದ್ರೆ ಈ ತರ ಇರುತ್ತೆ, PN ಈ ತರ 4 layers ಇರುತ್ತೆ, 3 junctions ಇರುತ್ತೆ. Okay, junction 1, junction 2 and junction 3. Okay, ಇವೆಲ್ಲ PN ಇರ್ಬೋದು, NP ಇರ್ಬೋದು, ಅದೆಲ್ಲ ಅದು ಡಿಸೈನ್ ಮೇಲೆ ಡಿಪೆಂಡ್. ಓಕೆ, and it is a 3 junction device. And now coming for the applications. ಈ ಅಪ್ಲಿಕೇಶನ್ಸ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ we will see it later. ಈಗ PPEs ಬಗ್ಗೆ ಬಂದ್ರೆ, PPEs ಬಗ್ಗೆ ಏನಪ್ಪಾ ಮೀನಿಂಗ್? PPE ಅಂತಂದ್ರೆ ಪ್ರತಿಯೊಂದು ಇಂಡಸ್ಟ್ರೀಸ್ಗೆ ನಿಮ್ಗೆ ಯಾಕೆ PPEs ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರತಿಯೊಂದು ಇಂಡಸ್ಟ್ರಿ ಆಗ್ಲಿ, ನೀವೆಲ್ಲೇ ನಿಮ್ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಮಾಡ್ತಾ ಇದೀರಾ ಅಂತಂದ್ರೆ ಫಸ್ಟ್ ಸೇಫ್ಟಿ ಬಗ್ಗೆ ಗೊತ್ತಿರಬೇಕು. ಏನು ಸೇಫ್ಟಿ? ಎಲೆಕ್ಟ್ರಿಕಲ್ ಸೇಫ್ಟಿ. ಅದಕ್ಕೆ ನಾವು ಸಿಂಬಲ್ಸ್ ನ ನೋಡಿ ಐಡೆಂಟಿಫೈ ಮಾಡೋದು ಕಲಿಬೇಕು, ಆಸ್ ವೆಲ್ ಆಸ್ ವಿ ನೀಡ್ ಟು ಐಡೆಂಟಿಫೈ ದ ಸೇಫ್ಟಿ ಮೆಥಡ್ಸ್, ಹೌ ಟು ವರ್ಕ್ ಅನ್ನೋದು. ದಟ್ ಇಸ್ ವೈ ದ ಇಂಪಾರ್ಟೆನ್ಸ್ ಆಫ್ PPE ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಕೆಲವು ಇಂಪಾರ್ಟೆಂಟ್ ಯಾಕೆ ನಮ್ಗೆ ಸೇಫ್ಟಿ ಮೆಥಡ್ಸ್ ಫಾಲೋ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಯಾರಿಗಾನ ಶಾಕ್ ಆಯ್ತು, ಏನು ಎಲೆಕ್ಟ್ರೋಕ್ಯೂಷನ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಶಾಕ್. ಓಕೆ, ಎಲೆಕ್ಟ್ರಿಕ್ ಶಾಕ್ ಆಯ್ತು. ಎಲೆಕ್ಟ್ರಿಕ್ ಶಾಕ್ ಅಂದ್ರೆ ಏನು? ಎ ಲೀಕೇಜ್ ಕರೆಂಟ್ ವಿಚ್ ಫ್ಲೋಸ್ ಫ್ರಮ್ ದ ಬಾಡಿ. ಯಾರನ್ನ ಒಂದು ಫೇಸ್ ಅಂಡ್ ನ್ಯೂಟ್ರಲ್ ಹೋಗ್ತಾ ಇರುತ್ತೆ, ಸಡನ್ ಆಗಿ ಹೋಗಿ ಮುಟ್ಬಿಡ್ತಾರೆ, ಏನಾಗುತ್ತೆ? ಅವ್ರ ಬಾಡಿನಿಂದನೂ ಕರೆಂಟ್ ಪಾಸ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಕರೆಂಟ್ ಆಲ್ವೇಸ್ ಚೂಸಸ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಪಾತ್.
ನಮ್ಮ ಬಾಡಿದು ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ? ಒಂದು ಡ್ರೈ ಬಾಡಿ ಆದ್ರೆ ಎಷ್ಟಿರುತ್ತೆ? ಒಂದು ಡ್ರೈ ಬಾಡಿ ಆದ್ರೆ ಬರೀ 1000 ಓಮ್ಸ್ ಇರುತ್ತೆ. ವೇರ್ ಆಸ್ ಅಲ್ಲ ಸಾರಿ, ಡ್ರೈ ಬಾಡಿ ಆದ್ರೆ 1 lakh ಓಮ್ಸ್ ಇರುತ್ತೆ. 1 lakh ಓಮ್ಸ್ ಇರುತ್ತೆ. 1 lakh, ಓಕೆ, 1L ಅಂತ ಬರಿತೀನಿ. 1 lakh ಓಮ್ಸ್ ಇರುತ್ತೆ. ವೇರ್ ಆಸ್ ವೆಟ್ ಬಾಡಿ ಅಂತಂದ್ರೆ ಇಟ್ ವಿಲ್ ಬಿ ಆಫ್ 1 kilo ಓಮ್ಸ್, ಬರೀ 1000 ಓಮ್ಸ್ ಅಷ್ಟೇ. 1000 ಓಮ್ಸ್ ಅಂತಂದ್ರೆ ಏನ್ ಮೀನಿಂಗು? ಇಟ್ ಈಸ್ ಲೈಕ್ 1 milliamps ಅಲ್ಲಿ ನಮ್ದು ಕೆಪಾಸಿಟಿ ಡಿಸೈಡ್ ಆಗುತ್ತೆ. milliamps ಅಲ್ಲಿ ಡಿಸೈಡ್ ಆಗುತ್ತೆ ವೆಟ್ ಬಾಡಿ. ಹಾಗಾಗಿನೇ ಡ್ರೈ ಬಾಡಿ ಇದ್ರೆ ಸ್ವಲ್ಪ ತಟ್ಕೋಬಹುದು ನಾವು. ಓಕೆ, ಡ್ರೈ ಬಾಡಿ ಇದು ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಂಡ್ ವಿ ಕ್ಯಾನ್ ವಿತ್ಸ್ಟ್ಯಾಂಡ್ ಮೋರ್ ಅಮೌಂಟ್ ಆಫ್ milliamperes. ಓಕೆ, ಸೊ ಈಗ ಈ ಸಿಚುಯೇಷನ್ ಅಲ್ಲಿ ನಿಮ್ಗೆ ಶಾಕ್ ಆಯ್ತು ಅಂತಂದ್ರೆ ಏನಾಗ್ತೀರಾ? ಫಸ್ಟ್ ಇಮ್ಮಿಡಿಯೇಟ್ ಆಗಿ ನಾವು ಗಾಬರಿ ಎಲ್ಲ ಆಗಬಾರ್ದು. ವಿ ಶುಡ್ ನಾಟ್ ಪ್ಯಾನಿಕ್. ಯಾವುದೇ ಒಂದು ಸೇಫ್ಟಿ ಮೆಥಡ್ ಅಲ್ಲಿ ಏನೇ ಒಂದು ಅಬ್ನಾರ್ಮಲ್ ಕಂಡೀಷನ್ ಆಯ್ತು ಅಂತಂದ್ರೆ ವಿ ಶುಡ್ ಫಾಲೋ ದ ಪ್ರೊಸೀಜರ್ಸ್. ಓಕೆ, ಏನು ಮೆಥಡ್ ಅಂತ ಕರಿತೀವಿ? CPR ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಎ ಕಾರ್ಡಿಯೋ ಪಲ್ಮೋನರಿ ರಿಸಸಿಟೇಷನ್ ಅಂತ ಕರಿತೀವಿ. CPR ಅಂದ್ರೆ ಹಾರ್ಟ್ ನ ಪಂಪ್ ಮಾಡಿಸೋದು. ಶಾಕ್ ಹೊಡೆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬಾಡಿ ಒಂದ್ ಕಡೆ ಬಿದ್ದ್ಬಿಡುತ್ತೆ. ನೀವು ಇಮಿಡಿಯೇಟ್ ಆಗಿ ಹೋಗಿ ಎಲ್ಲಿ ಬೇಕಲ್ಲಿ ಒತ್ತದಂಗೆಲ್ಲ ಮಾಡಬಾರ್ದು. ಅದಕ್ಕೊಂದು ಮೆಥಡ್ ಇದೆ, ಏನಂತೇಳಿ DRS ABCD ಅಂತ ಕರಿತೀವಿ. ವಾಟ್ ಈಸ್ ದ DRS ABCD? ಫಸ್ಟ್ ಡೇಂಜರ್ ಇದೆ ಅಂತ ಗೊತ್ತಾಯ್ತು ನಿಮಗೆ. ಆದ್ಮೇಲೆ ರೆಸ್ಪಾನ್ಸಿವ್ ನ ನೋಡ್ಬೇಕು. ರೆಸ್ಪಾನ್ಸಿವ್ ಅಂತ ಅಂದ್ರೆ ಏನು? ಅವ್ರ ಶೋಲ್ಡರ್ಸ್ ಹತ್ರ ಪ್ರೆಸ್ ಮಾಡಿ ನೋಡ್ಬೇಕು. ಯು ಶುಡ್ ಪ್ರೆಸ್ ದೇರ್ ಶೋಲ್ಡರ್ಸ್ ಆರ್ ಎಲ್ಸ್ ಯು ಶುಡ್ ಕಾಲ್ ದೇರ್ ನೇಮ್. ಅವ್ರ ನೇಮ್ ನ ಕಾಲ್ ಮಾಡ್ಬೇಕು. ಅವಾಗ ಅವರು ಏನಾದ್ರೂ ರೆಸ್ಪಾನ್ಸ್ ಮಾಡ್ತಾರಾ ಅಂತ ನೋಡ್ಬೇಕು. ರೆಸ್ಪಾನ್ಸಿವ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಇಮಿಡಿಯೇಟ್ಲಿ ಹೆಲ್ಪ್ ತಗೋಬೇಕು. ದಟ್ ಈಸ್ ಸೆಂಡ್ ಫಾರ್ ಹೆಲ್ಪ್ ಅಂತ ಕರಿತೀವಿ. ದಟ್ ಈಸ್ 108. ಓಕೆ, ನಮ್ಮ ಇದರಲ್ಲಿ 108 ಆಂಬುಲೆನ್ಸ್ ಅಲ್ವಾ, ಹಾಗಾಗಿ 108 ಆಗಿದೆ. ಅದೇ US ಆ ಕಡೆ ಸೈಡ್ ಎಲ್ಲ ಹೋದ್ರೆ ನಿಮಗೆ 111 777 ಇರುತ್ತೆ. ಓಕೆ, ಅಂಡ್ ಏರ್ ಟೇಕ್ ಅವೇ. ನೆಕ್ಸ್ಟ್ ಹೆಲ್ಪ್ ಅಂತ ಕರೆದಿದ್ದಾಗಿದೆ, ಸುಮ್ನೆ ಕುಂದ್ರಬಾರ್ದು. ನಾವು ನೋಡ್ಕೊಂತ ಏನ್ ಮಾಡ್ಬೇಕು? ಏರ್ ಅವೇ ಮಾಡ್ಬೇಕು. ಏರ್ ಅವೇ ಅಂತಂದ್ರೆ ಏನು? ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಆ ಬಾಡಿಗೆ. ಎಲ್ಲಿ ಶಾಕ್ ಕೊಟ್ಟು ಬಿದ್ದಿರ್ತಾರಲ್ಲ ಎಲ್ಲಾರು ಬಂದು ಹಿಂಗೆ ಮುಚ್ಕೊಂಡ್ಬಿಡ್ಬಾರ್ದು. ಏನಂತಾರೆ, ಒಂದು ಬೆಳ್ಳಕ್ಕೆ ಬಂದು ಇರುವೆಗಳು ಕುತ್ಕೊಂತವಲ್ಲ ಆ ತರ ಕುತ್ಕೋಬಾರ್ದು. ಎಲ್ಲ ಸ್ವಲ್ಪ ಗ್ಯಾಪ್ ಬಿಡ್ಬೇಕು, ಸಫೋಕೇಶನ್ ಆಗ್ಬಿಡುತ್ತೆ. ಹಾಗಾಗಿ ಏರ್ ಅವೇ ಮಾಡ್ಬೇಕು. ಅಂಡ್ ನೆಕ್ಸ್ಟ್ ಬ್ರೀತಿಂಗ್. ಬಿ ಇಸ್ ಫಾರ್ ಬ್ರೀತಿಂಗ್. ಬ್ರೀತಿಂಗ್ ಅಂದೇನು? ನಾವು ಮೌತ್ ಟು ಮೌತ್ ಕೊಟ್ಟು ಬ್ರೀತ್ ಮಾಡಿಸ್ಬೇಕು. ಓಕೆ, ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ದ ಹಾರ್ಟ್ ಸ್ಟಾರ್ಟ್ಸ್ ಪಂಪಿಂಗ್. ಓಕೆ, ಆ ತರ ಮಾಡಿದ್ಮೇಲೂ ಆಗಿಲ್ಲ ಅಂತಂದ್ರೆ ಯು ಶುಡ್ ಗೋ ಫಾರ್ ಸಿ ಟರ್ಮಿನಲ್. ಏನು? ಸಿ ಮೆಥಡ್ ಹೋಗ್ಬೇಕು. ಸಿ ಅಂತಂದ್ರೆ ಏನು? CPR, ಕಾರ್ಡಿಯೋ ಪಲ್ಮೋನರಿ ರೆಸಸಿಟೇಷನ್. ಇದರಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ 30 ಸಲ ಹಾರ್ಟ್ ನ ಕಂಪ್ರೆಷನ್ ಮಾಡ್ಬೇಕು ಅಂಡ್ 2 times ಬ್ರೆತ್ ಕೊಡ್ಬೇಕು. ಬ್ರೆತ್ ಅಂದ್ರೆ ಮೌತ್ ಟು ಮೌತ್ ಬ್ರೀತಿಂಗ್ ಕೊಡ್ಬೇಕು, ಊದ್ಬೇಕು. ಓಕೆ, ಆಗ ಬಾಡಿ ಸ್ಟಾರ್ಟ್ಸ್ ರಿಯಾಕ್ಟಿಂಗ್ ಅನ್ನೋದು ನೋಡ್ಬೇಕು. ಆಗ ಮಾಡೋದು ಆ ತರ ನಾವು ರಿಪೀಟೆಡ್ಲಿ ಮಾಡ್ತಾನೆ ಇರ್ಬೇಕು. ಸ್ವಲ್ಪ ಗ್ಯಾಪ್ ಕೊಡ್ಬೇಕು, ಮಾಡ್ಬೇಕು. 30 ಹಾರ್ಟ್ ಕಂಪ್ರೆಷನ್ಸ್ ಅಂಡ್ 2 ಬ್ರೆತ್ಸ್, ಮತ್ತೆ 30 ಹಾರ್ಟ್ ಕಂಪ್ರೆಷನ್ಸ್ ಮತ್ತೆ 2 ಬ್ರೆತ್ಸ್. ಈ ತರ ಕೊಡೋದ್ರಿಂದ ಏನಾಗುತ್ತೆ? ಹಾರ್ಟ್ ವಿಲ್ ಸ್ಟಾರ್ಟ್ ಪಂಪಿಂಗ್. ದಟ್ ಈಸ್ ವಾಟ್ ದ ಮೇಜರ್ ಅಡ್ವಾಂಟೇಜ್ ಆಫ್ B. ಅಂಡ್ C, ಮೇಜರ್ ಅಡ್ವಾಂಟೇಜ್ ಆಫ್ C. ಆಫ್ಟರ್ ದಟ್ D ಅಂತಂದ್ರೆ ಏನು? D ಮೀನ್ಸ್ ನಥಿಂಗ್ ಬಟ್ ಎ ಡಿಫಿಬ್ರಿಲೇಟರ್. ಅಂದ್ರೆ ಇಟ್ ಇಸ್ ಲೈಕ್ ಎ ಜೆಲ್. ನಾವು ಬಾಡಿಯಾಗೆ ಹಾರ್ಟ್ ಹತ್ರ ಹಚ್ಬೇಕಾಗುತ್ತೆ. ಓಕೆ, ದಿಸ್ ಈಸ್ ವಾಟ್ ದ ಸೇಫ್ಟಿ ಮೆಥಡ್ ವಿ ನೀಡ್ ಟು ಫಾಲೋ. ಅಂಡ್ ಎಲೆಕ್ಟ್ರಿಕಲ್ ಮೆಥಡ್ಸ್ ಅಲ್ಲಿ ನೀವು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಹತ್ರ ಹೋಗ್ಬೇಕಾಯ್ತಾಗ ಯಾವ್ದೇ ಒಂದು ಸ್ವಿಚ್ ಆಫ್ ಮಾಡಿದ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ನಾವು ಮೇಂಟೆನೆನ್ಸ್ ಮಾಡಕ್ ಹೋಗ್ಬಾರ್ದು. ಏನ್ ಮಾಡ್ಬೇಕು? ಫಸ್ಟ್ ಯು ನೀಡ್ ಟು ಡಿಸ್ಚಾರ್ಜ್. ಎಲೆಕ್ಟ್ರಿಸಿಟಿ ಏನ್ ಸ್ಟೋರ್ ಆಗಿರ್ಬೋದು, ಅಲ್ಲಿ ಕೆಪಾಸಿಟರ್ ತರಾನೇ ಡಿವೈಸ್ ಇದ್ದು ಸ್ಟೋರ್ ಆಗಿರ್ಬೋದು. ಇವಾಗ ಪ್ರತಿಯೊಂದು ಇಂಡಕ್ಟರ್ ಅಂದ್ಮೇಲೆ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟೋರ್ ಆಗಿರುತ್ತೆ. ಮೋಟರ್ ಅಂತ ಅಂದ್ಮೇಲೆ ವೈಂಡಿಂಗ್ ಇರುತ್ತೆ. ವೈಂಡಿಂಗ್ ಅಂದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಸಡನ್ ಆಗಿ ಆಫ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಎಲ್ಲಾನು ಪವರ್ ಹೋಗಿರಲ್ಲ. ನೀವೇನ್ ಮಾಡ್ಬೇಕು? ಗ್ರೌಂಡ್ ಮಾಡ್ಬೇಕಾಗುತ್ತೆ. ಆ ಬಾಡಿನಿಂದ ಆ ಟರ್ಮಿನಲ್ಸ್, ಪ್ರತಿಯೊಂದು ಟರ್ಮಿನಲ್ಸ್ ಲೀಡ್ಸ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಯು ನೀಡ್ ಟು ಗ್ರೌಂಡ್ ಇಟ್. ನಿಮ್ಗೆ ಏನಿರುತ್ತೆ? ಒಂದು ಪೋಲ್ ಒಂದು ರಾಡ್ ತರ ಇರುತ್ತೆ. ಇಟ್ ವಿಲ್ ಬಿ ಆಫ್ ವುಡನ್ ರಾಡ್. ಮೇಲೊಂದು ಐರನ್ ಇರುತ್ತೆ, ಇದಕ್ಕೆ ವೈರ್ ಕನೆಕ್ಟ್ ಮಾಡಿರ್ತೀರಿ. ಆ ಐರನ್ ತಗೊಂಡೋಗಿ ನೀವೇನ್ ಮಾಡ್ಬೇಕು? ಬಾಡಿ ಅಥವಾ ಟರ್ಮಿನಲ್ಸ್ ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಅಂಡ್ ದೆನ್ ಇಟ್ ವಿಲ್ ಬಿ ಗ್ರೌಂಡೆಡ್. ಓಕೆ, ಈ ವೈರ್ ನ ನೀವು ಗ್ರೌಂಡ್ ಟಚ್ ಮಾಡ್ಬೇಕಾಗುತ್ತೆ. ದೆನ್ ವಾಟ್ ಹ್ಯಾಪನ್ಸ್? ದೆನ್ ದ ಎಲೆಕ್ಟ್ರಿಸಿಟಿ ಏನೇ ಸ್ಟೋರ್ ಆಗಿದ್ದು ದಟ್ ವಿಲ್ ಗೆಟ್ ಡಿಸ್ಚಾರ್ಜ್. ಓಕೆ, ಆ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಏನಂತ ಕರಿತೀವಿ ದಟ್ ವಿಲ್ ಬಿ ಡಿಸ್ಚಾರ್ಜ್. ಓಕೆ, ಅರ್ತ್ ಎಲೆಕ್ಟ್ರೋಡ್ ಇಂದ. ಅಂಡ್ ಇವಾಗ ಕಾಂಪೊನೆಂಟ್ ಸೇಫ್ಟಿ ಯಾಕೆ ಬೇಕು ಅಂತಂದ್ರೆ, ನೀವು ಇವಾಗ ಒಂದು EMC ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ತೀರ. EMC ಅಂತಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಕರಿತೀವಿ. ಈ EMC ಕಂಪನೀಸ್ ಅಲ್ಲಿ ಕೆಲಸ ಮಾಡ್ಬೇಕಾದಾಗ ಸಣ್ಣ ಕಾಂಪೊನೆಂಟ್ಸ್ ಇರುತ್ತೆ. ಏನು? ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಲೈಕ್ ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್ ಎಲ್ಲ ಕಣ್ಣು ಕಾಣದಷ್ಟು ಸಣ್ಣ ಕಾಂಪೊನೆಂಟ್ಸ್ ಇರುತ್ತೆ. ನಿಮ್ ಬಾಡಿನಲ್ಲಿ ಸಹ ಫ್ರಿಕ್ಷನ್ ನಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿರುತ್ತೆ.
ಹಾಗಾಗಿ ನಿಮ್ ಬಾಡಿನಲ್ಲಿ ಇರೋ ಎಲೆಕ್ಟ್ರಿಸಿಟಿಯನ್ನು ಡಿಸ್ಚಾರ್ಜ್ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ದ ಫಂಕ್ಷನಲ್ ಏರಿಯಾ. ಅದ್ರ ಮೇಲೆ ಏನೋ ಕೆಲಸ ಮಾಡ್ತಿದ್ರ, ಟೆಸ್ಟಿಂಗ್ ಹೋಗ್ತಾ ಇದ್ರ ಅಂತಂದ್ರೆ ಯು ಶುಡ್ ನಾಟ್ ಗೋ ಸ್ಟ್ರೈಟ್ ಅವೇ ಅಂಡ್ ಟಚ್ ದ ಕಾಂಪೋನೆಂಟ್, ಬಿಕಾಸ್ ಡ್ಯೂ ಟು ದಟ್ ಫ್ರಿಕ್ಷನ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಯುವರ್ ಕಾಂಪೋನೆಂಟ್ ಮೈಟ್ ಗೆಟ್ ಡ್ಯಾಮೇಜ್. ಆಗ ಏನ್ ಮಾಡ್ಬೇಕಾಗುತ್ತೆ, ಟೋಟಲ್ ಪಿ ಸಿ ಬಿನ ರಿಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಯು ನೀಡ್ ಟು ವೇರ್ ಎ ವ್ರಿಸ್ಟ್ ಬ್ಯಾಂಡ್. ವ್ರಿಸ್ಟ್ ಬ್ಯಾಂಡ್ ವೇರ್ ಮಾಡ್ಕೊಂಡೆ ಅದು ಬ್ಯಾಂಡ್ ಹೇಗಿರುತ್ತೆ ನಿಮ್ ಕೈಗೆ ಹಾಕೋತೀರಾ ಇಲ್ಲ ವಾಚ್ ತರ ಕಟ್ಕೋತೀರಾ, ಅದನ್ನ ತಗೊಂಡ್ಬಂದ್ಬಿಟ್ಟು ಗ್ರೌಂಡ್ ಮಾಡ್ಬೇಕಾಗುತ್ತೆ. ಒಂದು ಬೆಡ್ ಕೊಟ್ಟಿರ್ತಾರ, ಆ ಬೆಡ್ ಕನೆಕ್ಟ್ ಮಾಡದೆ ಆಯ್ತು, ಇಟ್ ವಿಲ್ ಬಿ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ನಿಮ್ ಬಾಡಿನಲ್ಲಿ ಇರುತ್ತೆ, ದಟ್ ವಿಲ್ ಬಿ ಗ್ರೌಂಡೆಡ್. ಓಕೆ, ಅಂಡ್ ಫೈರ್ ಡಿಟೆಕ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, FAS ಅಂತ ಕರಿತೀವಿ ಇದನ್ನ, ಫೈರ್ ಅಲಾರಾಮ್ ಸಿಸ್ಟಮ್ ಅಂತ ಹೇಳಿ. ಇದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಇನ್ ಕೇಸ್ ಆಫ್ ಫೈರ್ ಆಯ್ತು ಆಗೋ ಚಾನ್ಸಸ್ ಇದೆ ಅಂತಂದ್ರೆ ಇದೇನ್ ಮಾಡುತ್ತೆ, ಡಿಟೆಕ್ಟರ್ಸ್ ಇರುತ್ತೆ, ಇಟ್ ವಿಲ್ ಡಿಟೆಕ್ಟ್ ಅಂಡ್ ಸೆಂಡ್ ಅನ್ ಅಲಾರಾಮ್ ಕಳಿಸುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಫೈರ್ ಅಲಾರಾಮ್ ಸಿಸ್ಟಮ್ ಅಂತ ಕರಿತೀವಿ. ಅಂಡ್ PPEs ಅಲ್ಲಿ ಬಂದ್ರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಈಸ್ ಅ ಫುಲ್ ಫಾರ್ಮ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ. ಇನ್ ದಿಸ್ ಏನೇನ್ ಬರುತ್ತೆ ಅಂತಂದ್ರೆ ಹೆಲ್ಮೆಟ್ ಬರುತ್ತೆ, ಸೇಫ್ಟಿ ಹೆಲ್ಮೆಟ್, ಹೆಡ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸೇಫ್ಟಿ ಹೆಲ್ಮೆಟ್ ಯೂಸ್ ಮಾಡ್ತೀವಿ. ಓಕೆ, ಹೆಡ್ ನ ಪ್ರೊಟೆಕ್ಟ್ ಮಾಡಕ್ಕೆ ಸೇಫ್ಟಿ ಹೆಲ್ಮೆಟ್ ಯೂಸ್ ಮಾಡ್ತೀವಿ. ಅಂಡ್ ಸೇಫ್ಟಿ ಶೂ ಏನಕ್ಕೆ, ಇನ್ ಕೇಸ್ ಕಾಲ್ ಮೇಲೆ ಏನಾದ್ರು ಹೆವಿ ವೆಯ್ಟ್ ಥಿಂಗ್ಸ್ ಬಿದ್ದು ಅಂತಂದ್ರೆ ಕಾಲ್ನ ಸಹ ನಾವು ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ಇನ್ ದಟ್ ಟೋಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಟೋಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾವು ಸೇಫ್ಟಿ ಶೂ ಸಹ ಕೊಡ್ಬೇಕಾಗುತ್ತೆ. ಇದ್ರ ಮುಂದೆ ಏನಿರುತ್ತೆ, ಮೆಟಲ್ ಪಾರ್ಟ್ ಇರುತ್ತೆ. ದ ಫ್ರಂಟ್ ಸೈಡ್ ವಿಲ್ ಬಿ ಆಫ್ ಎ ಮೆಟಲ್ ಪಾರ್ಟ್, ಅಂಡ್ ದ ಶೂ ವಿಲ್ ಬಿ ಆಫ್ ಎ ISI ಮಾರ್ಕ್. ಓಕೆ, ಅಂಡ್ ಲೋಡ್ ಕೆಪಾಸಿಟಿನೂ ಡಿಫೈನ್ ಮಾಡಿರ್ತಾರೆ ಇದರಲ್ಲಿ, ಲೈಕ್ ಮಿನಿಮಮ್ ಆಫ್ 10 kgs ವಿತ್ ಸ್ಟ್ಯಾಂಡಿಂಗ್ ಲೋಡ್ ಇರುತ್ತೆ, 10 kgs ಆಫ್ ವಿತ್ ಸ್ಟ್ಯಾಂಡಿಂಗ್ ಲೋಡ್ ಇರುತ್ತೆ. ಅಂಡ್ ರೇಡಿಯಂ ಜಾಕೆಟ್ ಅಂದ್ರೆ ಏನು, ಸೇಫ್ಟಿ ಜಾಕೆಟ್ ಅಂತ ಕರಿತೀವಿ. ಈ ಜಾಕೆಟ್ ಏನ್ ಮಾಡುತ್ತೆ, ಇದರಲ್ಲಿ ರೇಡಿಯಂ ಇರುತ್ತೆ. ನೀವೇನು ನಾರ್ಮಲ್ ಆಗಿ ಜಾಕೆಟ್ ಹಾಕೋತಿರಲ್ಲ, ಕೋಟ್ ತರ ಹಾಕೋತಿರಲ್ಲ, ಈ ತರ ಇರುತ್ತೆ. ದಿಸ್ ವಿಲ್ ಬಿ ಆಫ್ ಎ ರೇಡಿಯಂ ಟೈಪ್. ಓಕೆ, ಇದನ್ನ ನಾವೇನ್ ಮಾಡ್ತೀವಿ, ಬಾಡಿಗೆ ಹಾಕೋತೀವಿ. ಓಕೆ, ಇದೊಂದು ಸೇಫ್ಟಿ ಜಾಕೆಟ್ ಅಂತ ಕರಿತೀವಿ. ಇಟ್ ವಿಲ್ ಬಿ ಲೈಕ್ ಈ ತರ ನಾವು ಕಟ್ಕೋಬೇಕಾಗುತ್ತೆ. ಓಕೆ, ಇಟ್ ವಿಲ್ ಲೈಕ್ ದಿಸ್ ಇಸ್ ಆಫ್ ಎ ಸೇಫ್ಟಿ ಜಾಕೆಟ್. ಇದು ನಾವು ಎಷ್ಟೇ ದೂರದಿಂದ ನೋಡಿದ್ರು ಸಹ ಇಟ್ ವಿಲ್ ರೇಡಿಯೇಟ್ ವೆನ್ ಅವರ್ ದ ಲೈಟ್ ರಿಫ್ಲೆಕ್ಟ್ಸ್. ನ್ಯಾಚುರಲ್ ಲೈಟ್ ಇರ್ಬೋದು ಅಥವಾ ನೈಟ್ ಅಲ್ಲಿ ಯೂಸ್ ಮಾಡೋ ಅಂತ ಈ ಲ್ಯಾಂಪ್ಸ್ ಇರ್ಬೋದು, ಸೋಡಿಯಂ ವೇಪರ್ ಲ್ಯಾಂಪ್ ಅಥವಾ ಮೆರ್ಕ್ಯುರಿ ವೇಪರ್ ಲ್ಯಾಂಪ್ ಜಸ್ಟ್ ಬಿದ್ದಾಗ ಏನ್ ಮಾಡುತ್ತೆ, ರೇಡಿಯೇಟ್ ಮಾಡುತ್ತೆ. ದಟ್ ಇಸ್ ವೈ ರೇಡಿಯಂ ಜಾಕೆಟ್ ಈಸ್ ನೀಡೆಡ್ ಇನ್ ಆರ್ಡರ್ ಟು ಐಡೆಂಟಿಫೈ ಫಾರ್ ಡಿಸ್ಟೆಂಟ್ ಪೀಪಲ್. ಫಾರ್ ಅಲ್ಲಿ ಇರ್ತಾರೆ, ಇಲ್ಲಿ ಯಾರೋ ಪರ್ಸನ್ ಇದ್ದಾನೆ ಅಂತ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ದಿ ರೇಡಿಯಂ ಸೇಫ್ಟಿ ಜಾಕೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಸೇಫ್ಟಿನಲ್ಲಿ ವೂಲನ್ ಡಸ್ಟ್ ಗ್ಲೌಸಸ್ ಏನಿದು, ದೀಸ್ ಆರ್ ಗ್ಲೌಸಸ್. ಓಕೆ, ಇದನ್ನ ಗ್ರೀಸ್ ಯೂಸ್ ಮಾಡ್ತೀವಿ. ವೂಲನ್ ಗ್ಲೌಸಸ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ, ಸೇಫ್ಟಿ ಗ್ಲೌಸಸ್ ಅಂತ ಕರಿತೀವಿ. ಗ್ಲೌಸಸ್ ಆರ್ ಯೂಸ್ಡ್ ಫಾರ್ ಒಂದು ವೂಲನ್ ಟೈಪ್ ಬರುತ್ತೆ, ಇನ್ನೊಂದು ಇನ್ಸುಲೇಷನ್ ಗ್ಲೌಸಸ್ ಅಂತ ಕರಿತೀವಿ. ಇನ್ಸುಲೇಷನ್ ಗ್ಲೌಸಸ್ ವಿ ಯೂಸ್ ಇಟ್ ವೆನ್ ವಿ ಆರ್ ಗೋಯಿಂಗ್ ಫಾರ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಟೆಸ್ಟಿಂಗ್ಸ್. And woolen gloves we use during the dust or grease conditions. Okay, and insulation ಗ್ಲೌಸಸ್ ಅಂತಂದ್ರೆ ಇದಕ್ಕೆ ಕ್ಯಾಟಗರಿ ಬರುತ್ತೆ. ನೀವು ಕ್ಯಾಟಗರಿ ನೆನ್ಪಿಟ್ಕೋಬೇಕು. ಇಟ್ ಇಸ್ ಎ ಕ್ಲಾಸ್ ಎ ಅಂತ ಬರುತ್ತೆ, ಕ್ಲಾಸ್ 0 ಅಂತ ಬರುತ್ತೆ, ಕ್ಲಾಸ್ 0, ಕ್ಲಾಸ್ ಎ, ಕ್ಲಾಸ್ ಬಿ. ಓಕೆ, ಕ್ಲಾಸ್ ಬಿ ಅಂಡ್ ಕ್ಲಾಸ್ ಈ ತರ ಬರುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ವೋಲ್ಟೇಜ್ ರೇಂಜಸ್. ಕ್ಲಾಸ್ 0 ಅಂತಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 1100 volts. ಓಕೆ, ನಾವು ಬರೀ 400 volts ಮೇಲೆ ಆಪರೇಟ್ ಮಾಡ್ತೇವೆ, ಬರೀ 400 ಅಷ್ಟೇ ತಗೊಂಡೋಗ್ಬಾರ್ದು, ಅದಕ್ಕಿಂತ 2.5 times ಫ್ಯಾಕ್ಟರ್ ಜಾಸ್ತಿ ಇರಬೇಕು. ಓಕೆ, ಅಂಡ್ ಆರ್ಕ್ ಚೂಟ್ ಅಂತಂದ್ರೆ ಏನು, ಆರ್ಕ್ ಚೂಟ್ ಕವರ್ ಅಂದ್ರೆ ಇದು ಒಂದು ಬಾಡಿ ಕವರ್ ಆಗಿರುತ್ತೆ, ಟೋಟಲ್ ಬಾಡಿನ ಕವರ್ ಮಾಡಬೇಕಾಗುತ್ತೆ. ದಿಸ್ ವಿ ವಿಲ್ ಯೂಸ್ ವೆನ್ ವಿ ಆರ್ ವರ್ಕಿಂಗ್ ಆನ್ ವೋಲ್ಟೇಜಸ್ 3.3 and 11 kV ಓವರ್ ಅಂಡ್ ಅಬೋವ್. ಅದ್ರ ಮೇಲೆ ವರ್ಕ್ ಮಾಡಬೇಕಾದಾಗ ಆರ್ ಹೈ ಕರೆಂಟ್ ಎಕ್ವಿಪ್ಮೆಂಟ್ಸ್ ಮುಂದೆ ಕೆಲಸ ಮಾಡಬೇಕಾದಾಗ ಫ್ಲಾಶ್ ಓವರ್ಗೆ ಪ್ರೊಟೆಕ್ಷನ್ ಅಂತ ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಆರ್ಕ್ ಚೂಟ್. ಇದು ಯಾವ್ದ್ರಲ್ಲಿ ಡಿಸೈಡೆಡ್ ಇರುತ್ತೆ, ಕ್ಯಾಲರೀಸ್ ಪರ್ ಮೀಟರ್ಗೆ ಬರ್ತ ಕರಿತೀವಿ. ಮಿನಿಮಮ್ 8 ಇರಬೇಕಾಗುತ್ತೆ ವ್ಯಾಲ್ಯೂ. ಹೌ ಮಚ್ ಇಟ್ ಶುಡ್ ಬಿ ಆಫ್ ಎ ಮಿನಿಮಮ್ 8. ಓಕೆ, ಅಂಡ್ ಸೇಫ್ಟಿ ಗಾಗಲ್ಸ್ ಅಂತಂದ್ರೆ ಇಟ್ ಶುಡ್ ಕವರ್ ಯುವರ್ ಎಂಟೈರ್ ಐಸ್ ನ ಕವರ್ ಮಾಡಬೇಕಾಗುತ್ತೆ. ದಟ್ ಈಸ್ ಸೇಫ್ಟಿ ಗಾಗಲ್ಸ್, ಎಂಟೈರ್ ಐಸ್ ನ ಕವರ್ ಮಾಡಬೇಕು. ಓಕೆ, ಅಂಡ್ ಸೇಫ್ಟಿ ರೋಪ್ ಆರ್ ಬೆಲ್ಟ್ ಅಂತ ಕರೆಯುವುದು. ಸೇಫ್ಟಿ ಬೆಲ್ಟ್ ನಿಮಗೆ ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ ವೆನ್ ಯು ಆರ್ ವರ್ಕಿಂಗ್ ಹೈಟ್ ಈಸ್ ಮೋರ್ ದೆನ್ 1.2 meters. ಓಕೆ, 1.2 to 1.5. ಇಷ್ಟಕ್ಕಿಂತ ಜಾಸ್ತಿ ಹೈಟ್ ಇದೆ ನಿಮ್ ವರ್ಕಿಂಗ್ ಏರಿಯಾ ಅಂತಂದ್ರೆ ಯು ಮಸ್ಟ್ ಅಂಡ್ ಶುಡ್ ಯೂಸ್ ಎ ಸೇಫ್ಟಿ ಬೆಲ್ಟ್. ದಿಸ್ ಇಸ್ ಎ ಸ್ಟ್ಯಾಂಡರ್ಡ್ ಫಂಕ್ಷನ್.
ಇದನ್ನ ವರ್ಕ್ ಅಟ್ ಹೈಟ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ವರ್ಕ್ ಅಟ್ ಹೈಟ್. What we call it as, it is called as work at height. Okay, and earbuds ಏನಕ್ಕೆ ಯೂಸ್ ಮಾಡ್ತೀವಿ? When the sound level is greater than 90 dB or when noisy area ಇದೆ, when it is of a very noisy area, then you have to use the earbuds. Okay, ಇದು ಕಿವಿನ ಪ್ರೊಟೆಕ್ಟ್ ಮಾಡುತ್ತೆ. So these all are of related to your PPAs. Okay, related to your PPAs ಆಗಿರುತ್ತೆ. Okay, and next coming towards ಅಬ್ಸಲ್ಯೂಟ್ ಅಂಡ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್. ಇವಾಗ ನಿಮ್ಗೆ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇದೆ ಟಾಪಿಕ್. ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ, ಇನ್ಸ್ಟ್ರೂಮೆಂಟ್ಸ್ ಆರ್ ನಥಿಂಗ್ ಬಟ್ ದೇರ್ ಆರ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್. ಒನ್ ಇಸ್ ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್, ಅನದರ್ ಇಸ್ ದ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್. ಓಕೆ, ಈ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಾವ್ ಏನೇನು ಡಿಸ್ಕಸ್ ಮಾಡ್ಬೋದು ನೋಡಿ. ಅಬ್ಸಲ್ಯೂಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಮಗೆ ಅಬ್ಸಲ್ಯೂಟ್ ಅಂತಂದ್ರೆ ಇದು ಆಲ್ರೆಡಿ ಅಬ್ಸಲ್ಯೂಟ್ ಆಗೋಗಿದೆ, ಯೂಸೇಜ್ ಅಲ್ಲಿ ಜಾಸ್ತಿ ಇಲ್ಲ. ಇದನ್ನ ನಾವು ಯೂಸ್ ಮಾಡೋದು ಜಾಸ್ತಿ ಕ್ಯಾಲಿಬ್ರೇಷನ್ ಪರ್ಪಸ್ ಯೂಸ್ ಮಾಡ್ತೀವಿ, ಅಥವಾ ಸ್ಟ್ಯಾಂಡರ್ಡ್ ಡಿವೈಸಸ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಡಿವೈಸಸ್ ಅಂತ ಕರಿತೀವಿ. ಇದರಲ್ಲಿ ನಮ್ಗೆ ಅಬ್ಸಲ್ಯೂಟ್ ಎಲೆಕ್ಟ್ರೋಮೀಟರ್ ಅಂತ ಕರಿತೀವಿ. ಆ ಟ್ಯಾಂಜೆಂಟ್ ಗೆಲೋನೋಮೀಟರ್ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಗೆಲೋನೋಮೀಟರ್ ಏನ್ ಮಾಡುತ್ತೆ? ಓನ್ಲಿ ಡಿಟೆಕ್ಟ್ ಮಾಡುತ್ತೆ, ಕರೆಂಟ್ ಇದೆನಾ ಇಲ್ಲ ಅಂತ ಹೇಳಿ ಡಿಟೆಕ್ಟ್ ಮಾಡುತ್ತೆ, ಬಟ್ ಮೆಜರ್ ಮಾಡಲ್ಲ. ಎಷ್ಟು 1 ಆಂಪ್ಸ್ ಇದೆನಾ 2 ಆಂಪ್ಸ್ ಇದೆನಾ ಸರ್ಕ್ಯೂಟ್ ಅಲ್ಲ ಅಂತ ಮೆಜರ್ ಮಾಡಲ್ಲ, ಇದೆನಾ ಇಲ್ಲ ಅಂತ ಹೇಳುತ್ತೆ ಅಷ್ಟೇ. ಓಕೆ, ಇವೆಲ್ಲ ಡಿವೈಸ್ ಅದೇ ತರನೇ. ರೇಲಿಕ್ಸ್ ಕರೆಂಟ್ ಬ್ಯಾಲೆನ್ಸ್ ಅಂದ್ರೆ ಒಂದು ಕರೆಂಟ್ ಎಷ್ಟೇ ಸೆಟ್ ಪಾಯಿಂಟ್ ಇರುತ್ತೆ ಅಷ್ಟು ಸೆಟ್ ಪಾಯಿಂಟ್ ಗೆ ರೀಚ್ ಆಯ್ತು ಅಂದ್ರೆ ಅದು ಆಯ್ತು ಅಂತ ಹೇಳುತ್ತೆ ಅಷ್ಟೇ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ರೇಲಿಕ್ ಸೆಟ್ ಬ್ಯಾಲೆನ್ಸ್. ಇದನ್ನ ನಾವು ಸೆಟ್ ಮಾಡ್ಬೋದು, ಲೈಕ್ 5 ಆಂಪ್ಸ್ 10 ಆಂಪ್ಸ್ 20 ಆಂಪ್ಸ್ ಅದಕ್ಕೆ ಸೆಟ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ? ಕ್ಯಾಲಿಬ್ರೇಷನ್ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ನಲ್ ಟೈಪ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅಂದ್ರೆ ಏನು? ದೀಸ್ ಆರ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಅ ಪೊಟೆನ್ಶಿಯೋಮೀಟರ್. ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಝೀರೋ ರೆಫರೆನ್ಸ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಓಕೆ, ಒಂದು ಕರೆಕ್ಟ್ ಆಗಿ ಝೀರೋನ ಮೆಜರ್ ಮಾಡ್ಬೇಕಂತಂದ್ರೆ ವಿ ಯೂಸ್ ಎ ನಲ್ ಟೈಪ್ ಇನ್ಸ್ಟ್ರೂಮೆಂಟ್ಸ್, ದಟ್ ಈಸ್ ಪೊಟೆನ್ಶಿಯೋಮೀಟರ್. ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್ ಆರ್ ದ ಮೇಜರ್ ಇನ್ಸ್ಟ್ರೂಮೆಂಟ್ಸ್ ವೇರ್ ವಿ ಯೂಸ್ ದೀಸ್ ಆರ್ ದ ಮೇಜರ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ದೀಸ್ ಆರ್ ಸೆಕೆಂಡರಿ ಇನ್ಸ್ಟ್ರೂಮೆಂಟ್ಸ್. ಇದನ್ನೇ ನಾವು ಜಾಸ್ತಿ ಯೂಸ್ ಮಾಡೋದು. ದೀಸ್ ಆರ್ ಇಂಡಿಕೇಟಿಂಗ್ ಟೈಪ್, ಇಂಟಿಗ್ರೇಟಿಂಗ್ ಟೈಪ್. There are 3 different types of instruments. One is indicating type, another is integrating, and another is the recording type. ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಮಗೆ ಆಮ್ ಮೀಟರ್, ವೋಲ್ಟ್ ಮೀಟರ್, ವ್ಯಾಟ್ ಮೀಟರ್, ಫ್ರೀಕ್ವೆನ್ಸಿ ಮೀಟರ್ ಇವೆಲ್ಲ ಏನ್ ಇಂಡಿಕೇಟಿಂಗ್ ಅಂತಂದೇನು ಒಂದು ಪಾಯಿಂಟರ್ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಪಾಯಿಂಟರ್ ಇರುತ್ತೆ. ಇದೇನ್ ಮಾಡುತ್ತೆ? ಮೂವಿಂಗ್ ಆಗ್ತಾ ಇರುತ್ತೆ ಸ್ಕೇಲ್ ಮೇಲೆ, ಇಂಡಿಕೇಟ್ ಮಾಡುತ್ತೆ. ಓಕೆ, ನೀವು ಗಾಡಿ ಓಡಿಸಬೇಕಾದಾಗ ಕಾರ್ ಅಥವಾ 2 ವೀಲರ್ ವೆಹಿಕಲ್ಸ್ ಅಲ್ಲಿ ಇಂಡಿಕೇಟರ್ ಇರುತ್ತೆ, ಅದನ್ನ ಇಂಡಿಕೇಟರ್ ಅಂತ ಕರಿಬೇಕು. ಓಕೆ, ಸ್ಪೀಡ್ ಇಂಡಿಕೇಟರ್ ಅಥವಾ ಫ್ಯೂಲ್ ಇಂಡಿಕೇಟರ್. ಓಕೆ, these are all indicators, means which indicates a value of either current, voltage, power, frequency ಅಥವಾ phase sequence or power factor meter. Power factor ಅಂದ್ರೆ ಸಹ 0 ನಿಂದ 1 ತನಕ ಬರುತ್ತೆ. ಓಕೆ, it is power factor means we can measure only from 0 to 1. ಓಕೆ, that is from 0 ಅಂತಂದ್ರೆ 90 degrees to 0 degrees, because power factor is always measured in cos phi. ಓಕೆ, cos 90 ಅಂತ ಇದ್ರೆ ಏನಾಗುತ್ತೆ? 0 ಅಂತ ಬರುತ್ತೆ. cos 0 ಅಂತಂದ್ರೆ ಇಟ್ ಬಿಕಮ್ಸ್ 1. ಓಕೆ, ಅಂಡ್ ವೆನ್ ವಿ ಕಮ್ ಟುವರ್ಡ್ಸ್ ಇಂಟಿಗ್ರೇಟಿಂಗ್ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ದ ಏನ್ ಮಾಡ್ಬೇಕಾಗುತ್ತೆ? ವಿತ್ ರೆಸ್ಪೆಕ್ಟ್ ಟು ಟೈಮ್ ನ ಇವೇ ಥಿಂಗ್ಸ್ ನ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ನ ಮಲ್ಟಿಪ್ಲೈ ಮಾಡಿದೆ, ಇಟ್ ಬಿಕಮ್ಸ್ ಎ ಇಂಟಿಗ್ರೇಟಿಂಗ್. ಓಕೆ, ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ನ ಮಲ್ಟಿಪ್ಲೈ ಮಾಡ್ಬೇಕು. ಅದರಲ್ಲಿ ಯಾವ್ದು ಬರುತ್ತೆ? ಎನರ್ಜಿ ಮೀಟರ್ ಏನ್ ಮಾಡುತ್ತೆ? ಒಂಥರ ವ್ಯಾಟ್ ಮೀಟರ್ ತರ ಪವರ್ ಮೆಜರ್ ಮಾಡುತ್ತೆ, ಬಟ್ ವಿತ್ ಮಲ್ಟಿಪ್ಲೈಸ್ ವಿತ್ ಟೈಮ್, ಅದಕ್ಕಾಗಿ ಏನಾಗುತ್ತೆ? ಕಿಲೋ ವ್ಯಾಟ್ ಅವರ್ ಅಂತ ಕರಿತೀವಿ. ಈಗ ನಮ್ಗೇನು 200 ಯೂನಿಟ್ ಫ್ರೀ ಅಂತ ಹೇಳ್ತೀವಲ್ಲ, 1 ಕಿಲೋ ವ್ಯಾಟ್ ಅವರ್ ಅಂತಂದ್ರೆ 1 ಯೂನಿಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, 1 ಕಿಲೋ ವ್ಯಾಟ್ ಅವರ್ ಅಂದ್ರೆ 1 ಯೂನಿಟ್ ಆಗಿರುತ್ತೆ. ಆ ತರ 200 ಕಿಲೋ ವ್ಯಾಟ್ ಅಷ್ಟು ಅಂತ ಅಂದ್ರೆ ಇಟ್ ಈಸ್ ಬಿಕಮ್ಸ್ 200 ಯೂನಿಟ್ಸ್. ಓಕೆ, ಅದೇ ತರ ಇನ್ನು ಇದು ಎಸಿ ಪವರ್ ಆಯ್ತು. ಎಸಿ ಪವರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅದು ಎನರ್ಜಿ ಮೀಟರ್. ಆಂಪೇರ್ ಅವರ್ ಮೀಟರ್ ಅಂದ್ರೆ ಇಟ್ ಈಸ್ ಎ ಡಿಸಿ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಡಿಸಿ ಪವರ್ ನ ಮೆಜರ್ ಮಾಡುತ್ತೆ. ಆ ಡಿಸಿ ಎನರ್ಜಿನ, ಸಾರಿ ಪವರ್ ಅಲ್ಲ, ಎನರ್ಜಿ. ಓಕೆ, ಎನರ್ಜಿ ಅಂತಂದ್ರೆ ನಥಿಂಗ್ ಬಟ್ ಪವರ್ ಇಂಟು ಟೈಮ್. ಎನರ್ಜಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಪವರ್ ಇಂಟು ಟೈಮ್. ಓಕೆ, ಇದು ಎಸಿ ಎನರ್ಜಿ ಆದ್ರೆ ಕಿಲೋವ್ಯಾಟ್ ಅವರ್, ಡಿಸಿ ಎನರ್ಜಿ ಆದ್ರೆ ಆಂಪೇರ್ ಅವರ್. ಓಕೆ, ವ್ಯಾಟ್ ಅವರ್ ಅಂದ್ರೆ ಸಹ ದಿಸ್ ಇಸ್ ಎಸಿ ಎನರ್ಜಿ ಮೀಟರ್. ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನ್ ಮಾಡುತ್ತೆ? ರೆಕಾರ್ಡ್ ಮಾಡುತ್ತೆ. ಇವಾಗ ಏನಿದು ಇಂಟಿಗ್ರೇಟ್ ಮಾಡ್ತಲ್ಲ, ಇದನ್ನ ರೆಕಾರ್ಡ್ ಮಾಡ್ಬೇಕು ನಾನು. ಹಾಗೆ ರೆಕಾರ್ಡ್ ಮಾಡ್ಬೇಕಂತಂದ್ರೆ ನಮಗೆ ಇವಾಗ ನಾನು ಈ ಪವರ್ನೆಲ್ಲ ರೆಕಾರ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ? ಒಂದು ಸ್ಟೋರೇಜ್ ಯೂಸ್ ಮಾಡ್ತೀನಿ. ಆ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ, ಇಷ್ಟೆಲ್ಲ ಕನ್ಸ್ಯೂಮ್ ಆಗಿದೆ, ಇಷ್ಟೆಲ್ಲ ಪವರ್ ಕನ್ಸ್ಯೂಮ್ ಆಗಿದೆ ಅಂತ ಅದರಲ್ಲಿ ವ್ಯಾಲ್ಯೂಸ್ ನ ಬರ್ಕೊಂತೀನಿ. ದಟ್ ಈಸ್ ಬಿಕಮ್ಸ್ ಎ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್. ಈಗ ಅದ್ರಲ್ಲಿ ಮಾತಾಡಿದೆ, ಟೇಪ್ ರೆಕಾರ್ಡರ್ ಅಂತ ಒಂದು ಬರುತ್ತೆ, ಸಿಸ್ಮೋಗ್ರಾಫ್ ಅಂತ ಬರುತ್ತೆ, ಎನರ್ಜಿ ಮೀಟರ್ ಅಂತ ಬರುತ್ತೆ, ಇಸಿಜಿ ಏನ್ ಮಾಡುತ್ತೆ? ಹಾರ್ಟ್ ರೇಟ್ ನ ರೆಕಾರ್ಡ್ ಮಾಡುತ್ತೆ. ಓಕೆ, ಇನ್ ದಿಸ್ ಈ ಎನರ್ಜಿ ಮೀಟರ್ ಅಂತಂದ್ರೆ ದಿಸ್ ಆರ್ ದ BTU ಮೀಟರ್ಸ್. ಓಕೆ, BTU ಮೀಟರ್ಸ್ ಅಂತ ಅಂದ್ರೆ ಬ್ರಿಟಿಷ್ ಥರ್ಮಲ್ ಯೂನಿಟ್ ಮೀಟರ್ಸ್ ಅಂತ ಕರಿತೀವಿ. ಇದು ವಾಟರ್ ನ ಮೆಷರ್ ಮಾಡುತ್ತೆ. ವಾಟರ್ ನ ಮೆಷರ್ ಮಾಡ್ಕೊಂಡ್ಬಿಟ್ಟು ಏನ್ ಹೇಳುತ್ತೆ? ನಮಗೆ ಒಂದು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ.
These are not like household energy meters, these are different energy meters. And ಸಿಸ್ಮೋಗ್ರಾಫ್ ಅಂತ ಏನ್ ಮಾಡುತ್ತೆ, ಅರ್ಥಕ್ವೇಕ್ ನ ಮೆಜರ್ ಮಾಡುತ್ತೆ. ಅಂಡ್ ಥರ್ಮೋಸ್ಕೋಪ್ ಅಂತ ಒಂದು ಬರುತ್ತೆ, ಇನ್ನೊಂದು ಗ್ರಾಫಿಕಲ್ ಟೆಂಪರೇಚರ್ ಮೀಟರ್. ಓಕೆ, ದಿಸ್ ಆಲ್ ಆರ್ ವೇರಿಯಸ್ ಟೈಪ್ಸ್ ಆಫ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ಸ್. ಈಗ ಕಮಿಂಗ್ ಟುವರ್ಡ್ಸ್ PMMC ಅಂಡ್ MI ಇನ್ಸ್ಟ್ರೂಮೆಂಟ್, ನಿಮಗೆ ಆಕ್ಚುಲಿ ಕೊಟ್ಟಿರೋದು ಅವರು ಡಿಫರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಆಮ್ ಮೀಟರ್ ಅಂದ್ರೆ ಏನು, ವೋಲ್ಟ್ ಮೀಟರ್ ಅಂದ್ರೆ ಏನು ಅಂತ ಕೇಳಿದಾರೆ. ಬಟ್ ಅಷ್ಟು ತಿಳ್ಕೊಂಡ್ರೆ ಆಗಲ್ಲ, ಆ ಆಮ್ ಮೀಟರ್ ಅಂದ್ರೆ ಯಾವ ಕ್ಯಾಟಗರಿ ಆಫ್ ಆಮ್ ಮೀಟರ್ ಬರುತ್ತೆ ಅನ್ನೋದು ತಿಳ್ಕೊಬೇಕು. ಸೊ ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ದಿಸ್ ಒನ್, PMMC ಅಂಡ್ MI ಇನ್ಸ್ಟ್ರೂಮೆಂಟ್. PMMC ಅಂತ ಅಂದ್ರೆ ಇಟ್ ಇಸ್ ಎ DC ಮೆಜರಿಂಗ್ ಇನ್ಸ್ಟ್ರೂಮೆಂಟ್. MI ಮೀನ್ಸ್ ಇಟ್ ಇಸ್ AC ಆರ್ DC ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಇಟ್ ಇಸ್ ಎ ಮೂವಿಂಗ್ ಐರನ್ ಅಂಡ್ ದೀಸ್ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಅಲ್ಲಿ ನಮಗೆ ಯೂನಿಫಾರ್ಮ್ ಸ್ಕೇಲ್ ಇರುತ್ತೆ. ಇಷ್ಟೆಲ್ಲ ನಾವು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಐ ವಿಲ್ ಜಸ್ಟ್ ಟೆಲ್ ಯು ದಿಸ್ ಪಾಯಿಂಟ್, ದಟ್ ಈಸ್ deflecting torque is directly proportional to the current, and moving iron ಅಲ್ಲಿ ನಿಮಗೆ deflecting torque is ಸ್ಕ್ವೇರ್ ಆಫ್ ದಿ ಕರೆಂಟ್ ಆಗಿರುತ್ತೆ. ಏನು, ಸ್ಕ್ವೇರ್ ಆಫ್ ದಿ ಕರೆಂಟ್ ಆಗಿರುತ್ತೆ. ದಟ್ ಇಸ್ ವೈ ಸ್ಕ್ವೇರ್ ಇದೆ ಅಂತಂದ್ರೆ ಏನಾಗುತ್ತೆ, ನಾನ್ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಸ್ಕೇಲ್ ಯೂನಿಫಾರ್ಮ್ ಇರಲ್ಲ ಅಂತ ಮೀನಿಂಗ್. ಓಕೆ, ಹಾಗಾಗಿ ಇದು ನಾನ್ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಸ್ಕೇಲ್ ಇಸ್ ನಾಟ್ ಯೂನಿಫಾರ್ಮ್. ವೇರ್ ಆಸ್ ಇದು ನೋಡಿ ಡೈರೆಕ್ಟ್ ಆಗಿ ಕರೆಂಟ್ ನ ಮೆಜರ್ ಮಾಡುತ್ತೆ ಅಂಡ್ ಇಟ್ ಇಸ್ ಎ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್, ಹಾಗಾಗಿ ಸ್ಕೇಲ್ ಏನಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. ಯೂನಿಫಾರ್ಮ್ ಅಂತಂದ್ರೆ ಏನು, 1 amps 2 amps 3 amps 4 amps 5 amps ಅಂತ ಕೊಡ್ಬೋದು. ಬಟ್ ನಾನ್ ಲೀನಿಯರ್ ಅಂತಂದ್ರೆ ಏನು, ನಾವು 1 2 3 4 ಅಂತ ಸ್ಕೇಲ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸ್ಕ್ವೇರ್ ಇದೆ, 1 ಕೊಡ್ಬೇಕು, ಆದ್ಮೇಲೆ 4 ಸ್ಕ್ವೇರ್ ಎಷ್ಟು 16, 16 ಸ್ಕ್ವೇರ್ ಎಷ್ಟು 32, ಈ ತರ ಕೊಡ್ಬೇಕಾಗುತ್ತೆ. ಓಕೆ, ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ನಾನ್ ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, 16 6 ಎಷ್ಟು ಬರುತ್ತೆ ಅಷ್ಟು ಇಲ್ಲಿ ಬರಿಬೇಕಾಗುತ್ತೆ. ಓಕೆ, ಸೊ ಇದ್ರಲ್ಲಿ ನೋಡಿ DC ಅಂತಂದ್ರೆ DC ನಲ್ಲೂ ಕರೆಂಟ್ ಬರುತ್ತೆ. ಸೊ DC ಕರೆಂಟ್ ವೋಲ್ಟೇಜ್ ಪವರ್ ನಾವು ಮೆಷರ್ ಮಾಡಬಹುದು. ಓಕೆ, ಅದು PMMC ನಿಂದ ಮಾಡ್ತೀವಿ. ಅದೇ AC ನಲ್ಲಿ ಮೆಷರ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್, ದಟ್ ಈಸ್ AC ವೋಲ್ಟೇಜ್, AC ಕರೆಂಟ್ ಅಂಡ್ AC ವ್ಯಾಟ್ ಮೀಟರ್. ಓಕೆ, ನಾವು ಕಮಿಂಗ್ ಟುವರ್ಡ್ಸ್ ಯುವರ್ ಎಕ್ಸಾಮ್ ಟಾಪಿಕ್ ಎಕ್ಸಾಕ್ಟ್ ಆಗಿ. ಓಕೆ, ಮೆಗ್ಗರ್ ಅಂತಂದ್ರೆ ಏನ್ ಮಾಡುತ್ತೆ, ಮೆಗ್ಗರ್ ಅಂತಂದ್ರೆ ನಿಮಗೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ನ ಮೆಷರ್ ಮಾಡುತ್ತೆ. ಏನ್ ಮಾಡುತ್ತೆ, ಇನ್ಸುಲೇಷನ್ ರೆಸಿಸ್ಟೆನ್ಸ್ ನ ಮೆಷರ್ ಮಾಡುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಮೆಗ್ಗರ್. ಇದರಲ್ಲಿ ನಮಗೆ ಕಂಟ್ರೋಲಿಂಗ್ ಟಾರ್ಕ್ ಯಾವ್ದ್ರಿಂದ ಮೆಷರ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ಡನ್ ಬೈ ಬ್ರೇಕ್ ಮ್ಯಾಗ್ನೆಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ದಿಸ್ ಈಸ್ ಡನ್ ಬೈ ಬ್ರೇಕ್ ಮ್ಯಾಗ್ನೆಟ್. ಓಕೆ, ಮೆಗ್ಗರ್ ಇನ್ಸ್ಟ್ರೂಮೆಂಟ್ ಈಸ್ ಎ ಹ್ಯಾಂಡ್ ಡ್ರಿವನ್ ಇನ್ಸ್ಟ್ರೂಮೆಂಟ್ ಇದೆ. ಡಿಜಿಟಲ್ ಮೆಗರ್ ಇದೆ. ಡಿಜಿಟಲ್ ಮೆಗರ್ ಅದೇ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದೆ, ಇದು ಏನ್ ವೋಲ್ಟೇಜ್ ಕೊಡುತ್ತೆ, DC ವೋಲ್ಟೇಜ್ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಮೆಗ್ಗರ್ ಅಂತಂದ್ರೆ ನಾವು DC ವೋಲ್ಟೇಜ್ ಜನರೇಟ್ ಮಾಡ್ತೀವಿ. ಓಕೆ, ಹ್ಯಾಂಡ್ ಡ್ರಿವನ್ ಅದು DC ಜನರೇಟ್ರೆ. ಹಾಗಾಗಿ ನಿಮಗೆ ನೆಕ್ಸ್ಟ್ ಇನ್ ಕೇಸ್ ಡಿಜಿಟಲ್ ಮೀಟರ್ ಅಂತಂದ್ರೆ ಅದರಲ್ಲಿ ಚಾಪರ್ ಇರುತ್ತೆ, ಚಾಪರ್ ಇಂದ DC ವೋಲ್ಟೇಜ್ ನ ಜನರೇಟ್ ಮಾಡ್ತೀವಿ. ದಿಸ್ ಈಸ್ ಮೆಗ್ಗರ್. ಮೆಗ್ಗರ್ is used for insulation resistance measurement of the cables. ಓಕೆ, ಅಥವಾ ಕೇಬಲ್ಸ್, ಆಲ್ಮೋಸ್ಟ್ ಕೇಬಲ್ಸ್ ಗೆ ನಾವು ಇನ್ಸುಲೇಷನ್ ಕೇಬಲ್ಸ್ ವೈಂಡಿಂಗ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಮೆಷರ್ ಮಾಡಕ್ ಯೂಸ್ ಮಾಡ್ತೀವಿ. ಓಕೆ, ಟಾಂಗ್ ಟೆಸ್ಟ್ ಅಂತಂದ್ರೆ ಏನು, ಟಾಂಗ್ ಟೆಸ್ಟ್ ಅಂತಂದ್ರೆ ಕರೆಂಟ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ಕರೆಂಟ್ ಮೆಷರಿಂಗ್ ನಾವು ಆಮೀಟರ್ ನೋಡಿದ್ವಿ. ಈ ಟಾಂಗ್ ಟೆಸ್ಟ್ ಏನ್ ಮಾಡುತ್ತೆ, ಆಮೀಟರ್ ಅಂದ್ರೆ ನಾವು ಸರ್ಕ್ಯೂಟ್ ಒಳಗಡೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸರ್ಕ್ಯೂಟ್ ಅಲ್ಲಿ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು. ಓಕೆ, ಮೆಷರ್ ಮಾಡ್ಬೇಕಂದ್ರೆ ಈ ಟಾಂಗ್ ಟೆಸ್ಟ್ ಅಂತ ಅಂದ್ರೆ ಸುಮ್ನೆ ಈ ತರ ಕಂಡಕ್ಟರ್ ಹೋಗ್ತಾ ಇದೆ ಅಂತಂದ್ರೆ ನಾನ್ ಟಾಂಗ್ ತರ ಈ ತರ ಇರುತ್ತೆ. ಟಾಂಗ್ ಅಂದ್ರೆ ಏನು, ಏಡಿದು ಮುಂದೆ ಇದು ಬರುತ್ತಲ್ಲ, ಇಡಿಯ ತರ ಆ ತರ ಇರುತ್ತೆ. ಇದನ್ನ ಓಪನ್ ಮಾಡಿ ನಾನು ಕಂಡಕ್ಟರ್ ಒಳಗೆ ಇಡ್ತೀನಿ, ಆದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ, ಇಲ್ಲೊಂದು ಬಟನ್ ಕೊಟ್ಟಿರ್ತಾನೆ, ಅದನ್ನ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ, ಕಂಡಕ್ಟರ್ ಒಳಗೆ ಇಡಬಹುದು, ಆದ್ಮೇಲೆ ಬಟನ್ ಬಿಟ್ರೆ ಕ್ಲೋಸ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಆಟೋಮೆಟಿಕ್ ಆಗಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಂದ, ಕಂಡಕ್ಟರ್ ಇಂದ ಕ್ರಿಯೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಂದಾನೆ ಇದು ನಮಗೆ ರೀಡ್ ಮಾಡ್ಬಿಟ್ಟು ಇಲ್ಲಿ ಕರೆಂಟ್ ವ್ಯಾಲ್ಯೂ ತೋರಿಸುತ್ತೆ. ಓಕೆ, ಇಟ್ ಮೆಷರ್ಸ್ ಬೋತ್ DC current as well as AC current. Okay, that is wireless measuring meter is called as wireless current measuring instrument. Wireless current measuring instrument is called a tongue tester. Okay, in a voltmeter, in a multimeter antara, multimeter is a multifunctional meter. It measures voltage, current, okay, and resistance and diode continuity test ಮಾಡಬಹುದು. All these parameters we can measure from multimeter. Okay, ಮಲ್ಟಿಮೀಟರ್ ನ ನಾವೇನಂತ ಕರಿತೀವಿ, ಡಿಜಿಟಲ್ ವೋಲ್ಟ್ ಮೀಟರ್ ಅಂತ ಕರಿತೀವಿ. ಓಕೆ, ಡಿಜಿಟಲ್ DVM ಅಂತ ಕರಿತೀವಿ, ಆರ್ ವಿ ಕಾಲ್ ಇಟ್ ಆಸ್ ಡಿಜಿಟಲ್ ಮಲ್ಟಿಮೀಟರ್. ಓಕೆ, DMM. ಓಕೆ, ಅಂಡ್ ನೆಕ್ಸ್ಟ್ ನಿಮಗೆ ವೋಲ್ಟ್ ಮೀಟರ್, ಆಮ್ ಮೀಟರ್, ವ್ಯಾಟ್ ಮೀಟರ್ ಅಂತಂದ್ರೆ ವೋಲ್ಟ್ ಮೀಟರ್, ಆಮ್ ಮೀಟರ್, ವ್ಯಾಟ್ ಮೀಟರ್ ಇದು ನಮಗೆ ಎರಡು ರಕ್ಕನು ಬರುತ್ತೆ. ಒಂದು DC ವೋಲ್ಟ್ ಮೀಟರ್, DC ಆಮ್ ಮೀಟರ್, DC ವ್ಯಾಟ್ ಮೀಟರ್ ಬರುತ್ತೆ. ಆಸ್ ಐ ಮೆನ್ಷನ್ ಬಿಫೋರ್, PMMC ಆದ್ರೆ ಮೂರ್ನ ನಾವು ಮೆಷರ್ ಮಾಡ್ಬೋದು. ಅದೇ ನೀವು MI ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದೆ ಅಲ್ಲೂ ಸಹ ಮೂರ್ನ ಮೆಷರ್ ಮಾಡಬಹುದು. ಓಕೆ,
AC ಬರುತ್ತೆ and DC ಬರುತ್ತೆ. ಯಾವ ಮೆಷರಿಂಗ್? ವೋಲ್ಟ್ ಮೀಟರ್, ಕರೆಂಟ್ ಅಂಡ್ ವ್ಯಾಟ್ ಮೀಟರ್. ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನ್ ಹೇಳ್ಬೇಕು ಅಂತಂದ್ರೆ ಈ ವ್ಯಾಟ್ ಮೀಟರ್ ಬಗ್ಗೆ ಇಂಪಾರ್ಟೆನ್ಸ್ ಇದೆ. ವ್ಯಾಟ್ ಮೀಟರ್ ಮೆಷರ್ ಮಾಡೋ ಪವರ್ ಯಾವಾಗ್ಲೂ ಆವರೇಜ್ ವ್ಯಾಲ್ಯೂ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಆಲ್ತು ಫಾಲ್ತು ವ್ಯಾಲ್ಯೂ ಅಂದ್ರೆ RMS ವ್ಯಾಲ್ಯೂ ಎಲ್ಲ ಮೆಷರ್ ಮಾಡಲ್ಲ ಅದು. ಇಟ್ ಮೆಷರ್ಸ್ ಓನ್ಲಿ ಆವರೇಜ್ ವ್ಯಾಲ್ಯೂ. ಓಕೆ ಗೈಸ್, ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್ಸ್. ನಿಮ್ಗೆ ಇನ್ನೂ ಟೈಮ್ ಇದೆನಾ? ಓಕೆ, ನಾಟ್ ಎ ಪ್ರಾಬ್ಲಮ್. ಗೈಸ್ ಕೇಳಿಸ್ತಾ ಇದೆನಾ ವಾಯ್ಸ್? ಓಕೆ ಬೃಂದ, ಓಕೆ ಫೈನ್. ಸೊ ವಾಟ್ ವಿ ವಿಲ್ ಡೂ, 2 ಟಾಪಿಕ್ಸ್ ಡಿಸ್ಕಸ್ ಮಾಡಿದ್ವಲ್ಲ, ಸೊ ಟೈಮ್ ತುಂಬಾ ಎಕ್ಸ್ಟೆಂಡ್ ಆಗಿದೆ. ವಾಟ್ ವಿ ವಿಲ್ ಡೂ, ವಿ ವಿಲ್ ಗೋ ಫಾರ್ ಡೈರೆಕ್ಟ್ ಸಾಲ್ವಿಂಗ್ ಆಫ್ questions. Okay, we will see some of the MCQ questions based on what we discussed. Okay, and so that we can continue these topics tomorrow. Okay, it becomes easy. Yeah, and few of the questions we will see. Okay, few questions we will see and we will try to answer it. Whichever we have discussed only related to that questions we will solve. Okay, we have discussed about instruments, right? Which of the following instrument is free from the hysteresis loss anta karidu. So hysteresis ಬಗ್ಗೆ ನಾನು ಆಕ್ಚುಲಿ ಡಿಸ್ಕಸ್ ಮಾಡಿಲ್ಲ, ಬಿಕಾಸ್ ಇಟ್ ಕಮ್ಸ್ ಇನ್ ದ ಎರರ್ ಟಾಪಿಕ್ಸ್. ಸೊ ನಿಮಗೆ ಎರರ್ಸ್ ಬಗ್ಗೆ ಜಾಸ್ತಿ ಕೇಳಿಲ್ಲ, ಬಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪಾಯಿಂಟ್ಸ್. ಓಕೆ, ABCD ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. PMMC ಅಂತ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ವಿ ಯೂಸ್ ಇಟ್ ಫಾರ್ DC ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಓಕೆ, ಅಂಡ್ MI ಇನ್ಸ್ಟ್ರೂಮೆಂಟ್ ಅಂದ್ರೆ ವಿ ಯೂಸ್ ಇಟ್ ಫಾರ್ AC ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಆಸ್ ವೆಲ್ ಆಸ್ DC ಬೋತ್. ಓಕೆ, ಅಂಡ್ ಇಟ್ ಇಸ್ ಅ ಮೂವಿಂಗ್ ಐರನ್ ಅಂಡ್ ದಿಸ್ ಇಸ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್. ಎಲೆಕ್ಟ್ರೋಸ್ಟಾಟಿಕ್ ಅಂತ ಅಂದ್ರೆ ಇನ್ ದಿಸ್ there is no hysteresis loss. ನೆನ್ಪಿಟ್ಕೊಳ್ಳಿ, in this there is no hysteresis loss. Okay, and dynamometer ಅಂತಂದ್ರೆ it is like a watt meter. It is like a watt meter ಅಂದ್ರೆ ಏನು? It measures both current and voltage and it multiplies and gives us the power. Okay, it multiplies and gives us the power. So finally it measures the power value. Dynamometer ಹೇಗಿರುತ್ತೆ ಅಂತಂದ್ರೆ ಒಂದು ಕರೆಂಟ್ ಕಾಯಿಲ್ ಇರುತ್ತೆ, another will be of a pressure coil. Current coil and a pressure coil. ಓಕೆ, ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ ವ್ಯಾಟ್ ಮೀಟರ್. ಡೈನಮೋಮೀಟರ್ ಇಸ್ ಕಾಲ್ಡ್ ಆಸ್ ಎ ವ್ಯಾಟ್ ಮೀಟರ್. ಓಕೆ, ಕರೆಂಟ್ ಕಾಯಿಲ್ ಅಂತಂದ ಏನ್ ಮಾಡುತ್ತೆ? ಇದು ಕರೆಂಟ್ ನ ಕ್ಯಾರಿ ಮಾಡುತ್ತೆ. ಪ್ರೆಷರ್ ಕಾಯಿಲ್ ಅಂತ ಏನ್ ಮಾಡುತ್ತೆ? ಇದು ವೋಲ್ಟೇಜ್ ನ ಕ್ಯಾರಿ ಮಾಡುತ್ತೆ. ಟರ್ಮಿನಲ್ಸ್ ವಿಲ್ ಬಿ ಲೈಕ್ ದಿಸ್. ಹಿಯರ್ ವಿ ಕನೆಕ್ಟ್ ದ ವೋಲ್ಟೇಜ್, AC ಸಪ್ಲೈ ನ ಕೊಡ್ತೀವಿ ಅಂಡ್ ಇಟ್ ಮೆಷರ್ಸ್ ಅಂಡ್ ಗಿವ್ಸ್ ಅಸ್ ದ ಏನ್ ಮಾಡುತ್ತೆ? ಮೀಟರ್ ನಲ್ಲಿ ರೀಡಿಂಗ್ ನ ತೋರಿಸುತ್ತೆ. ಓಕೆ, and this also I did discuss. Megger. In a megger, the controlling torque is provided by what? It is provided by weights attached to the moving system, springs, pointer or braking magnet. So braking magnet is the one which is used for Megger controlling torque. Okay, and the nature of current flowing in the armature of the DC machine. Okay, this is a machines. No need to discuss. We'll go for next. Actually ನಾನು ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. It took lot of time. Okay, we will go for diodes. Select the symbol of triac. Triac symbol ಯಾವುದು? First symbol is the B is for diac. ನೆನ್ಪಿಟ್ಕೊಳ್ಳಿ, ಇಲ್ಲೇ ನೀವು ಮಿಸ್ಟೇಕ್ ಮಾಡೋದು. D. Okay, exactly correct. D is the right answer because it should have a gate terminal and the other two terminals are called as MT1 and MT2. And what are the other symbols? ಈ first symbol ಯಾವುದು? First symbol is for diode. Exactly, this is for diode. And the second symbol is for ಡಯಾಕ್. ಎಸ್, ಡಯಾಕ್ ಅಂತಂದ್ರೆ ನೀವು ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕೇನು? IG is 0. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಗೇಟ್ ಕರೆಂಟ್ ವಿಲ್ ಬಿ 0. ಓಕೆ, ಹಾಗಾಗಿನೇ ಡಯಾಕ್ ಅಂತ ಕರಿತೀವಿ ಅದನ್ನ. ಈಗ ದ ಸಿ ಟರ್ಮಿನಲ್, ಸಿ ಯಾವ್ದು ಇದೆ ಡಿವೈಸ್? ಇದು ಎಮಿಟರ್ ಇದೆ, ಬೇಸ್ 1 ಅಂಡ್ ಬೇಸ್ 2 ಇದೆ. ಟ್ರಾನ್ಸಿಸ್ಟರ್ ಅಲ್ಲ, ನೋ. ಟ್ರಾನ್ಸಿಸ್ಟರ್ ಅಂತ ಅಂದ್ರೆ ಯು ವಿಲ್ ಗೆಟ್ 3 ಟರ್ಮಿನಲ್ಸ್ ಬಟ್ ಇಟ್ ವಿಲ್ ಬಿ ಆಫ್ ಎ ಬೇಸ್. ಕರೆಕ್ಟ್, ಎಕ್ಸಾಕ್ಟ್ಲಿ. That is called as UJT because it is a unijunction transistor. One base is there and another also is a base. ಎರಡು bases ಇದೆ, ಒಂದು emitter ಇದೆ, that is called a UJT. But when we are having collector ಇದೆ ಅಂತಂದ್ರೆ ಏನಿರುತ್ತೆ? ಕಲೆಕ್ಟರ್ ಟು ಎಮಿಟರ್ ಅಂತ ಕರಿತೀವಿ. 3 ಟರ್ಮಿನಲ್ ಇದೆ ಅಂದ್ರೆ that is becomes a BJT. ನೀವು ಬರೀ ಟ್ರಾನ್ಸಿಸ್ಟರ್ ಅಂದ್ರೆ ಮೀನಿಂಗ್ ಬರೋಲ್ಲ. ಟ್ರಾನ್ಸಿಸ್ಟರ್ ಅಲ್ಲಿ ಹಲವಾರು ಫ್ಯಾಮಿಲೀಸ್ ಇದೆ. ಓಕೆ, ಟ್ರಾನ್ಸಿಸ್ಟರ್ ಅಲ್ಲಿ BJT ಅನ್ನೋದು ಒಂದು ಟ್ರಾನ್ಸಿಸ್ಟರ್, UJT ಅನ್ನೋದು ಒಂದು ಟ್ರಾನ್ಸಿಸ್ಟರ್. UJT ಅಂತ ಮಾತಾಡಿದಾಗ ಏನೇನ್ ಪಾಯಿಂಟ್ಸ್ ನಿಮಗೆ ನೆನಪು ಬರಬೇಕು? ಒಂದು, ಇಟ್ ಇಸ್ ಎ ಯೂನಿ ಜಂಕ್ಷನ್ ಅಂದ್ರೆ ಒಂದೇ ಜಂಕ್ಷನ್ ಇರುತ್ತೆ ಅಂಡ್ ಇಟ್ ಹ್ಯಾಸ್ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಅನದರ್ ಇಸ್ ದೇರ್ ಇಸ್ ನೋ ಕಲೆಕ್ಟರ್.
ನೆನ್ಪಿಟ್ಕೊಳ್ಳಿ, there is no collector. 2 bases ಇರುತ್ತೆ ಯಾವ ಡಿವೈಸ್ ಅಂತರೂ ಸಹ, you should tick a UJT. Okay, next. Which device acts when light falls on it? ಇದು ನಾನು ಡಿಸ್ಕಸ್ ಮಾಡಿಲ್ಲ, I won't tell. We'll go for next. Which has only one junction? ಯಾವ್ದಕ್ಕಿದೆ only one junction? BJT has how many junctions? It has 2 junctions. MOSFET has 2 junctions. SCR has 3 junctions, not 2 junctions. It is a 3 junction device, whereas UJT has only 1 junction. Okay, this is very important. And next, which device conducts good in reverse bias? ಯಾವ device conduct ಮಾಡುತ್ತೆ reverse bias ಅಲ್ಲಿ? Yes, exactly. Zener diode conducts good with reverse bias. So ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. LED ಅಂದ್ರೆ it conducts in forward bias. ಓಕೆ, ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ. ಲೈಟ್ ಎಮಿಟಿಂಗ್ ಡಯೋಡ್ ಇಟ್ ಕಂಡಕ್ಟ್ಸ್ ಇನ್ ಫಾರ್ವರ್ಡ್ ಬಯಾಸ್. ಓಕೆ, ವೇರ್ Zener diode ಮಾತ್ರ ಕಂಡಕ್ಟ್ಸ್ ಇನ್ ರಿವರ್ಸ್ ಬಯಾಸ್, ವಿಚ್ ಹ್ಯಾಸ್ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದೆ. ಇಟ್ is Zener diode. ವೇರಾಸ್ ಈ ಡಯೋಡು BJT SCR ಎಲ್ಲ ರಿವರ್ಸ್ ಬಯಾಸ್ ಅಲ್ಲಿ ಕಂಡಕ್ಟ್ ಮಾಡೋದು ತುಂಬಾ ಕಡಿಮೆ, ಅಂದ್ರೆ ತುಂಬಾ ವೋಲ್ಟೇಜ್ ಕೊಡಬೇಕಾಗುತ್ತೆ. ಬಟ್ ಓನ್ಲಿ Zener diode ಕಂಡಕ್ಟ್ಸ್ ವೆರಿ ಫಾಸ್ಟ್. ಓಕೆ, ನೆಕ್ಸ್ಟ್ ಈಸ್ which is called the current controlled device? ಯಾವುದು current control device? Diode is SCR. Exactly, SCR is a current control device. Okay, and even diac ಅಂದ್ರೂ ಸಹ ನೀವು current control device ಅಂತ ಹಾಕ್ಬೋದು. Okay, because diac is a family of SCR. even triac ಏನಿದೆ ಅಲ್ಲ, TRAIC, triac is also a current control device because it is a family of SCR ಇಂದಾನೆ ಫಾರ್ಮ್ ಆಗಿರೋದು ಇವೆರಡು. ಸೊ ಇವೆರಡು ಮೂರು ಸಹ ಕರೆಂಟ್ ಕಂಟ್ರೋಲ್ ಡಿವೈಸ್ ಆಗಿರುತ್ತೆ. ಬಟ್ ಆಪ್ಷನ್ ಅಲ್ಲಿ ನೋಡಿ ಬೋತ್ A and B ಅಂತ ಕೊಟ್ಟಿದ್ದಾನೆ, ಅಂದ್ರೆ ಡಯೋಡ್ ಅಂತ ಕೊಟ್ಟಿದ್ದಾನೆ, ಇದು ರಾಂಗ್. ವೇರ್ ಆಸ್ ದಿಸ್ ಇಸ್ ಆಲ್ಸೋ ರಾಂಗ್. ಡಯೋಡ್ ನಮ್ ಕರೆಂಟ್ ಕಂಟ್ರೋಲ್ ಡಿವೈಸ್ ಆಗಿರಲ್ಲ. ವೇರ್ ಆಸ್ SCR ಅಂಡ್ ಡಯಾಕ್ ಬೋತ್ ಆರ್ ಆಪ್ಷನ್ಸ್ ಕರೆಕ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಐ ಹ್ಯಾವ್ ಗಿವನ್ ಇಟ್ ಫಾರ್ ನಾಲೆಡ್ಜ್ ಪರ್ಪಸ್. ಓಕೆ, ಬಟ್ choosing the answer, both will be the right answers. Okay, next. And symbol of diac ಯಾವುದು? D, exactly, D, where MT1 and MT2 both terminals are similar and it is a bidirectional device ಆಗಿರುತ್ತೆ. because either the current can go like this or current will come like this. the symbol ನೋಡ್ಬಿಟ್ಟೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. whereas ಈ ಡಿವೈಸ್ ಏನಾಗಿರುತ್ತೆ, this is a tunnel diode ಅಂತ ಕರಿತೀವಿ. I will teach in the tomorrow's class. tunnel diode ಅಂತ ಕರಿತೀವಿ. whereas this is a Zener diode. symbol of Zener diode ಈ ತರ ಇರುತ್ತೆ ನೋಡಿ. ಈ ತರ ಬಂತು ಅಂತಂದ್ರೆ there is a Zener diode. whereas ಈ ತರ ಬಂತು ಅಂತಂದ್ರೆ ಪಂಚ್ ಅಂತ ಕರಿತೀವಿ. ಪಂಚ್ ಹಾಕಿದೀವಿ ಅಂತಂದ್ರೆ ಅದು ಟನಲ್ ಡಯೋಡ್. ಓಕೆ, ಇಟ್ ಇಸ್ ಎ ಹೆವಿಲಿ ಡೋಪ್ಡ್ ಡಯೋಡ್ ಆಗಿರುತ್ತೆ. ಐ ವಿಲ್ ಟೀಚ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್. ಅಂಡ್ ಇದು ನೋಡಿ, ಗೇಟ್ ಇದೆ, ಡ್ರೈನ್ ಇದೆ, ಸೋರ್ಸ್ ಇದೆ. ದಿಸ್ ಈಸ್ ಅ MOSFET. ಓಕೆ, ದಿಸ್ ಇಸ್ MOSFET. which of the below of which is called the gate controlled device? ಯಾವ್ದು ಇದರಲ್ಲಿ ಗೇಟ್ ಕಂಟ್ರೋಲ್ ಡಿವೈಸ್? SCR ಅದು ಗೇಟ್ ಕಂಟ್ರೋಲ್ಡ್ ಡಿವೈಸ್, ಕರೆಕ್ಟ್. triac is a gate control device. SCR is also gate controlled, but ಏನಂತಂದ್ರೆ once it is switched on it is an uncontrolled device. only at natural place ಅಲ್ಲಿ ಟ್ರಿಗರ್ ಮಾಡಬೇಕಾಗುತ್ತೆ. okay, so triac is best for gate controlled. okay, whereas diac ಅಲ್ಲಿ ಗೇಟ್ ಇರಲ್ಲ, so there is no meaning of discussing a gate here. and diode ಅಂತಂದ್ರೆ ಇದರಲ್ಲೂ ಗೇಟ್ ಇರಲ್ಲ, it is of waste. okay, which device has 2 bases? ಎರಡು ಬೇಸಸ್ ಯಾವ ಡಿವೈಸ್ ಇದೆ? MOSFET, SCR, BJT, UJT. exactly, UJT has 2 bases, whereas MOSFET, SCR, BJT ನಲ್ಲಿ ಎರಡು ಬೇಸಸ್ ಕಾಣಲ್ಲ, ಎಲ್ಲಾನು ಡಿಫರೆಂಟ್ ಟರ್ಮಿನಲ್ಸ್ ಇದೆ. ಈಗ ಇನ್ನೂ ಒಂದು ಡಿಸ್ಕಸ್ ಮಾಡ್ಬೇಕಿತ್ತು ನಾನು. ಇದು ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಸ್ಕಸ್ ಮಾಡಿದ್ದು ಬರ್ತಿತ್ತು. ದ ಬ್ರೇಕ್ ಓವರ್ ವೋಲ್ಟೇಜ್ ಆಫ್ ಡಯೋಡ್ ಇಫ್ ಸಿಲಿಕಾನ್ ಜರ್ಮೇನಿಯಂ ಇದೆ ಅಂತಂದ್ರೆ ಎಷ್ಟಿರುತ್ತೆ ಅಂದ್ರೆ, ಸಿಲಿಕಾನ್ಗೆ 0.7 ಇರುತ್ತೆ, ಜರ್ಮೇನಿಯಂಗೆ 0.3. ಏನಿದು 0.7 0.3 ಅಂತಂದ್ರೆ ವೋಲ್ಟ್ಸ್. ಓಕೆ, ಇಷ್ಟು ವೋಲ್ಟ್ಸ್ ಕೊಟ್ರೆ ಏನಾಗುತ್ತೆ, ನಮಗೆ ಬ್ರೇಕ್ ಆಗುತ್ತೆ. ಅಂದ್ರೆ ಇವಾಗ ಫಾರ್ವರ್ಡ್ ಬಯಾಸ್ ಅಲ್ಲಿ ಡಯೋಡ್ ನಾನು ಕಂಡಕ್ಟ್ ಮಾಡಬೇಕು. ಇಟ್ ಈಸ್ ಮೇಡ್ ಅಪ್ ಆಫ್ ಪಿ ಅಂಡ್ ಎನ್ ಜಂಕ್ಷನ್ಸ್ ಅಲ್ವಾ. P and N ಜಂಕ್ಷನ್ ನಾನು
ರೆಸಿಸ್ಟೆನ್ಸ್ ಈ ಜಂಕ್ಷನ್ ಬ್ರೇಕ್ ಮಾಡಿದ್ದಾದ್ಮೇಲೆ ನನಗೆ ಕರೆಂಟ್ ಫ್ಲೋ ಆಗೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಟ್ ಆಕ್ಟ್ಸ್ ಲೈಕ್ ಎ ಕ್ಲೋಸ್ಡ್ ಸರ್ಕ್ಯೂಟ್. ವೆನ್ ಇಟ್ ಈಸ್ ಸ್ವಿಚ್ ಆನ್ ಅಂತಂದ್ರೆ, ಸ್ವಿಚ್ ಆನ್ ಆಗಿದೆ ಅಂತಂದ್ರೆ ಇಟ್ ಆಕ್ಟ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್. ವೆನ್ ಇಟ್ ಈಸ್ ಸ್ವಿಚ್ ಆಫ್ ಅಂತಂದ್ರೆ ಇಟ್ ಆಕ್ಟ್ಸ್ ಲೈಕ್ ಎ ಓಪನ್ ಸರ್ಕ್ಯೂಟ್. ನೆನ್ಪಿಟ್ಕೊಳ್ಳಿ, ಸ್ವಿಚ್ ಆನ್ ಅಂತಂದ್ರೆ ಡಯೋಡ್ ಆಕ್ಟ್ಸ್ ಆಸ್ ಎ ಶಾರ್ಟ್ ಸರ್ಕ್ಯೂಟ್. ವೆನ್ ಇಟ್ ಇಸ್ ಸ್ವಿಚ್ ಆಫ್ ಇಟ್ ಆಕ್ಟ್ಸ್ ಲೈಕ್ ಎ ಓಪನ್ ಸರ್ಕ್ಯೂಟ್. ಓಕೆ, ಈ ತರ ನಮಗೆ ಕಂಡಕ್ಟ್ ಆಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಈ ಜಂಕ್ಷನ್ ನಾನು ಬ್ರೇಕ್ ಮಾಡಬೇಕು. ಆ ಬ್ರೇಕ್ ಮಾಡೋಕೆ ಇದು ಇಫ್ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾನ್ ದೆನ್ ದ ಬ್ರೇಕ್ ಓವರ್ ವೋಲ್ಟೇಜ್ ಇಸ್ 0.7 and if it is made of germanium break over voltage is 0.3 volts. Okay, ಅದ್ ನೆನ್ಪಿಟ್ಕೊಳ್ಳಿ, ಸಿಲಿಕಾನ್ ಅಂಡ್ ಇದಂತ ದಿಸ್ ಇಸ್ ಆನ್ಸರ್ ಇಸ್ ಬಿ. ಓಕೆ, ಸೊ ಇಷ್ಟು ಸಾಕು ಗೈಸ್, ಮತ್ತೆ ಇನ್ನು ಜಾಸ್ತಿ ಇದಾವೆ, ನಾನು ಕ್ವಶನ್ಸ್ ಹಾಕಿದ್ದೀನಿ. ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಡಿಸ್ಕಸ್ ಮಾಡೋಣ. ವಿಚ್ ಡಿವೈಸ್ ಯೂಸ್ಡ್ ಫಾರ್ ಎಸಿ ಫೇಸ್ ಕಂಟ್ರೋಲ್ಡ್ ಡಿವೈಸ್, ಎಸಿ ಫೇಸ್ ಕಂಟ್ರೋಲ್ಡ್ ಸರ್ಕ್ಯೂಟ್ಸ್. ಎಸಿ ಫೇಸ್ ಕಂಟ್ರೋಲ್ಡ್ ಯಾವ್ದಾಗಿರುತ್ತೆ ಅಂತಂದ್ರೆ ಟ್ರಯಾಕ್ ಆಗಿರುತ್ತೆ. ಓಕೆ, ಟ್ರಯಾಕ್ ಇಸ್ ದ ಎಸಿ ಫೇಸ್ ಕಂಟ್ರೋಲ್ ಡಿವೈಸ್. ಯಾಕೆ ಅಂತಂದ್ರೆ ಅದರಲ್ಲಿ ನಾವು ಆಲ್ರೆಡಿ ನೋಡಿದ್ವಿ, ಏನಾಗಿತ್ತು, ಈ ತರ ಇತ್ತು ಅಂಡ್ ಒಂದು ಗೇಟ್ ಟರ್ಮಿನಲ್ ಕೊಟ್ಟಿದ್ವಿ. ಆ ಗೇಟ್ ಟರ್ಮಿನಲ್ MT1 ಅಂಡ್ MT2 ನಮಗೆ ಎಸಿ ವೋಲ್ಟೇಜ್ ಕೊಟ್ಟಿದ್ದಾಗ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ದಟ್ ಈಸ್ ಫ್ರಮ್ ದ ಗೇಟ್. ಓಕೆ, ಇದರಲ್ಲಿ ಎರಡು ಇರುತ್ತೆ, ಎರಡು ಎಸಿಯರ್ಸ್ ಇರುತ್ತೆ. ವಿ ವಿಲ್ ಡೂ ಎ ಇಂಟರ್ನಲ್ ಕ್ಲಬ್ ಅಂಡ್ ದೆನ್ ವಿ ವಿಲ್ ಟ್ರಿಗರ್ ಇಟ್ ಬೈ ದ ಗೇಟ್. ಓಕೆ, ದಟ್ ಈಸ್ ಹೌ ಇಟ್ ಕಂಡಕ್ಟ್ಸ್. ಟ್ರಯಾಕ್ ಆಕ್ಟ್ಸ್ ಆಸ್ ಎ ಎಸಿ ಫೇಸ್ ಕಂಟ್ರೋಲ್ಡ್ ಡಿವೈಸ್. ಎಸಿ ಫೇಸ್ ಕಂಟ್ರೋಲ್ಡ್ ಅಂತ ಕರಿತೀವಿ, ಎಸಿ ಫೇಸ್ ಕಂಟ್ರೋಲ್ಡ್. ಓಕೆ, ಅಂಡ್ ಡಯಾಕ್ ಈಸ್ it is a diode for alternating current ಅಷ್ಟೇ. SCR is a just a thyristor. SCR is a thyristor which is used for high power circuits. And MCT is a motor controlled thyristor ಅಂತ ಕರಿತೀವಿ. It is used specially for motors. Okay, so guys, this is enough for today's